ಕರ್ನಾಟಕದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಆದರೆ ಕೆಲವೇ ಸರ್ಕಾರಗಳು ಮಾತ್ರ ನಮಗೆ ನೆನಪಾಗ್ತವೆ. ಈಗ ಬೆಂಗಳೂರನ್ನ ಯಾಕೆ ನಮ್ಗೆ ನೆನಪಾಗುತ್ತೆ? ಬೆಂಗಳೂರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಬರಲಿಕ್ಕೆ ನಾವು ಕೆಂಗಲ್ ಹನುಮಂತಯ್ಯನವ್ರನ್ನ ಇವತ್ತು ನೆನಪು ಮಾಡ್ಕೊಳ್ತೇವೆ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನ ಇಲ್ಲಿ ನಿರ್ಮಾಣ ಮಾಡದೇ ಇದ್ದಿದ್ರೆ ಬಹುಶಃ ಇದು ರಾಜಧಾನಿ ಆಗಿರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅವರೊಂದು ರೀತಿಯ ಪ್ರಾಮುಖ್ಯತೆಯನ್ನ ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಪ್ರಾಮುಖ್ಯತೆಯನ್ನು ತಂದು ಕೊಟ್ಟಾಗ, ಅದಾದ್ಮೇಲೆ ಪಂಡಿತ್ ನೆಹರೂರವರು ಬೆಂಗಳೂರು ನಗರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಾರೆ. ನಮ್ಮ ಪಬ್ಲಿಕ್ ಸೆಕ್ಟರ್ಸ್ ಏನಿದ್ದಾವೆ, HL, HMT, BL, ITI, ಹೀಗೆ ಅನೇಕ ಸಾರ್ವಜನಿಕ ಉದ್ಯಮಿಗಳನ್ನ KC ರೆಡ್ಡಿ ಅವರ ಕಾಲದಲ್ಲಿ ಬೆಂಗಳೂರಿಗೆ ಬಂದಾದ್ಮೇಲೆ ದೇವರಾಜ ಅರಸರು ಕೂಡ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ SM ಕೃಷ್ಣರವರು ಅವರೊಂದು ITBTಯ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂತ ಪರಿಣಾಮ ಇವತ್ತು ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿ, ಅವತ್ತು ದೇಶದಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ರು. ಪ್ರಪಂಚದ ಬೇರೆ ಬೇರೆ ಯಾವುದೇ ದೇಶದ ಪ್ರಧಾನಮಂತ್ರಿಗಳು, ಬೇರೆ ರಾಜ್ಯದ ಮುಖ್ಯಸ್ಥರು ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರನೇ ಸೂಚನೆ ಕೊಡ್ತಾ ಇತ್ತು, ನೀವು ಮೊದಲು ಬೆಂಗಳೂರಿಗೆ ಹೋಗಿ ಬನ್ನಿ, ಅಲ್ಲಿ ನಡೀತಾ ಇರ್ತಕ್ಕಂಥ ITBT ಕಾರ್ಯಕ್ರಮಗಳನ್ನು ಕೂಡ ನೀವು ಗಮನ ಹರಿಸಬಹುದು ಅನ್ನೋಂಥ ಸೂಚನೆಗಳನ್ನು ಕೂಡ ಕೊಟ್ಟು ಕಳಿಸ್ತಾ ಇತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಇಟ್ ವಾಸ್ ಡ್ರಾನ್ ದ ಅಟೆನ್ಷನ್ ಆಫ್ ದ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚದ ಗಮನವನ್ನೇ SM ಕೃಷ್ಣರವರು ತಮ್ಮ ಅಭಿವೃದ್ಧಿಯ ಮುಖಾಂತರ ಸೆಳೆದಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಬಡವರ ಬಗ್ಗೆನೂ ಕೂಡ, ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಬಗ್ಗೆನೂ ಕೂಡ ಅವರಿಗೆ ಎಂತ ಕಾಳಜಿ ಇತ್ತು ಅಂತ ಹೇಳಿದ್ರೆ, ಒಮ್ಮೆ ಅವರಿಗೆ ತುಮಕೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪೂಜ್ಯ ಸಿದ್ಧಗಂಗಾ ಸ್ವಾಮೀಜಿ ಅದೊಂದು ಪ್ರೇರಣೆ. ಅದು ಇಂಥ ಒಂದು ದಾಸೋಹ, ಅನ್ನದಾಸೋಹ, ವಿದ್ಯಾದಾಸೋಹಕ್ಕೆ ನಾವೊಂದು ಪೂರಕವಾದಂಥ ಕಾರ್ಯಕ್ರಮವನ್ನು ಸರ್ಕಾರದಿಂದ ಕಡೆ ಕೊಟ್ಟರೆ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಕೂಡ ಹೆಚ್ಚಿನ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅವತ್ತಿದ್ದಂಥ ಸುಮಾರು 10 ಲಕ್ಷ ಮಕ್ಕಳು ಡ್ರಾಪ್ ಔಟ್ಸ್ ಆಗಿದ್ದರು. SM ಕೃಷ್ಣರವರು ಮುಖ್ಯಮಂತ್ರಿಗಳಾಗೋಕ್ ಮೊದಲು ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಜನ ಶಾಲೆಗೆ ಬಂದು ಸ್ಕೂಲನ್ನು ಬಿಟ್ಟು ಹೋಗಿದ್ರು. ಆ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಮೇಲೆ ಆ ಎಲ್ಲ ಮಕ್ಕಳು ಕೂಡ ಮತ್ತೆ ಸ್ಕೂಲಿಗೆ ವಾಪಸ್ ಬರ್ತಕ್ಕಂಥ ಒಂದು ಬಹಳ ದೊಡ್ಡ ಪರಿವರ್ತನೆ ಕೂಡ ಆಯಿತು ಅನ್ನೋಂಥದ್ದನ್ನು ಕೂಡ ಇವತ್ತಿನ ನಾವೆಲ್ಲ ಕೂಡ ಸ್ಮರಿಸ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮತ್ತಷ್ಟು ಮಹತ್ವವನ್ನು ನಾವು ಹೇಗೆ ತಂದುಕೊಡ್ಬೋದು? ಜನರ ಬದುಕನ್ನು ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಿರ್ತಾರೆ, ನಾವು ಬರೀ ಭಾವನೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಸಾಕಾಗೋದಿಲ್ಲ. ಬದುಕಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ, ಅದರಲ್ಲೂ ಕೂಡ ಹಳ್ಳಿಗಾಡಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಹೆಚ್ಚು ಮಾಡಿಕೊಳ್ಬೇಕು ಅನ್ನೋಂಥದ್ದನ್ನು. ಹಾಗೇನೆ ಯಶಸ್ವಿನಿ ಕಾರ್ಯಕ್ರಮ, ಸಾಮಾನ್ಯವಾದಂಥ ಜನರಿಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಯಶಸ್ವಿನಿ ಕಾರ್ಯಕ್ರಮ, ಅದು ಇನ್ಶೂರೆನ್ಸ್ ಮುಖಾಂತರ ಯಾರೆಲ್ಲ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮೆಂಬರ್ಸ್ ಆಗ್ತಾರೆ ಅವರಿಗೆ ಅದು ಪ್ರಯೋಜನ ಆಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿರೋದನ್ನು ಕೂಡ. ಮತ್ತೆ ಬೆಂಗಳೂರಲ್ಲಿ ಆ BDA ಇನ್ನೇನು ಮುಗದೆ ಹೋಯ್ತಪ್ಪ, ಈ BDA ಯಾಕೆ ಬೇಕು? ರಮೇಶ್, ನೀವು ಕೂಡ ಮೇಯರ್ ಆಗಿದ್ರಿ, ಅವರ ಆಶೀರ್ವಾದ, ಮಾರ್ಗದರ್ಶನ ಅಲ್ವಾ? ಆ BDA ಯಾವ ಸ್ಥಿತಿನಲ್ಲಿ ಇತ್ತು ಅಂತ ನಿಮಗೆ ಗೊತ್ತು. ಅದಕ್ಕೊಂದು ಹೊಸ ಲೈಫನ್ನೇ ಕೊಟ್ಟರು, ಅದಕ್ಕೊಂದು ಹೊಸ ಜೀವನ ಕೊಟ್ಟರು ಅದಕ್ಕೆ BDAಗೆ. ಅದನ್ನೇ ಹೀಗೆ ಹೇಳ್ತಾ ಹೊರಟ್ರೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ಜಾರಿ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರು ಮತ್ತೆ ಶಿವಕುಮಾರ್ ಅವರು ನೆನಪು ಮಾಡಿಕೊಳ್ಬೇಕಾಗಿರೋದು, ಮತ್ತು ಅವರ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಮಹತ್ವವಾದಂಥ ತೀರ್ಮಾನವನ್ನು ಅವರು ತೆಗೆದುಕೊಳ್ಬೇಕಾಗತ್ತೆ. SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿ 1 ವರ್ಷದಲ್ಲೇ BBMP ಚುನಾವಣೆ ನಡೆಸಿದ್ರು, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಕೂಡ ನಡೆಸಿದ್ರು. ತಾವು 4 ವರ್ಷ ಇವತ್ತು ಆ ಸಂಸ್ಥೆಗಳಿಗೆ ಚುನಾವಣೆ ನಡೀಲಿಲ್ಲ. 73-74ನೇ ತಿದ್ದುಪಡಿಯನ್ನು ತಂದವರು ಕಾಂಗ್ರೆಸ್ಸಿನ ಸರ್ಕಾರಗಳು, UPA ಸರ್ಕಾರ, ನರಸಿಂಹರಾಯರು ಮತ್ತು ರಾಜೀವ್ ಗಾಂಧಿ ಅವರು. ಒಂದು ಜನರಿಗೂ ಕೂಡ ಅನುಕೂಲ ಆಗುತ್ತೆ, ಆಡಳಿತ ವಿಕೇಂದ್ರೀಕರಣಕ್ಕೂ ಕೂಡ ಒಂದು ಅರ್ಥ ಬರುತ್ತೆ, ಹಾಗೇನೆ ಅನೇಕ ಕಾರ್ಯಕರ್ತರಿಗಳಿಗೂ ಕೂಡ ಅವಕಾಶ ಆಗುತ್ತೆ. ಮತ್ತು ಬಹಳ ವರ್ಷಗಳ ನಂತರ BBMP ಕಾಂಗ್ರೆಸ್ಸಿಗೆ ಸ್ಪಷ್ಟವಾದಂಥ ಬಹುಮತ ಕೂಡ ಬಂತು. ಫಸ್ಟ್ ಟೈಮ್ ಬಹಳ ವರ್ಷಗಳಾಗಿತ್ತು ಕಾಂಗ್ರೆಸ್ಸಿನ ಪರವಾಗಿ ಮಹಾನಗರ ಪಾಲಿಕೆ ಚುನಾವಣೆ ಬಂದಿದ್ದು. ಓಕೆ
ಮುಖ್ಯಮಂತ್ರಿಗಳು ಇನ್ನೇನು ಬರೋರಿದ್ದಾರೆ, ಇನ್ನು ಬೇರೆ ಬೇರೆಯವರು ಮಾತಾಡೋರಿದ್ದಾರೆ. ಹಾಗಾಗಿ ನನ್ನ ಮಾತನ್ನು ಮೊಟಕುಗೊಳಿಸ್ತೇನೆ. ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಅವರ ಕುಟುಂಬ ವರ್ಗಕ್ಕೆ ಶಕ್ತಿಯನ್ನು ಕೊಡಲಿ, ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಇತಿಹಾಸದ ಪುಟಗಳಲ್ಲಿ ಏನು ಇತಿಹಾಸದ ದಾಖಲೆಗಳನ್ನು, ಹೆಜ್ಜೆ ಗುರುತುಗಳನ್ನು ಕೃಷ್ಣರವರು ಕೊಟ್ಟು ಹೋಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ. ನಾವು ಕೇವಲ ಪಾಸಿಟಿವ್ ಪಾಯಿಂಟ್ಸನ್ನಷ್ಟೇ ತಗೊಳ್ಬೇಕು. ಆದರೆ ಒಂದು ಮನಸ್ಸಿಗೆ ಕೊರತೆ ಇದೆ. 2004ರಲ್ಲಿ ಸಂಪೂರ್ಣವಾದಂಥ ಅವಕಾಶ ಇದ್ದರೂ ಕೂಡ ಮತ್ತೆ ಸರ್ಕಾರ ಬರಲಿಲ್ಲ. ಬಹುಶಃ ಚುನಾವಣೆಗಳನ್ನು ಬೇರೆ ಬೇರೆಯಾಗಿ ಮಾಡಿದ್ದಿದ್ರೆ ಮತ್ತೆ ನಾವು ವಾಪಸ್ ಬರ್ತಿದ್ವೋ ಏನೋ ಅನ್ನುವಂಥ ಮಾತು ಕೂಡ ಇವತ್ತಿಗೂ ಕೂಡ ಇದೆ. ಹಾಗೆಯೇ ಆದರೆ ನಾವು ತೆಗೆದುಕೊಳ್ಬೇಕಾಗಿರೋದು ಕೇವಲ ಪಾಸಿಟಿವ್ ಪಾಯಿಂಟ್. ಅವರ ಸಾಧನೆಗಳನ್ನು ಕರ್ನಾಟಕದ ಒಬ್ಬ ಮಹಾನ್ ಸಾಧಕರಾಗಿ ಇತಿಹಾಸದ ಪುಟಗಳಲ್ಲಿ ಯಾವತ್ತಿಗೂ ಕೂಡ ಮರೆಯದ ನಾಯಕನಾಗಿ ಅವರು ನಮ್ಮೆಲ್ಲರ ಮಧ್ಯೆ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮನ್ನೆಲ್ಲ ಅಗಲಿ ಹೋಗಿರುವ ನಮ್ಮ ನೆಚ್ಚಿನ ನಾಯಕರಾದ ಎಸ್.ಎನ್. ಕೃಷ್ಣರವರನ್ನ ಗುಣಗಾನ ಮಾಡಿದ ಸೀಟ್ ರಿಸರ್ವ್ ಇಟ್ಕೊಳ್ಳಿ. ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಕೆ.ಆರ್. ಸುದರ್ಶನ್ ಅವರಿಗೆ ಧನ್ಯವಾದಗಳು. ಈಗ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಹಿರೇನ್ ಕುಮಾರ್ ಸೋರ್ಕಿರವರು ಎರಡು ಮಾತುಗಳನ್ನ ಅವರು ಕೊಡಬೇಕಾ ಸರ್ ಮೈಕ್? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಪ್ರದೇಶ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಾಧ್ಯಕ್ಷರೇ, ಪಕ್ಷದ ಮಾನ್ಯ ಸಚಿವರೇ, ಪಕ್ಷದ ಎಲ್ಲ ಮುಖಂಡರೇ, ನೆರೆದಂಥ ಎಲ್ಲ ನನ್ನ ಸಹೋದರ ಸಹೋದರಿ, ಈ ದಿವಸ ಕರ್ನಾಟಕ ರಾಜ್ಯದ ತನ್ನ ಜೀವನ ಉದ್ದಕ್ಕೂ ಕೂಡ ಸ್ವಚ್ಛಾರಿತ್ರವಾದಂಥ ಒಂದು ರಾಜಕೀಯವನ್ನು ನಡೆಸಿ ನಮ್ಮ ಕರ್ನಾಟಕ ರಾಜ್ಯದ ಸರ್ವತೋಮುಖವಾದಂಥ ಒಂದು ಅಭಿವೃದ್ಧಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ತಲಾಂತರದಿಂದ ಅನೇಕ ಮುಂದಾಳುಗಳನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಹಿರಿಯ ನಾಯಕ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಎಸ್.ಎನ್. ಕೃಷ್ಣವರು ಅಂತ ಹೇಳಿದರೆ ಅವರ ವ್ಯಕ್ತಿತ್ವ ಬಹಳ ಆಕರ್ಷಕವಾದಂಥ ವ್ಯಕ್ತಿತ್ವ. ಅವರ ಭಾವಚಿತ್ರವನ್ನು ನೋಡಿದರೂ ಕೂಡ ಒಂದು ರೀತಿಯ ಆಕರ್ಷಣೆ ಆ ಭಾವಚಿತ್ರದಲ್ಲಿದೆ. ಯಾವ ರೀತಿಯಲ್ಲಿ ಭಾವಚಿತ್ರದಲ್ಲಿ ಆಕರ್ಷಣೆ ಇದೆಯೋ ಅದೇ ರೀತಿಯಲ್ಲಿ ಅವರ ಮಾತು, ಮಿತಭಾಷೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಕಾಣುವಂಥದ್ದು, ಎಲ್ಲರಿಗೂ ಒಂದು ರೀತಿ ಅಜಾತ ಶತ್ರುವಾಗಿ ಇವತ್ತು ರಾಜಕೀಯದಲ್ಲಿ ನಿರಂತರವಾಗಿ ಹರಿಯುವ ನೀರಾಗಿ ಸತತವಾಗಿ ಪರಿಶುದ್ಧ ಇವತ್ತು ವ್ಯಕ್ತಿಯಾಗಿ ಇವತ್ತು ತನ್ನ ರಾಜಕೀಯ ಜೀವನವನ್ನು ನಡೆಸಿದಂಥವರು. ನಾನು ಬಹಳಷ್ಟು ವರ್ಷಗಳಿಂದ ಇವತ್ತು ಅವರ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಸಣ್ಣದಿರುವಂಥ ನನ್ನ ಸಂಘಟನೆಯಲ್ಲಿರುವಂಥ ಸಮಯದಿಂದ NSIಯಿಂದ ಹಿಡಿದು ಯೋಗ ಕಾಂಗ್ರೆಸ್ಸಿಂದ ಹಿಡಿದು ಬೇರೆ ಬೇರೆ ಸಂಘಟನೆಗಳಿರುವಂಥ ಸಮಯದಲ್ಲಿ ನಿರಂತರವಾಗಿ ಅವರ ಸಂಪರ್ಕ ಸಿಗುವಂಥ ಅವಕಾಶಗಳಾಗಿತ್ತು. ಇವತ್ತು ಮದ್ದೂರಿನಿಂದ ಯಾವತ್ತು ಅವರು ಗೆದ್ದು ಬಂದಿದ್ದರು, ಹೊಸ ಅಧ್ಯಾಯ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅವರ ನಿರಂತರವಾದಂಥ ಒಂದು ಅವಕಾಶಗಳು, ಹೆಚ್ಚಿನ ಅಂಶ ಕೈಗಾರಿಕಾ ಸಚಿವರಾಗಿ, ಇವತ್ತು ಅದೇ ರೀತಿಯಾಗಿ ನೀರಾವರಿ ಸಚಿವರಾಗಿ,
ಇವತ್ತು ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರ ಸರ್ಕಾರದ ಸಚಿವರಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಇವತ್ತು ಅನೇಕ ಕೊಡುಗೆಗಳನ್ನು ನಮಗೆ ನೀಡಿದ್ದಾರೆ. ಯಾವತ್ತೂ ಕೂಡ ಇವತ್ತು ಅವರ ಕಲ್ಪನೆಗಳೇನಿತ್ತು, ಅವರ ಕನಸುಗಳೇನಿತ್ತು, ಇವತ್ತು ಆ ಕನಸನ್ನು ನನಸು ಮಾಡುವಂಥ ಕೆಲಸ ಕಾರ್ಯವನ್ನು ಯಶಸ್ವಿಯಾಗಿ ಇಡೀ ಜಗತ್ತನ್ನು ಆಕರ್ಷಿಸುವ ಒಂದು ಶಕ್ತಿ ಇವತ್ತು ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದರೆ, ಬೆಂಗಳೂರನ್ನು ಸಿಂಗಾಪುರ್ ಮಾಡಬೇಕು ಅನ್ನೋಂಥ ರೀತಿಯ ಕಲ್ಪನೆಗೆ ಹೊಂದಿಕೊಂಡು ಅದನ್ನು ಯಶಸ್ವಿಯಾಗಿ ಇವತ್ತು ಅನುಷ್ಠಾನ ಮಾಡುವಂಥ ರೀತಿ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದರು. ಬಹಳಷ್ಟು ಒಂದು ಸಂದರ್ಭದಲ್ಲಿ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಅಂತ ಶ್ರೀಯುತ ರಮೇಶ್ ಚೆನ್ನಿತ್ತಾಲ್ ಅವರು ವೀಕ್ಷಕರಾಗಿ ಬಂದಿದ್ದರು. ಇವತ್ತು ಅವರು ಅಧ್ಯಕ್ಷರಾಗಿರುವಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಪುನರುಪಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ತರುವಂಥ ಕೆಲಸ ಕಾರ್ಯವನ್ನು ಅವರ ನೇತೃತ್ವದಲ್ಲಿ ನಡೆದಿತ್ತು. ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ ಅವರ ಸರ್ಕಾರದ ಮುಖಾಂತರ ಶ್ರೀಶಕ್ತಿ ಕಾರ್ಯಕ್ರಮ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಶ್ರೀಶಕ್ತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಎಸ್.ಎಂ. ಕೃಷ್ಣರವರು ಕೊಟ್ಟಿರುವಂಥ ಶಕ್ತಿ. ಮತ್ತು ಅದೇ ರೀತಿಯಾಗಿ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ನಿರಂತರವಾಗಿ ಯುವಕರಿಗೆ ಯುವಕರಾಗಿ ಎಲ್ಲ ಜನರಿಗೂ ಕೂಡ ಸ್ಪಂದನೆ ಮಾಡುವಂಥ ಒಂದು ವ್ಯಕ್ತಿ ಶ್ರೀಯುತ ಎಸ್.ಎಂ. ಕೃಷ್ಣರವರಾಗಿದ್ದರು. ನನ್ನಂಥ ಒಬ್ಬ ವ್ಯಕ್ತಿ ಲೋಕಸಭಾ ಸದಸ್ಯನಾಗಬೇಕಾಗಿದ್ರೆ ಅದರಲ್ಲಿ ದೊಡ್ಡ ಪಾಲು ಶ್ರೀಯುತ ಎಸ್.ಎಂ. ಕೃಷ್ಣರವರು ಇತ್ತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಒಂದು ಸಂದರ್ಭದಲ್ಲಿ ನಾನು AICC ಕಾರ್ಯದರ್ಶಿ ಆದಂಥ ಸಮಯದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಬುಕ್ಕೆ ಕೊಡ್ಲಿಕ್ಕೆ ಹೋಗಿದ್ದೆ. ಆವಾಗ ಹೇಳಿದರು, ಓ ನೀವು AICC ಕಾರ್ಯದರ್ಶಿ ಆಗಿದ್ದೀರಿ, ನಿಮ್ಮನ್ನು KPCC ಅಧ್ಯಕ್ಷ ಮಾಡಬೇಕಂತೇಳಿ ಇತ್ತು, ನಾನು ಶಿಫಾರಸು ಮಾಡಿದ್ದೆ ಅಂತೇಳಿ. ಆ ರೀತಿಯಲ್ಲಿ ಯುವಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ರು. ನನ್ನಂಥ ಸಾವಿರಾರು ಮಂದಿ ಯುವಕರಿಗೆ ಇವತ್ತು ರಾಜಕೀಯವಾಗಿ ಜನಪ್ರತಿನಿಧಿಯಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು ಯಾವತ್ತೂ ಕೂಡ ಎಸ್.ಎಂ. ಕೃಷ್ಣರನ್ನ ಕರ್ನಾಟಕ ರಾಜ್ಯ ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿತ್ವವನ್ನು ರೂಪಿಸುವಂಥ ಕೆಲಸ ಕಾರ್ಯ ಅವರ ಜೀವನ ಉದ್ದಕ್ಕೂ ಕೂಡ ನಡೆದಿದೆ. ಅವರೆಲ್ಲರೂ ಕೂಡ ಅವರ ಯಾವ ರೀತಿಯ ಕೊಡುಗೆ ಇದೆ ಅದನ್ನು ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಸ್ಮರಿಸ್ತದೆ ಅಂತ ಹೇಳಿಕೊಂಡು ಅವರ ಆತ್ಮಕ್ಕೆ, ದಿವ್ಯಾತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ, ಅವರ ಕುಟುಂಬಸ್ಥರಿಗೆ ಆದಂಥ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ನನ್ನೊಂದು ಮಾತು ತಿಳಿಸ್ತೀನಿ. ಕೃಷ್ಣ ಸಾಹೇಬರಿಗೆ ಗುಣಗಾನ ಮಾಡಿದಂಥ KPCC ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೋರ್ಪೆ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ತಿನ ಮಾಜಿ ವಿರೋಧ ಪಕ್ಷದ ನಾಯಕರು, ಮಾಜಿ ಸಂಸತ್ ಸದಸ್ಯರಾದ VS ಉಗ್ರಪ್ಪ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡತಕ್ಕಂಥ ಸಂದರ್ಭ ಅಲ್ಲ ಅಂತ ಹೇಳಿ ನಾನು ಭಾವಿಸಿದೆ. ಅಗಲಿದ ನಾಯಕನಿಗೆ ನಾವೆಲ್ಲರೂ ಸಹ ಅತ್ಯಂತ ಹೃದಯಪೂರ್ವಕವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಸಂದರ್ಭ ಅಂತೇಳಿ ನಾನಂತೂ ಭಾವಿಸಿದೆ. ಬಹುಶಃ ನನ್ನ ದೃಷ್ಟಿನಲ್ಲಿ ಕೇವಲ ಮಾತಿಗೋಸ್ಕರ ಮಾತನ್ನ ಆಡೋದಕ್ಕಿಂತ ಅವರು ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳೇನಿದ್ದಾವೆ, ಅವರ ಬದುಕಿನ ಆದರ್ಶಗಳೇನಿದ್ದಾವೆ,
ಅವುಗಳನ್ನ ನಾವು ಸ್ವಲ್ಪನಾದ್ರೂ ಸಹ ನಮ್ಮ ಬದುಕಿನಲ್ಲಿ ಪಾಲನೆ ಮಾಡಿದ್ರೆ ಬಹುಶಃ ಅದು ಅವರಿಗೆ ನಾವು ತೋರ್ತಕ್ಕಂಥ ನಮನ ಅಂತ ಹೇಳಿ ನಾನಂತೂ ಭಾವಿಸಿದೆ. ನಾನು 1975ರಿಂದ ಸಾರ್ವಜನಿಕ ಬದುಕಿನಲ್ಲಿ ಇದ್ದೆ. ನಾನು ಕಂಡಂತ ಕೆಲವರು ಅಪರೂಪದ ರಾಜಕಾರಣಿಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥವರು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು. ಅವರನ್ನ ಮುಖ್ಯಮಂತ್ರಿಗಳು ಆಗೋದಕ್ಕೆ ಮೊದಲು ಅನೇಕರು ಸ್ಟಾರ್ ಹೋಟೆಲ್ ಕಲ್ಚರ್ನ ಮುಖ್ಯಮಂತ್ರಿಗಳು ಅಂತ ಹೇಳಿ ಕೆಲವರು ಅಂತ ಇದ್ರು. ಆದರೆ ಅವರು ಮುಖ್ಯಮಂತ್ರಿಗಳಾದ ಮೇಲೆ ನಿಗರ್ವಿಗಳಾಗಿ ಜನಸಾಮಾನ್ಯರ ಅತ್ಯಂತ ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು. ನಾನು ಕಂಡ ಹಾಗೆ ಅವರು ಒಬ್ಬ ಸ್ಟೇಟ್ಸ್ಮನ್. ನಾನು 1998ರ ಏಪ್ರಿಲ್ 2ನೇ ತಾರೀಕು ನಾನು ದೇಶಪಾಂಡೆ, ಗುರುಪಾದಪ್ಪ ನಾಗಮಾರಪಲ್ಲಿ, ಕೋದಂಡರಾಮಯ್ಯ ಇನ್ನಿತರರು ಸನ್ಮಾನ್ಯ ಕೃಷ್ಣರವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ಸಿಗೆ ಸೇರಿದಾಗ ನಾನು ಪ್ರಪ್ರಥಮವಾಗಿ ಅವರಲ್ಲಿ ಕಂಡುಕೊಂಡಂಥದ್ದು ಅವರಲ್ಲಿ ಪ್ರಾಮಾಣಿಕತೆ ಇರುವಂತ ರಾಜಕಾರಣಿಗಳನ್ನ, ಬದ್ಧತೆ ಇರುವಂತ ರಾಜಕಾರಣಿಗಳನ್ನ, ಕ್ರಿಯಾಶೀಲವಾಗಿ ಕೆಲಸ ಮಾಡತಕ್ಕಂಥ ರಾಜಕಾರಣಿಗಳನ್ನ ಮೊದಲು ಗುರುಸ್ತಾ ಇದ್ರು. ಅವರಿಗೆ ಬೆನ್ನು ಚಪ್ಪರಿಸಿ ಅವರಿಗೆ ಒಂದು ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾ ಇದ್ದಂತ ರಾಜಕಾರಣಿಗಳಲ್ಲಿ ಅವರೊಬ್ಬರು ಅಂತೇಳಿ ನಾನಂತೂ ನೋಡಿದ್ದೆ. ಬಹುಶಃ ಕೃಷ್ಣರವರು ನನ್ನ ಹಾಗೆ ಅನೇಕ ಜನ ಯುವಕರಿಗೆ, ಅನೇಕ ಜನ ಬದ್ಧತೆ ಇರ್ತಕ್ಕಂಥ ರಾಜಕಾರಣ. ಯಾಕಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆನಲ್ಲಿ ಮೌಲ್ಯಗಳು ವಿರಳ ಆಗ್ತಾ ಇದ್ದಾವೆ, ಬದ್ಧತೆ ಇವತ್ತು ವಿರಳ ಆಗ್ತಾ ಇದೆ. ಆದ್ರೆ ಅವತ್ತು ಅವರ ಬದುಕಿನಲ್ಲಿ ಅನೇಕ, ಇವತ್ತು ನಮ್ಮ ಪಕ್ಷ ಬಿಟ್ಟು ಹೋಗಿದ್ರು ನಮ್ಮ ಮನೆಯವರೇ ಅಂತೇಳಿ ಎಲ್ರಿಗೂ ಇದೆ. ಯಾಕೆ ಅಂದ್ರೆ ಅವರ ನಮ್ಮ ಒಟ್ಟಿಗೆ ನಮ್ಮ ಪಕ್ಷದಲ್ಲಿ ಇದ್ದಾಗ ನಮ್ಮೆಲ್ಲರನ್ನ ಅವರ ಕುಟುಂಬದ ಸದಸ್ಯರಾಗಿ ನೋಡದಂತ ಹಿನ್ನೆಲೆ. ಬಹುಶಃ ಅವರ ಬದುಕಿನಲ್ಲಿ ನೋಡಿ, ಒಂದು ಕಡೆ ವಿಧಾನಸೌಧ ಇದ್ರೆ ಇನ್ನೊಂದು ಕಡೆ ಅದರ ಪಕ್ಕದಲ್ಲಿ ಯಾರೂ ಸಹ ಅದನ್ನ ಕಲ್ಪನೆ ಮಾಡಿಕೊಂಡಿರ್ಲಿಲ್ಲ, ಇನ್ನೊಂದು ಶಕ್ತಿ ಕೇಂದ್ರ ಬೇಕು ಅಂತ ಹೇಳಿ. ವಿಧಾನಸೌಧದ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಶಕ್ತಿ ಕೇಂದ್ರವನ್ನ ಮಾಡಿ ಬಹುಶಃ ಮತ್ತೊಂದು ಮೆರುಗನ್ನ ಬೆಂಗಳೂರಿಗೆ ತಂದು ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಅನಿಸುತ್ತೆ ರಾಜ್ಯ ಸರ್ಕಾರ ಆ ಶಕ್ತಿ ಕೇಂದ್ರವನ್ನ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ಸೌಧ ಅಂತೇಳಿ ಡಿಕ್ಲೇರ್ ಮಾಡಿ ಅದರ ಮುಂದೆ ಒಂದು ಸ್ಟ್ಯಾಚ್ಯೂ ಹಾಕುವಂಥದ್ದು ಸಮಂಜಸ, ಸೂಕ್ತ ಅಂತೇಳಿ ನನಗೆ ಅನಿಸುತ್ತೆ. ಬಹುಶಃ ಅದರ ಜೊತೆಗೆ ಬೆಂಗಳೂರಿನಿಂದ ಮೈಸೂರುವರೆಗೂ ಹೋಗತಕ್ಕಂತ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಬಹುಶಃ ರಾಷ್ಟ್ರೀಯ ಹೆದ್ದಾರಿಗೂ ಎಸ್.ಎಂ. ಕೃಷ್ಣ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಟು ಮೈಸೂರು ಅಂತೇಳಿ ಡಿಕ್ಲೇರ್ ಮಾಡಿದ್ರೆ ಬಹುಶಃ ಇದರ ಮೂಲಕ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ಹೆಸರು ಸ್ಥಿರಸ್ಥಾಯಿಯಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಇರಬೇಕು ಅಂತ ಹೇಳಿದ್ರೆ ನನಗೆ ಅನಿಸು ಎಲ್ಲವನ್ನು ಸಹ ಹೇಳಲಿಕ್ಕೆ ಹೋಗುದಿಲ್ಲ. ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತ ಹೇಳಿ, ನಾಲೆಡ್ಜ್ ಸಿಟಿ ಅಂತ ಹೇಳಿ ಇಡೀ ವಿಶ್ವದ ಜನರ ಗಮನವನ್ನು ಸೆಳೀತಕ್ಕಂಥ ರೀತಿಯಲ್ಲಿ ಅತ್ಯಂತ ಬದ್ಧತೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ರಾಜಕಾರಣಿಗಳಲ್ಲಿ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು. ಅಷ್ಟೇ ಅಲ್ಲ, ರೈತರ ಬದುಕಿಗೋಸ್ಕರ ಅವರಿಗೆ ತೊಂದರೆ ಆದಾಗ ಯಶಸ್ವಿನಿ ಕಾರ್ಯಕ್ರಮ ಇರ್ಬೋದು. ಏನು ಈ ಸಮಾಜದಲ್ಲಿರುವಂತಹ 50%ಗೂ ಹೆಚ್ಚು ಜನ ಮಹಿಳೆಯರಿದ್ರು. ಅವರ ಸಬಲೀಕರಣಕ್ಕೋಸ್ಕರ ಶ್ರೀಶಕ್ತಿಯ ಮೂಲಕ ಅವರನ್ನ ಸಬಲೀಕರಣ ಮಾಡತಕ್ಕಂಥ ಅದಕ್ಕೆ ಶ್ರೀಶಕ್ತಿಯ ಕಾರ್ಯಕ್ರಮ ರೂಪಿಸಿರುವಂಥದ್ದು ಇರ್ಬೋದು, ಅಥವಾ ವಿದ್ಯಾರ್ಥಿಗಳ ಬದುಕನ್ನು ಹಸನು ಮಾಡಬೇಕು ಅಂತೇಳಿ ಬಿಸಿ ಊಟದ ಕಾರ್ಯಕ್ರಮ ಇರ್ಬೋದು. ನಾನು ಒಂದನ್ನ ಈ ಸಂದರ್ಭದಲ್ಲಿ ನೆನೆಯಬೇಕಾಗುತ್ತೆ.
ಒಂದ್ಸಾರಿ ಸನ್ಮಾನ್ಯ ಜಾಲಪ್ನವರು ಮತ್ತು ನಾನು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಭೇಟಿಗೆ ಹೋದ್ವಿ. ನಾನು ಆ ಮಠದ ಸ್ಟೂಡೆಂಟ್, 5 ವರ್ಷಗಳ ಕಾಲ ಆ ಮಠದಲ್ಲಿ ಸ್ಟೂಡೆಂಟ್ ಇದ್ದೆ. ಹೋದಾಗ ಆ ಸಂದರ್ಭದಲ್ಲಿ ಒಂದು ಪತ್ರವನ್ನು ಕೊಟ್ಟು ನೋಡಿ, ಇಲ್ಲಿ ಆಗ 5,500, 6,000 ಜನ ವಿದ್ಯಾರ್ಥಿಗಳಿದ್ರು. ಆಗ ಸರ್ಕಾರದಿಂದ ಕೊಡ್ತಾ ಇದ್ದಂತ ಅಕ್ಕಿಯನ್ನ ಸರ್ಕಾರ ನಿಲ್ಲಿಸಿತ್ತು. ಹಾಗಾಗಿ ಸನ್ಮಾನ್ಯ ಜಾಲಪ್ನವರು ಸಂಸತ್ ಸದಸ್ಯರಿದ್ರು, ಅವರಿಗೆ ನನಗೂ ಕೊಟ್ಟು ಇದನ್ನು ಏನಾದರೂ ಮಾಡಬೇಕು ಅಂತ ಹೇಳಿದ್ರು. ಆ ಪತ್ರವನ್ನ ತೆಗೆದುಕೊಂಡು ಬಂದು ಗೃಹ ಕಚೇರಿಯಲ್ಲಿ ನಾನು ಮತ್ತು ಜಾಲಪ್ನವರು ಸನ್ಮಾನ್ಯ ಕೃಷ್ಣರವರ ಮುಂದೆ ಇಟ್ಟಾಗ, ಸಿದ್ಧಗಂಗಾ ಮಠದ ಮಕ್ಕಳಿಗೆ ಆಹಾರ ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ? ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತ್ರಿವಿಧ ದಾಸೋಹವನ್ನ ನಡೆಸ್ತಕ್ಕಂತ ಏಕೈಕ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಸಿದ್ಧಗಂಗಾ ಮಠ. ಅವರಿಗೆ ಕೊಡುತ್ತೇವೆ ಅಂತೇಳಿ ಅಲ್ಲೇ ಆದೇಶವನ್ನ ಮಾಡದಂತ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ SM ಕೃಷ್ಣರವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನೆಯಲಿಕ್ಕೆ ಬಯಸ್ತೇನೆ. ಎರಡನೇದು ಲಕ್ಕಪ್ಪ ಗೌಡರು ಅಂತ ಹೇಳಿ ಕನ್ನಡ ಹಂಪಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ರು. ಅವರು ನನಗೆ ಒಂದು ಪತ್ರ ಬರೆದು, ನೋಡಿ ನೀನು ವಾಲ್ಮೀಕಿ ಸಮಾಜದಿಂದ ಬಂದಿದ್ದೀಯಾ, ಒಂದು ಇಲ್ಲಿ ಪೀಠ ಮಾಡಬೇಕು, ಏನಾದರೂ ಅನುದಾನ ಕೊಡಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡು ಅಂತೇಳಿ ಅವರು ಬರೆದಂತ ಇಂಗ್ಲೆಂಡ್ ಲೆಟರ್ ತೆಗೆದುಕೊಂಡೋಗಿ ಸನ್ಮಾನ್ಯ SM ಕೃಷ್ಣರವರಿಗೆ ಕೊಟ್ಟಾಗ 2003ರಲ್ಲಿ ಅದರ ಮೇಲೆ ಅಲ್ಲೇ ಆದೇಶ ಮಾಡಿ ಇಮ್ಮಿಡಿಯೇಟ್ 25 ಲಕ್ಷ ರೂಗಳನ್ನ ಸ್ಯಾಂಕ್ಷನ್ ಮಾಡಿ ಇವತ್ತು ಸಹ ಹಂಪಿ ಯೂನಿವರ್ಸಿಟಿಗಳಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ ಇವತ್ತೇನಾದರೂ ಆಗಿದ್ರೆ ಅದು ಸನ್ಮಾನ್ಯ SM ಕೃಷ್ಣರವರ ಕಾರಣದಿಂದ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನೆಯಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಬಹುಶಃ 2 ಘಟನೆಗಳು ಅಥವಾ 3 ಘಟನೆಗಳು. ಒಂದು, ಈ ರಾಜ್ಯದಲ್ಲಿ 2001ರಲ್ಲಿ ಉಂಟಾದಂತ ತೀವ್ರತರವಾದಂತ ಬರ, ಇನ್ನೊಂದು ಕಡೆ ಕಾವೇರಿ ಸುಪ್ರೀಂ ಕೋರ್ಟಿನ ಆದೇಶ, ಇನ್ನೊಂದು ಕಡೆ ರಾಜ್ಕುಮಾರ್ ಮತ್ತು ವೀರಪ್ಪನ್ರವರ ಈ ಸಮಸ್ಯೆ. ಒಬ್ಬ ಸ್ಟೇಟ್ಸ್ಮನ್ ಆಗಿ ಈ 3 ಸಮಸ್ಯೆಗಳನ್ನ ಅತ್ಯಂತ ಪ್ರಬುದ್ಧತೆಯಿಂದ ನಿರ್ವಹಣೆ ಮಾಡಿ ಸಮಸ್ಯೆಯನ್ನ ಪರಿಹಾರ ಮಾಡದಂತ ರಾಜಕಾರಣಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ SM ಕೃಷ್ಣರವರು ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ನನಗೆ ಅನಿಸುವಂಥದ್ದು, ಅವರ ಅವಧಿಗೆ ಮೊದಲು ಚುನಾವಣೆಗೆ ಹೋಗದ ಇದ್ದಿದ್ರೆ, 6 ತಿಂಗಳ ಅವಧಿಗೆ ಮೊದಲು ಚುನಾವಣೆಗೆ ಹೋಗದ ಇದ್ರೆ, ಆನ್ ಟೈಮ್ ಚುನಾವಣೆ ಆಗಿದ್ರೆ ಅವರು ಮತ್ತೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. ಅವರು 2ನೇ ಸಾರಿನೂ ಸಹ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗುತ್ತಾ ಇದ್ರು. ತನ್ನ ಮೂಲಕ ಈ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರತಕ್ಕಂತ ಕೆಲಸ ಆಗುತ್ತಾ ಇತ್ತು. ಆದರೆ ಅವರಿಗೆ ಮೊದಲೇ ಹೋಗಿ ಸೋಲನ್ನ ಅನುಭವಿಸಿ ನಂತರ ಅವರು ಗವರ್ನರ್ ಆಗಿ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ನೀಡಲಿ. ಈ ದುಃಖವನ್ನ ಸಹಿಸ್ತಕ್ಕಂಥ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲರಿಗೂ ಮತ್ತು ಅವರ ಕುಟುಂಬದವರಿಗೂ, ಅವರೆಲ್ಲರ ಅಭಿಮಾನಿಗಳಿಗೂ ಆ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿ ಪರಮಾತ್ಮ ನೀಡಲಿ. ಅವರಿಗೆ ತೋರುವ ನಮನ ಅಂತ ಹೇಳಿದ್ರೆ, ಅವರ ಬದುಕಿನಲ್ಲಿ ಅವರು ಮಾಡಿದಂಥ ಒಳ್ಳೆಯ ಸಮಾಜಮುಖಿಯಾಗಿ ಮಾಡಿದಂಥ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ ಸಮ ಸಮಾಜವನ್ನ ಕಟ್ತಕ್ಕಂಥ ದಿಕ್ಕಿನಲ್ಲಿ ಅವರೇನು ಕೆಲಸ ಮಾಡಿದ್ರು ಆ ದಿಕ್ಕಿನಲ್ಲಾದ ನಾವುಗಳು ನಡೆಯುವಂತದನ್ನ ಪ್ರಯತ್ನ ಮಾಡಿದ್ರೆ ಅದೇ ಅವರಿಗೆ ತೋರ್ತಕ್ಕಂಥ ನಮನ ಅಂತೇಳಿ ನಾನು ಭಾವಿಸಿದ್ದೇನೆ. ಈ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ಸಾಧನೆಗಳ ಸರ್ದಾರ ಅವರ ಸಾಧನೆಗಳನ್ನ ಕುರಿತು ಮೆಚ್ಚುಗೆ ಮಾತಾಡಿದಂಥ VS ಉಗ್ರಪ್ಪನವರಿಗೆ ಧನ್ಯವಾದಗಳು. ಈಗ ರಾಷ್ಟ್ರೀಯ ಯುವ ನಾಯಕರು, ಮಾಜಿ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ BB ಶ್ರೀನಿವಾಸರವರ ಮಾತನಾಡಬೇಕು. ಆಗಲೇ ಹೇಳಿದಂಗೆ ಕೆಲವರು ಸಹಕರಿಸಬೇಕು. ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು, ಹಿರಿಯ ನಾಯಕರು, ಮಂತ್ರಿಗಳು ಬಂದಾಗ ಸ್ಥಳಾವಕಾಶ ಮಾಡಬೇಕು. ಇವತ್ತು ಇಡೀ ದೇಶದಲ್ಲೇ ಯಾರೂ ಸಹ ಯೋಚನೆ, ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂದರೆ, ಅವ್ರದ್ದೇ ಆದಂಥ ತಮ್ಮ ಛಾಪನ್ನು ಇಡೀ ವಿಶ್ವದಲ್ಲೇ ಅವರು ಮುಖ್ಯಮಂತ್ರಿ ಆದಾಗ ಅವ್ರು ಮಾಡಿದಂಥ ಕೊಡುಗೆಗಳು, ಒಂದು ವಿಷನರಿ ಲೀಡರ್ ಯಾರು ಇದ್ರು ಅಂದರೆ
ಅದು SM ಕೃಷ್ಣ ಸಾಹೇಬ್ರವರು ಅಂತ ಇಡೀ ದೇಶಕ್ಕೆ ಸಹ ಗೊತ್ತಿದೆ. ಒಂದೇ ಒಂದ್ಸರಿ DK ಸಾಹೇಬರು, ನಾನು ಯುವ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಇದ್ದಾಗ SM ಕೃಷ್ಣ ಸಾಹೇಬ್ರಿಗೆ ನನಗೆ ಅವರು ಪರಿಚಯವನ್ನ ಮಾಡಿಕೊಟ್ರು. ಅವಾಗ ಅವರು ಯಾವ ರೀತಿ ಸಂಘಟನೆಯನ್ನ ಮಾಡ್ತಾ ಇದ್ರೆ ಅವ್ರ ಕಾಲದಲ್ಲಿ ಆ ಒಂದು 2 ಹಿತವಚನಗಳನ್ನ ಅವರು ಹೇಳಿದ್ದು ಇವತ್ತು ಸಹ ನಮ್ಗಳಿಗೆ ಎಲ್ಲರಿಗೂ ಮಾರ್ಗದರ್ಶನ ಇದೆ. ನಾವೆಲ್ಲರೂ ಅವ್ರದ್ದು ಆದರ್ಶ, ಅವರ ಲೆಗಸಿಯನ್ನ ತೆಗೆದುಕೊಂಡು ಹೋಗ್ಬೇಕು. ಮತ್ತೆ ಅವರು ಕೊಟ್ಟಂತ ಕೊಡುಗೆಗಳು ಅಪಾರ. ಅವ್ರು ಮಾಡಿರೋಂಥ ಕೆಲಸ ಈ ದೇಶದಲ್ಲಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ SM ಕೃಷ್ಣರವರ ಕೊಟ್ಟಂತ ಕೊಡುಗೆಗಳು ಮತ್ತೆ ಅವರ ಜೀವನದಲ್ಲಿ ಅವರು ಹೋರಾಟ ಯಾವ ರೀತಿ ಬಂದು ಪಕ್ಷಗಳಲ್ಲಿ ಕಷ್ಟಪಟ್ಟು ಅವರು ಅಧಿಕಾರಕ್ಕೆ ತಂದ ಎಲ್ಲವನ್ನು ಸಹ ನಾವು ಇವತ್ತು ಸಹ ನಾವು ಅವ್ರ ಇದನ್ನ ನೆನೆಸ್ಕೊಂತಾ ಇರ್ತೀವಿ. ಮತ್ತೇನಪ್ಪ ಅಂದ್ರೆ ಇಡೀ ದೇಶದಲ್ಲಿ ಮೊದಲು ವಿದೇಶದಿಂದ ಯಾರೇ ಪ್ರಧಾನಮಂತ್ರಿ ಆದರೂ ಬಂದ್ರು ಡೆಲ್ಲಿಗೆ ಹೋಗಿ ಇಳಿದು ಬರಬೇಕಾದಂತ ಸಂದರ್ಭದಲ್ಲಿ SM ಕೃಷ್ಣರವರು ಇಲ್ಲಿ ಏನು ವಿಮಾನ ನಿಲ್ದಾಣವನ್ನ ಅವರ ಒಂದು ಸಮಯದಲ್ಲಿ ಆದಾಗ ಇದನ್ನು DK ಸಾಹೇಬರು ಯಾವಾಗಲೂ ಎಲ್ಲ ಭಾಷಣದಲ್ಲೂ ಹೇಳ್ತಾ ಇರ್ತಾರೆ ಅಧ್ಯಕ್ಷರು. ಅವರು ಅವಾಗ ಯಾರೇ ದೇಶದ ಪ್ರಧಾನಮಂತ್ರಿಗಳು ಮತ್ತೆ ಪ್ರತಿಯೊಬ್ಬರು ಬೆಂಗಳೂರಿಗೆ ನೇರವಾಗಿ ಬರುವಂತ ಒಂದು ಸಂದರ್ಭ SM ಕೃಷ್ಣರವರು. ಮತ್ತೆ ಇವತ್ತು ಬೆಂಗಳೂರಲ್ಲಿ ಅತಿ ಹೆಚ್ಚು ಇವತ್ತು ಏನಾದ್ರು ಡೆವಲಪ್ ಆಗಿದೆ ಅಂದ್ರೆ ಇವತ್ತೆಲ್ಲ ಸುತ್ತಮುತ್ತ ಜನರು ಎಲ್ಲರೂ ಇವತ್ತು ಬಹಳ ಅನುಕೂಲವಾಗಿದ್ದಾರೆ. ಅಂದ್ರೆ IT-BT ನಗರವನ್ನ ಏನು ಇವರು ಸೃಷ್ಟಿಸಿದ್ರು ಆ ಒಂದು ಎಲ್ಲವೂ, ಮತ್ತೆ ಮಕ್ಕಳಿಗೆ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಬಿಸಿ ಊಟ ಆಗಿರ್ಬೋದು, ಪ್ರತಿಯೊಂದು ಅವರ ಏನೊಂದು ಈ ಕೆಲಸಗಳನ್ನ ಮಾಡಿದ್ದಾರೆ ಅದೆಲ್ಲನೂ ಸಹ ನೆನೆಸ್ಕೊಳ್ತಾ ಅವ್ರಿಗೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ. ನಮ್ಮೆಲ್ಲರಿಗೂ ಸಹ ಒಂದು ಶಕ್ತಿಯನ್ನ ಇದನ್ನ ತುಂಬಿಸ್ಲಿ ಅಂತ, ಮತ್ತೆ ಎಲ್ಲ ಅವರ ಮನೆಯವರಿಗೂ ಸಹ ದೇವರು ಒಂದು ಒಳ್ಳೆ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನನಗೆ ಕರೆದಿ 2 ಮಾತಾಡ್ಲಿಕ್ಕೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು 2 ಮಾತನ್ನ ಮುಗಿಸ್ತೀನಿ. BV ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಈಗ ತಮ್ಮನ್ನೆಲ್ಲರ ಕುರಿತು ಮಾಜಿ ಸಚಿವೆಯಾದಂಥ ಶ್ರೀಮತಿ ರಾಣಿ ಸತೀಶ್ ಅವರು 2 ಮಾತುಗಳನ್ನಾಡೋದು. ಈ ದಿನ ಮಾನ್ಯ SM ಕೃಷ್ಣ ಅವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕಾಂಗ್ರೆಸ್ ಬಂಧುಗಳಿಗೂ ನನ್ನ ಅನಂತ ಪ್ರಣಾಮಗಳು. ಬಹುಶಃ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು, ತನ್ನದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರಲ್ಲಿ ಮಾನ್ಯ SM ಕೃಷ್ಣ ಅವರು ಮೊದಲಿಗರು ಅಂತ ನಾನು ಭಾವಿಸ್ತೇನೆ. ಅವರ ಒಂದು ರಾಜಕೀಯ ಜೀವನದಲ್ಲಿ ಅಮೆರಿಕದಲ್ಲಿ ಓದಿದರೂ ಸಹ ಕಾನೂನು ಪದವೀಧರರಾಗಿ ಭಾರತಕ್ಕೆ ಬಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ಅವರ ರಾಜಕೀಯ ಅಧಿಕಾರವನ್ನು ಮಾಡುವಂಥ ಒಂದು ಸದವಕಾಶ ಅವ್ರದ್ದಾಗಿತ್ತು. ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ರಾಜ್ಯಪಾಲರಾಗಿ, ಸ್ಪೀಕರ್ ಆಗಿ, ಅನೇಕ ಹಂತಗಳಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂತಹ ಅಪಾರ ಅನುಭವದ ಒಂದು ಸಂಪತ್ತು SM ಕೃಷ್ಣ. ಈಗಾಗಲೇ ಉಗ್ರಪ್ಪನವರು ಮಾತನಾಡಿದಾಗೆ ಅವರ ಹೆಸರನ್ನು ನೆನಪು ಮಾಡಿಕೊಳ್ತಕ್ಕಂಥ ಯಾವುದಾದರೂ ಒಂದು ಯೋಜನೆಯನ್ನು ನಮ್ಮ ನಾಯಕರುಗಳು ನಿರ್ಧಾರ ಮಾಡಿ ಅದನ್ನು ತಂದಾಗ ಅವರು ಸದಾ ಈಗಲೂ ಎಲ್ಲ ನೆನಪಿನಲ್ಲಿ ಇರ್ತಾರೆ. ಆದರೆ ನಿರಂತರವಾಗಿ ಅವರ ಹೆಸರು ಚಿರಸ್ಥಾಯಿಯಾಗಿ ಇರ್ತದೆ ಅನ್ನೋ ಭಾವನೆಯನ್ನು ನಾನು ಹಂಚಿಕೊಳ್ತಾ, ಅವರು ಮಹಿಳೆಯರಿಗೆ ಕೊಟ್ಟಂಥ ಆದ್ಯತೆ, ಸ್ವಸಹಾಯ ಗುಂಪುಗಳಿರ್ಬೋದು, ಸ್ತ್ರೀ ಶಕ್ತಿ ಸಂಘಟನೆಗಳಿರ್ಬೋದು, ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ
ಶೈಕ್ಷಣಿಕವಾಗಿ ಬಲವನ್ನು ತಂದುಕೊಟ್ಟಂಥವರು. ಅವರ ಸಂಪುಟದಲ್ಲಿ 4 ಮಹಿಳೆಯರು ಸಚಿವರಾಗಿದ್ದು ಅವರು ಮಹಿಳೆಯರಿಗೆ ಕೊಟ್ಟಂಥ ಒಂದು ಅವಕಾಶದಲ್ಲಿ ನನಗೂ ಒಂದು ಅವಕಾಶವಾದದ್ದನ್ನು ನಾನು ನೆನಪು ಮಾಡಿಕೊಳ್ತಾ ಅವರಿಗೆ ಭಗವಂತ ಅವರ ಕುಟುಂಬ ವರ್ಗದವರಿಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಅವರ ಒಂದು ಅಗಲಿಕೆಯ ಶಕ್ತಿಯನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನಾದರೂ ಭಾವಿಸ್ತಾ, ನನಗೆ ಅವಕಾಶ 2 ನಿಮಿಷ ಅಂತ ಹೇಳ್ತಾರೆ, ಅದಕ್ಕೆ ನನಗೆ ವಿಷಯಗಳಿದ್ರು ಸಾಕು, ಬಹಳಷ್ಟು ನಾಯಕರು ಮಾತಾಡೋರು ಇರೋದರಿಂದ ನನಗೆ ಅವಕಾಶ ಕೊಟ್ಟಂಥವ್ರಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದ. ಶ್ರೀಮತಿ ರಾಣಿ ಸತೀಶ್ ಅವರಿಗೆ ಧನ್ಯವಾದಗಳು. ಈಗ ಮಾಜಿ ವಿಧಾನಸಭೆ ಸದಸ್ಯರು ಹಾಗೂ KPCCಯ ಪ್ರಧಾನ ಕಾರ್ಯದರ್ಶಿಗಳು ಆದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರು. ಹಿರಿಯ ಮುತ್ಸದಿ ರಾಜಕಾರಣಿಯ ಒಂದು ಸಂತಾಪ ಸೂಚನಾ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾದಂಥ ಎಲ್ರಿಗೂ ಸಹಿತ ನಮಸ್ಕಾರಗಳನ್ನ ತಿಳಿಸ್ತಾ, ಬಹುಶಃ ನಮ್ಮ ರಾಜ್ಯ ಈ ದಿವಸ ಒಬ್ಬ ಉತ್ತಮ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ಅವರು ಒಬ್ಬ ಮುಖ್ಯಮಂತ್ರಿಯಾಗಿ, ಶಾಸಕರಾಗಿ ಮತ್ತು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಅವರು ಮಾಡಿದಂಥ ಕಾರ್ಯಕ್ರಮಗಳನ್ನು ನಮ್ಮ ಅನೇಕ ನಾಯಕರುಗಳು ತಿಳಿಸಿದ್ದಾರೆ. ಅದನ್ನೇ ನಾನು ಮತ್ತೆ ಪುನರಾವರ್ತನೆ ಮಾಡದೆ, SM ಕೃಷ್ಣ ಸರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನನ್ನ ತಂದೆ ದಿವಂಗತ ಕೃಷ್ಣಪ್ಪನವರು ಸಹಿತ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ನಮ್ಮ KR ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಪೂರ್ವ ತಾಲೂಕಾಗಿ ಅದು ಡಿಕ್ಲೇರ್ ಆಗಿದ್ದು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಬಹುಶಃ ಹಾಗಾಗಿ ಒಂದು ತಾಲೂಕನ್ನು ಯಶಸ್ವಿಯಾಗಿ ಅವತ್ತು ಅವರಿಬ್ಬರ ಒಂದು ನೇತೃತ್ವದಲ್ಲಿ ಕೊಡುಗೆಯಾಗಿ ಕೊಟ್ಟಂಥದ್ದು. ಮತ್ತು ಕಾವೇರಿ 3ನೇ ಹಂತ ಅಂತ ಕಾಣುತ್ತೆ, ಅದನ್ನು ಕೂಡ ಆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲನೇ ಬಾರಿಗೆ ಬಲ್ಕ್ ವಾಟರ್ ಸ್ಕೀಮ್ ಅಂತ ಹೇಳಿ ಒಂದು ತಂದಿದ್ರು. ಮೊದಲ ಬಾರಿಗೆ ಅಲ್ಲಿಗೆ ಕಾವೇರಿ ವಾಟರ್ನ ಕೂಡ ಕೊಟ್ಟಂಥ ಕೀರ್ತಿ SM ಕೃಷ್ಣ ಅವರವರಿಗೆ ಸಲ್ಲುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ ITPL ವೀರಪ್ಪ ಮೊಯ್ಲಿ ಸರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದು ಶುರು ಮಾಡಿದರು. ತದನಂತರ ಮುಂದುವರಿದ ಭಾಗವಾಗಿ SM ಕೃಷ್ಣ ಸರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಕೊಟ್ಟಂಥ ಕೊಡುಗೆ ITBT ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಂಗಳೂರು ಒಂದು ಸಿಲಿಕಾನ್ ಸಿಟಿಯಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅವರ ಕೊಡುಗೆಯನ್ನು ನಾವೆಲ್ಲರೂ ಸ್ಮರಿಸಬೇಕಾಗತ್ತೆ. ವಿಶೇಷವಾಗಿ ಬಿಸಿ ಊಟದ ಕಾರ್ಯಕ್ರಮ ಏನು ಕೊಟ್ಟರು ಮಕ್ಕಳಿಗೆ, ಬಹುಶಃ ಅದು ಇಡೀ ದೇಶಾದ್ಯಂತ ನಮ್ಮ ಕರ್ನಾಟಕದಲ್ಲಿ SM ಕೃಷ್ಣರವರು ಶುರು ಮಾಡಿದಂಥ ಈ ಬಿಸಿ ಊಟ ಕಾರ್ಯಕ್ರಮ ಅನೇಕ ಮಕ್ಕಳು ಶಾಲೆಗೆ ಮತ್ತೆ ಮರಳಿ ಬರಲಿಕ್ಕೆ ಅವಕಾಶ ಆಯಿತು. ತದನಂತರ ಅದರ ರೂಪಾಂತರ ಬೇರೆ ಬೇರೆ ರೀತಿಯಾಗಿ ಆಗಿದ್ರೂ ಸಹಿತ ಮೊದಲಿಗೆ ಆ ಒಂದು ಯೋಜನೆಯನ್ನು ಕೊಟ್ಟು ಇವತ್ತಿಗೂ ಕೂಡ ಇಡೀ ಭಾರತ ದೇಶದಲ್ಲಿ ಆ ಬಿಸಿ ಊಟ ಕಾರ್ಯಕ್ರಮ ಅನ್ನುವಂಥದ್ದು ಶಾಶ್ವತವಾಗಿ ಮತ್ತು ಬಡವರ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಒಂದು ಉಪಯೋಗ ಆಗುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಮಗೆಲ್ರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಇಂಥ ಒಬ್ಬ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನು ಬರೆಸುವಂಥ ಶಕ್ತಿ ಭಗವಂತ ಕೊಡಲಿ, ಮತ್ತು ಇಂಥ ನಾಯಕರು ಮತ್ತೆ ಹುಟ್ಟು ಬರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಘನ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಉದ್ದೇಶಿಸಿದರು. ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಾಯಕನ ಕಳ್ಕೊಂಡಂಥ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಪೂರ್ವಕವಾಗಿ ಗೌರವಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಇರ್ತಕ್ಕಂಥ
ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರೇ, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಶಾಸಕರು, ಬಹುಶಃ ಈಗಾಗಲೇ ಮಾತನಾಡಿದಂಥ ಅನೇಕರು ಮಾತನಾಡಿದರೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಚರ್ಚೆ ಆಗ್ತಾ ಇದೆ. ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ರಾಜಕೀಯದಿಂದ ಹೊರಗಡೆನೂ ಹೋಗಿ ಭಾಳಷ್ಟು ಜನ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಬಹುಶಃ ಅವರಿದ್ದಾಗ ಅನೇಕ ವಿಚಾರಗಳನ್ನ ಎಲ್ಲರೂ ಗಮನಿಸಿದ್ರು ಅವರಿಗೆ ಅನಿವಾರ್ಯ ಎಲ್ರಿಗೂ ಏಜು ಯಾರನ್ನೂ ಬಿಟ್ಟಿದ್ದಲ್ಲ, 92 ವರ್ಷ ಅಗಲಿದ್ದಾರೆ. ಆದರೆ ಅವ್ರು ಕಳ್ಕೊಂಡ ತಕ್ಷಣ ನಮಗೂ ಎಲ್ಲರಿಗೂ ಆಗಬಾರ್ದಾಯ್ತು, ಇನ್ನೊಂದಷ್ಟು ದಿವಸ ಇರಬೇಕಾಗಿತ್ತೇನೋ ಅನ್ನೋ ಒಂದು. ಯಾಕೆ ಅಂದರೆ ಅವರೊಬ್ಬರು ಕಲರ್ಫುಲ್ ರಾಜಕಾರಣಿಗಳು. ಅವ್ರ ಲೈಫ್ ಅಷ್ಟೇ ಕಲರ್ಫುಲ್ ಆಗಿರಲಿಲ್ಲ, ಅವರ ಬದುಕಷ್ಟೇ ಕಲರ್ಫುಲ್ ಆಗಿರಲಿಲ್ಲ, ಅವರು ಇಡೀ ನಾಡನ್ನು ಕಲರ್ಫುಲ್ ಆಗಿ ಸಾರ್ವಜನಿಕ ಜೀವನದಲ್ಲಿ ಇಡಬೇಕು ಅಂತ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರನ್ನ ಇಡೀ ರಾಷ್ಟ್ರಕ್ಕೆಲ್ಲ ಪ್ರಪಂಚಕ್ಕೆ ಪರಿಚಯಿಸಿದಂಥ ಮಹಾನ್ ವ್ಯಕ್ತಿಯವರು. ಬಹುಶಃ ಅವರು ಯಾವ ರೀತಿ ಬೆಂಗಳೂರನ್ನ ಕನಸನ್ನ ಕಂಡಿದ್ರು, ಅವ್ರಿಗೇನಾದರೂ ಅವ್ರ ಕಾಲದಲ್ಲಿ ಅವತ್ತು ಇದ್ದಂಥ ಬಜೆಟಿನ ಗಾತ್ರ 26,000 ಕೋಟಿ, ಇವತ್ತಿರ್ತಕ್ಕಂಥದ್ದು 3,71,000 ಕೋಟಿ. ಬಹುಶಃ ನಾವು ಇಮೇಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲ ದೊಡ್ಡ ಬರಗಾಲ, ರಾಜ್ಕುಮಾರ್ ಅಪರ್ಣ ಅವರ 4 ವರ್ಷ ಮುಖ್ಯಮಂತ್ರಿಯಾಗಿ ಉದ್ದಕ್ಕೂ ಅನೇಕ ಕಾವೇರಿ ಸಮಸ್ಯೆ, ಒಂದಲ್ಲ ಒಂದು ಸಮಸ್ಯೆಯನ್ನೇ ಎದುರಿಸ್ತಾ ಮುಖ್ಯಮಂತ್ರಿಯ ಕೆಲಸ ಮಾಡುವಂಥದ್ದು. ಅಂತಹ ಸಂದರ್ಭದಲ್ಲೂ ಸಹ ವಿಕಾಸ್ ಸೌಧ ಇರ್ಬೋದು, ಉದ್ಯೋಗ ಸೌಧ ಇರ್ಬೋದು, ಕಾವೇರಿ ನಿಗಮಗಳಿರ್ಬೋದು, ಜೆಸ್ಕಾಂನಲ್ಲಿ ಮಾಡಿದಂಥ ಬದಲಾವಣೆಗಳಿರ್ಬೋದು, ಎನರ್ಜಿ ಡಿಪಾರ್ಟ್ಮೆಂಟ್ನಲ್ಲಿ ಬಿಸಿ ಊಟ ಹೇಳಿದ್ವಿ, ಅದೊಂದು ಕಥೆನೇ ಇದೆ, ಬಿಸಿ ಊಟದ ಕತೆ, ಆ ಥರದ್ದು ಇರ್ಬೋದು. ಈ ರೀತಿ ಅನೇಕ ಬಹುಶಃ ಹೇಳಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ಅಂಥ ಒಂದು ಸಾಧನೆಯನ್ನು ಕರ್ನಾಟಕದಲ್ಲಿ ಅಂಥ ಕ್ರಿಟಿಕಲ್ ಟೈಮ್ನಲ್ಲಿ ಒಂದೇ ಬಾರಿ ಮುಖ್ಯಮಂತ್ರಿಯಾಗಿ ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲಬೇಕು ಮತ್ತು ಅವರ ಜೀವನ ಓದಬೇಕು. ಇಲ್ಲೂ 2 ಸದನದಲ್ಲೂ ಕೆಲಸ ಮಾಡಿದ್ದಾರೆ, ಚೇರ್ಮನ್ ಆಗಿದ್ದಾರೆ, ಸ್ಪೀಕರ್ ಆಗಿದ್ದಾರೆ, ಅಲ್ಲೂ 2 ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಧಾನಮಂತ್ರಿ, ರಾಷ್ಟ್ರಪತಿ ಬಿಟ್ಟರೆ ಎಲ್ಲ ಹುದ್ದೆಯಲ್ಲೂ ಸಹ ಕೆಲಸ ಮಾಡೋ ಅವಕಾಶ ಅವರಿಗೆ ಸಿಕ್ಕಿತ್ತು. ನಾನು ಬೆಳಗ್ಗೆ ಒಂದು ಫೋಟೋ ನೋಡಿದೆ, ಅವರು ಮಹಾತ್ಮ ಗಾಂಧೀಜಿಯವರಿಗೆ ಅವ್ರ ತಂದೆ ಮಲೈನವ್ರು ಪರಿಚಯಿಸ್ತಕ್ಕಂಥದ್ದು. ನನಗೆ ಒಂಥರ ನೋಡಿರಲಿಲ್ಲ, ಕೇಳಿರಲಿಲ್ಲ, ಶಾಕ್ ಆಯಿತು. ಎಂಥ ಪುಣ್ಯವಂತರಪ್ಪ, ಅವ್ರಿಗೆ ಎಷ್ಟು ಅವತ್ತೇ ಆ ಒಂದು ಮಹಾತ್ಮ ಗಾಂಧಿಯವರ ಆಶೀರ್ವಾದ ಅವ್ರಿಗೆ ಸಿಕ್ಕಿದೆ. ಅಂಥ ಒಂದು ರೀತಿಯಲ್ಲಿ ಮಲ್ಲಯ್ಯನವರು ಸಹ ನಮ್ಮ ಮಂಡ್ಯ ಜಿಲ್ಲೆ ಪ್ರಾರಂಭ ಆಗಲಿಕ್ಕೆ, ಜಿಲ್ಲೆ ಪ್ರತ್ಯೇಕವಾಗಿ ಮೈಸೂರಿಂದ ಆಗಲಿಕ್ಕೆ ಅವರದೇ ಆದಂಥ ಕೊಡುಗೆ ಇತ್ತು. ಅವರು ಮಹಾರಾಜರ ಬ್ರಿಟಿಷರ ಇದ್ದಾಗ ಅವರು ಸಹ ಒಂದು ಪಬ್ಲಿಕ್ ಲೈಫ್ನಲ್ಲಿ ಇದ್ದಂಥವ್ರು. ಹಾಗಾಗಿ ಬಹುಶಃ ರುದ್ರಪುರ ಹೇಳಿದಂಗೆ ಮೈಸೂರು ಬೆಂಗಳೂರು ರಸ್ತೆಗೆ ಪ್ರಾರಂಭ ಮಾಡಿದಂಥವ್ರು. ಆ ರೀತಿ ಭಾಳಷ್ಟು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ, ಕೇಂದ್ರ ಸಚಿವರಿದ್ದಾಗ, ಗವರ್ನರ್ ಆಗಿ ಎಲ್ಲ ಕೆಲಸವನ್ನು ಮಾಡಿದರೆ, ಜೊತೆಗೆ ಏನಾದರೂ ಲೈಫ್ನಲ್ಲಿ ನಾವು ಯಾರನ್ನಾರು ಮಾಡಲ್ಲ ಅಂತ ತಗೊಳ್ಳೋದಾದರೆ, ಯಾರನ್ನಾರು ಒಂದು ಅವ್ರಂಗೆ ಇರಬೇಕು ಅಥವಾ ಅವ್ರನ್ನ ನೋಡಿ ಕಲಿಬೇಕು, ಅವ್ರನ್ನ ನೋಡಿ ನಾವು ಸಂತೋಷವಾಗಿರಬೇಕು ಅಂತ ಅಂದರೆ ಅದು ಎಸ್ ಎಂ ಕೃಷ್ಣ ಅವರೇ. ಬಹುಶಃ ಬೇರೆ ಯಾರನ್ನೂ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಒಂದು ಕಾಲದಲ್ಲಿ ಹೆಗ್ಡೆಯವರು ಸ್ವಲ್ಪ ಆ ಥರ ಆ ಸ್ಟೈಲ್ನಲ್ಲಿ ಬರುತ್ತಂಥವ್ರು ನಾನು ಕೇಳಿದ್ದೀನಿ. ಅದಾದ ನಂತರ ಬಹುಶಃ ಎಸ್ ಎಂ ಕೃಷ್ಣ ಅವರು. ನಾನು ಬಹುಶಃ 99ರಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ನೋಡು ಬರೋದಾದರೆ ಭಾಳ ಒಳ್ಳೆಯ ಅವಕಾಶ ಇದೆ ಅಂತ ಎಸ್ ಎಂ ಕೃಷ್ಣ ಅವರು ಹೇಳಿದ್ದಾರೆ ಅಂತ ಹೇಳಿ. ಅದು ಅವತ್ತಿನ ಅನಿವಾರ್ಯ ಪರಿಸ್ಥಿತಿ. ಆದರೆ ನಾನು ಕಾಂಗ್ರೆಸ್ಗೆ ಬಂದಾಗ ಅವರು ಅತ್ಯಂತ ಪ್ರೀತಿಯಿಂದ ಅವ್ರ ಮನೆಗೆ ಹೋದಾಗ ನನಗೆ ಆಶೀರ್ವಾದವನ್ನು ಮಾಡಿದ್ರು. ಅನೇಕ ಸಂದರ್ಭದಲ್ಲಿ ನಾನು ಫಸ್ಟ್ ಟೈಮ್ ಗೆದ್ದಾಗ ಮುಖ್ಯಮಂತ್ರಿ ಆಗಿದ್ದರು. ನಾನು MP ಆದಾಗ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು.
ನಾನು ಅವರ ಹತ್ತಿರದಿಂದ ನೋಡಿದ್ದೀನಿ. ಬಟ್ ನಾನು ಯಾವತ್ತೇ ಪಾರ್ಟಿ ನಾನು ಎಲ್ಲೇ ಇರಲಿ ನನ್ನ ವಿಚಾರ ಬಂದಾಗ ತುಂಬ ನಾನು ಇಲ್ಲೇ ಇದ್ದಾಗಲೂ ಬೇರೆಯವ್ರ ಜೊತೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ನಾನು ನೆನೆಸಲೇಬೇಕಾಗುತ್ತೆ. ಅತ್ಯಂತ ಈ ಒಂದು ಅಗಲಿಕೆ ನಮಗೆ ಎಲ್ಲ ವೈಯಕ್ತಿಕವಾಗಿ ಜಿಲ್ಲೆಗೆ, ನಾಡಿಗೆ, ದೇಶಕ್ಕೆ ಎಲ್ಲರಿಗೂ ಸಹ ಇದೊಂದು ತುಂಬಲಾರದಷ್ಟೇ. ಸೊ ಆದರೆ ಅನಿವಾರ್ಯ ಇವೆಲ್ಲ ಸಹಜವಾದಂಥ ಪ್ರಕ್ರಿಯೆ ಇದರಲ್ಲಿ. ಹಾಗಾಗಿ ಅವರಿಗೆ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಗೌರವಪೂರ್ವಕವಾಗಿ ಅರ್ಪಿಸಿ ಅವರ ನಾಳೆ ಅಂತಿಮ ಯಾತ್ರೆಯನ್ನು ನಾವು ಸಂತೋಷದಿಂದ ಅವರಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ 2 ನಿಮಿಷಗಳ ಕಾಲ ವಿಧಾನ ಪರಿಷತ್ನ ಸದಸ್ಯರಾದ ಪ್ರಕಾಶ್ ಕಾತ್ರೋಡ್ ಅವರು ಮಾತನಾಡ್ತಾರೆ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಸ್ ಎಂ ಕೃಷ್ಣ ಅವರ ಅಗಲಿಕೆಯಿಂದ ತುಂಬ ದುಃಖ ಮತ್ತು ಅವರ ಕುಟುಂಬಕ್ಕೆ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸುತ್ತಾ ನಾನು ಎರಡು ಮಾತು ಮಾತಾಡಬೇಕು. ನನ್ನ ಕುಟುಂಬದ ಸಂಬಂಧ ಎಸ್ ಎಂ ಕೃಷ್ಣ ಸಾಹೇಬ್ರ ಜೊತೆಗೆ ನಮ್ಮ ತಂದೆಯವರ ಮಂತ್ರಿಗಳಾಗಿದ್ದಾಗ ದೇವರಾಜ ಅರಸು ಅವರ ಮಂತ್ರಿಮಂಡಲದಲ್ಲಿ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು. ವೀರಪ್ಪ ಮೊಯ್ಲಿ ಸಾಹೇಬರು ಅವರ ಮಂತ್ರಿಗಳಾಗಿದ್ದರು. ಆವಾಗಿಂದ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಸಾಹೇಬ್ರೆ. ಮೊದಲಿಗೆ ನನಗೆ KPCCಯ ಟೆಕ್ನಿಕಲ್, ಸ್ಪೋರ್ಟ್ಸ್ ಮತ್ತು ಕಲ್ಚರ್ಸಲ್ಲಿನ ಅಧ್ಯಕ್ಷ ಮಾಡಿದರು. ತದನಂತರ ನನಗೆ ರಾಜಕೀಯವಾಗಿ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರು ಅವರ ಆಶೀರ್ವಾದದಿಂದ ನನಗೆ MLC ಕೂಡ ಮಾಡಿದರು. ಅವರು 2 ಘಟನೆ ನನಗೆ ಭಾಳ ನೆನಪು ಬರೋದಂದರೆ, ಇಡೀ ಕರ್ನಾಟಕ ರಾಜ್ಯ ಕ್ರೀಡೆಯಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಮತ್ತು ಸೌರವ್ ಗಂಗೂಲಿಗೆ ನಾವು ಸನ್ಮಾನ ಮಾಡಿದ್ವಿ. ಅಂದರೆ ಅವರು ಅಷ್ಟು ಸ್ಪೋರ್ಟ್ಸ್ ಮೇಲೆ, ಕ್ರೀಡೆ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡವರು. ಅವ್ರು ಖುದ್ದಾಗಿ ಟೆನ್ನಿಸ್ ಆಡ್ತಿದ್ರು ಸಹ ನಮಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಸ್ಟೇಡಿಯಮಲ್ಲಿ ಅವ್ರಿಗೆ ನಾವು ಅವರ ಅಭಿನಂದನೆಯನ್ನು ಸಲ್ಲಿಸಿದ್ದು ಒಂದು. ಮತ್ತು ಹಲವಾರು ಬಾರಿ ನಮ್ಮನ್ನು ಕೆಂಚೇಗೌಡರನ್ನ, PM ಅಶೋಕ್ನ ನೋಡಿದ್ರೆ ಯುವರ್ ಪಿಲ್ಲರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಹಲವಾರು ಬಾರಿ ನಮ್ಮ ಹತ್ರ ಬಂದು ಚರ್ಚೆ ಮಾಡಿ ಮತ್ತು ಅವ್ರಿಗೆ ನಡೆಸೋದ್ರಲ್ಲಿ PM ಅಶೋಕ್ ಅವರು ಸಾಕಷ್ಟು ಭಾಳ ಪ್ರೆಷರಲ್ಲಿ ಇದ್ದಾಗ ಕೂಡ ಅವರು ಕರೆದು ನಮಗೆ ಮಾತಾಡಿಸ್ತಿರೋದನ್ನು ನಾವು ಗಮನಿಸಬೇಕು. ನಾನು ಯಾಕೆ ಈ ಮಾತು ಇವತ್ತು ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ, ನಮ್ಮನ್ನು ಎಲ್ಲ ರಾಜಕೀಯವಾಗಿ ಮತ್ತು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಎಸ್ ಎಂ ಕೃಷ್ಣ ಸಾಹೇಬರು ನಮಗೆಲ್ಲ ಪ್ರೇರಣೆಯಾಗಿದ್ದಾರೆ. ಅವರ ಅಗಲಿಕೆಯಿಂದ ನಮಗೆಲ್ಲ ದುಃಖ ತಂದಿದೆ ಮತ್ತು ಅವರ ಕುಟುಂಬಕ್ಕೆ ಇನ್ನೊಂದು ಸತಿ ಈ ದುಃಖ ಭರಿಸೋದಕ್ಕೆ ಶಕ್ತಿ ಕೊಡಲಿ ಅಂಥೇಳಿ ನಾನು ಮಾಡ್ಕೊಂಡಿರ್ತೀನಿ. ನಮಸ್ಕಾರ. ಮಾನ್ಯ ಪ್ರಕಾಶ್ ರಾಥೋಡ್ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ KPCCಯ ಕಾರ್ಯಾಧ್ಯಕ್ಷರಾದ ವಿನಯ್ ಕುಲಕರ್ಣಿ ಅವರು ಸಭೆಯನ್ನು ಉದ್ದೇಶಿಸಿ 2 ನಿಮಿಷ. ಇಂದು ಎಸ್ ಎಂ ಕೃಷ್ಣ ಅವರ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ, ನಿಜವಾಗಿಯೂ ಎಸ್ ಎಂ ಕೃಷ್ಣ ಅವ್ರನ್ನ ನಾವು ಭಾಳ ಹತ್ತಿರದಿಂದ ನೋಡಿದ್ರು. ಅವತ್ತಿನ ಟೈಮ್ನಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ನಾವೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ವಿ. ಅವರು ಯಾಕಂದ್ರೆ ಅವ್ರು ಟಿಕೆಟ್ ಕೊಡುವಂಥ ಟೈಮ್ನಲ್ಲಿ ಕೂಡ ಅವಾಗ ಜಿಲ್ಲಾ ಪಂಚಾಯತಿಗೆ ನಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ನಾನು ಟಿಕೆಟ್ ಕೊಡುವಂಥ ಟೈಮಲ್ಲಿ ಎಸ್ ಎಂ ಕೃಷ್ಣ ಸಾಹೇಬ್ ಇಲ್ಲ ವಿನಯ್ ಬೈಕ್ ಕರೆಕ್ಟರ್ ಟಿಕೆಟ್ ಕೊಡೋದಕ್ಕೆ ನಂಗೆ ಟಿಕೆಟ್ ಕೊಡಿಸಿದ್ರು. ನಾವು ಅದು ಇಲೆಕ್ಟ್ ಆಗಿ ನಂತರದಿಂದಲೇ ಅಧ್ಯಕ್ಷ ಅದೇ ನಾವು. ಆ ಟೈಮಲ್ಲಿ ನಮ್ಗೆ ಫಸ್ಟ್ ನಮ್ಗೆ ಆ ರಾಜಕೀಯ ಜೀವನ ಪ್ರಾರಂಭ ನಮ್ಮದು. ಅವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಬಿಲ್ಡಿಂಗ್ ಅತಿ ಸಣ್ಣ ಬಿಲ್ಡಿಂಗ್ ಇತ್ತು. ಸಾವಿರ ಬಂದು ಎಲ್ಲ ನಾನು ZP ಮೆಂಬರ್ಸ್ ಅಷ್ಟು ಕರ್ಕೊಂಡ್ಬಂದು
ಸಾಹೇಬ್ರು ನಮ್ಗೆ ಹಿಂಗಾಗೈತೆ ಅಂದ್ಕೊಳ್ಳಿ ಇಮಿಡಿಯೇಟ್ ನಮ್ಗೆ ಅವತ್ತು 5 ಲಕ್ಷ ರೂಪಾಯಿ ಕೊಟ್ಟರು. ಇವಾಗ ಇವತ್ತು 50 ಕೋಟಿ ರೂಪಾಯಿ ಬಿಲ್ಡಿಂಗ್ ಅದು ಅಂಥ ದೊಡ್ಡ ಬಿಲ್ಡಿಂಗನ್ನು ಅವತ್ತು ನಾವು ಕಟ್ಟಿದ್ದನ್ನು ನಾವು ಎಂದೂ ಮರೆಯೋಕ್ಕಾಗಲ್ಲ. ಅದು ಒಂದೇ ಮಾತಿನಲ್ಲಿ ಅವ್ರು ಕಟ್ಟಿಕೊಟ್ರು. ಮುಂದಿನ ದಿನಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ಕುಂತಾರೆ. ಅವತ್ತಿನ ಟೈಮಲ್ಲಿ ಅವ್ರು ಸಿ ಎಮ್ ಇದ್ದಂಥ ಟೈಮಲ್ಲಿ ಅವತ್ತು ಡಿ ಕೆ ಶಿವಕುಮಾರ್ ಸೂಪರ್ ಸಿ ಎಮ್ ಇದ್ದಂಗೆ ಅವರು ಅವತ್ತಿನ ಟೈಮಲ್ಲಿ ಎಲ್ಲ ಆಡಳಿತವನ್ನು ಹೆಚ್ಚು ನೋಡ್ತಿದ್ರು. ಅವಾಗ ನನಗೆ ML ಟಿಕೆಟ್ ಕೇಳಿದೆ. ನಾ ಇನ್ನೂ ZP ಮೆಂಬರ್ ಇದ್ದೆ, ಟಿಕೆಟ್ ಕೇಳಿದೆ. ಅವಾಗ ಸಾಹೇಬ್ರಿಗೆ ಅನ್ಬಿರ್ಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಯಾಕಂದ್ರೆ ನಮ್ಮಲ್ಲಿ ಸಿಟ್ಟಿಂಗ್ ML ಇದ್ರಲ್ಲಿ ಅವ್ರು ಸಾಹೇಬರು ಶಿಷ್ಯರಿದ್ರು. ಅದಕ್ಕೆ ವಿನಯನ ಯಾವ ಕಾರಣಕ್ಕೂ ಕೊಡಂಗಿಲ್ಲ, ಅವಂಗ ಕೊಡ್ತೀನಿ ಅಂತ ಕೊಟ್ಟರು. ನಂತರ ನಾವು ಹೋಗಿ ಪಕ್ಷೇತರ ನಿಂತು ನಾವು ಪಕ್ಷೇತರ ಎಲೆಕ್ಟ್ ಆದೆ. ಅವತ್ತು ಪಕ್ಷೇತರ ಆಶ್ ಬಂದ ನಂತರ ಸಾಹೇಬ್ರು ಮತ್ತು ನನ್ನ SM ಕೃಷ್ಣ ಸಾಹೇಬ್ರು ಕರೆಸಿದ್ರು. 8 ದಿನ ಆಗಿತ್ತು ನಾನು. ಬಟ್ ಸಹಜವಾಗಿ ನಾ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ನಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ ಟೈಮಲ್ಲಿ ಪ್ರೆಸಿಡೆಂಟ್ಶಿಪ್ಪಿಂದ ನನ್ನ ಸಸ್ಪೆಂಡ್ ಮಾಡಿದರು. ಆಮೇಲೆ ಇಮಿಡಿಯೇಟ್ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಮಾತಾಡಿದ್ರು. ಅವಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕೊಟ್ಟು ತಾವು ನಮ್ಮ ಜೊತೆ ಬಂದು ಅವರು ವೀರಪ್ಪ ಮೊಯ್ಲಿ ಎಲ್ಲ ಜನದ ಪೂಜಾರಿ ಸಾಹೇಬ್ರು ಎಲ್ಲರೂ ಕರ್ಕೊಂಡು ನಾವು 6 ಮಂದಿ ಇಂಡಿಪೆಂಡೆಂಟ್ ಬಂದ್ವಿ. ನಾವು ಕಾಂಗ್ರೆಸ್ನಾಗೆ ಇದ್ವಿ, ಬಟ್ ಹೋಗಿ ನಾವು ಹೊರಗಿಂದ ಆಚೆ ಬಂದಿದ್ವಿ. 6 ಮಂದಿನ ನೆಕ್ಸ್ಟ್ ಡೇನ ಕಾಂಗ್ರೆಸ್ ನಮ್ಮನ್ನೆಲ್ಲ ಕಾಂಗ್ರೆಸ್ ಸೇರಿಸಿದ್ರು. 6 ದಿನ ಕಾಂಗ್ರೆಸ್ ಅಂದರೆ ಒಂದು 15 ದಿವಸ ಇಲೆಕ್ಷನು, ಒಂದು 6 ದಿವಸ ಕಾಂಗ್ರೆಸ್ ಬಿಟ್ಟು ಹೋದಂಗೆ ಆಗಿತ್ತು ಅವಾಗ ನಮ್ದು. ಬಟ್ ಮುಂದಿನ ದಿನದಾಗ ಆ್ಯಕ್ಚುಲಿ ಒಂದೇ ನಾನು ನೆನಪಿಸ್ಕೊಳ್ಳಂದ್ರೆ ಇವತ್ತೇನಾರ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಅಥವಾ ಬೆಂಗಳೂರು ಈ ಪ್ರಮಾಣದಲ್ಲಿ ಏನಾರು ಇವತ್ತು ಬೆಂಗಳೂರು ಬೆಳೆದಿದ್ರೆ ಅದು SM ಕೃಷ್ಣ ಅವ್ರ ಕಾರಣಕ್ಕೆ ಯಾರೂ ಮರೆಯೋಕ್ಕಾಗಲಿ ಈ ವಿಚಾರವನ್ನು. ಇವತ್ತು ಈ ಲೆವೆಲ್ ಬೆಂಗಳೂರು ಏನಾದ್ರು ಬೆಳೆದು ಇವತ್ತು ಇಡೀ ದೇಶ ನಮ್ಮ ಎಲ್ಲ ದೇಶದಲ್ಲಿ ಕೂಡ ನೋಡ್ಬೇಕು ಜಗತ್ತಿನಲ್ಲಿ ಬೆಂಗಳೂರು ಅಂತ ಗುರುತಿಸಿದಂಥವ್ರು ಯಾರಿದ್ರೆ ಅದು SM ಕೃಷ್ಣ ಅವ್ರನ್ನ ಗುರುತಿಸ್ತಾರೆ ಅನ್ನೋದು ನಾವೆಲ್ಲರೂ ನೆನಪಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಆಗಲೇ ರಾಣಿ ಸತೀಶ್ ಮೇಡಮ್ ಅವ್ರು ಮಾತಾಡೋಂಥ ಟೈಮಲ್ಲಿ ಹೇಳಿದ್ರು, ಯಾಕಂದ್ರೆ ಮಹಿಳಾ ಸ್ವಸಹಾಯ ಗುಂಪುಗಳನ್ನ ಹಿಂದೆ ಬಸವಣ್ಣವರು ಮಹಿಳೆಗೆ ಸಮಾನತೆ ಸಿಗಬೇಕನ್ನುವಂಥದ್ದನ್ನು ಘೋಷಣೆ ಮಾಡಿದ್ರು. ಅದರ ಸಲುವಾಗಿ ಪರ ಹೋರಾಟ ಮಾಡಿದರು. ನಂತರದಿಂದಾಗ ಅದನ್ನೇನಾದ್ರು ಕಾರ್ಯರೂಪಕ್ಕೆ ತಂದಿದ್ರೆ SM ಕೃಷ್ಣ ಸಾಹೇಬರು ಮಹಿಳೆಯರ ಸಬಲೀಕರಣ ಮಾಡೋದ್ರಲ್ಲಿ ಪ್ರಥಮ ಪ್ರಾರಂಭ ಮಾಡಿದ್ದ SM ಕೃಷ್ಣ ಸಾಹೇಬರು ಅನ್ನುವಂಥದ್ದು ಕೂಡ ನಾವೆಲ್ಲ ನೆನೆಸಲೇಬೇಕಾಗುತ್ತೆ. ಅದನ್ನು ಕೂಡ ಇಂಥ ಹಲವಾರು ವಿಚಾರಗಳನ್ನು ಅಭಿವೃದ್ಧಿ ಅಂತ ನೋಡಿದಾಗ, ಯಾಕಂದ್ರೆ ಅವರು CM ಇದ್ದಂಥ ಟೈಮಲ್ಲಿ ಸಂಪೂರ್ಣವಾಗಿ ಟೈಮಲ್ಲಿ ಬರಗಾಲ ಬಿದ್ದಿದ್ದ ಟೈಮಲ್ಲಿ ನಾವೆಲ್ಲ ZP ಮೆಂಬರ್ಗಳಿದ್ವಿ. ಅವ್ರು ಇಷ್ಟು ಚಂದ ನಿರ್ವಹಿಸಿದ್ರು ಅಂದ್ರೆ ಆ ಟೈಮಲ್ಲಿ ನಮ್ಗೆ ಇಡೀ ನಮ್ಮ ರಾಜ್ಯದಾಗಿದ್ದಂಥ ಎಲ್ಲ ಕೆರೆಗಳನ್ನು ಹೂಳು ತೆಗೆಯುವಂಥ ಕೆಲಸ ಅವತ್ತಿನ ಟೈಮ್ನಾಗ ಏನಾರು ಅತ್ಯಂತ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದ್ದು SM ಕೃಷ್ಣ ಸಾಹೇಬ್ರು ಅನ್ನುವಂಥದ್ದು ಕೂಡ. ಯಾಕಂದ್ರೆ ಅವಾಗಿನ ಟೈಮ್ನಾಗ ನಾವು ಏನು ಪಾಣಿ ಬಾಬಾ ಅಂತ ರಾಜೇಂದ್ರ ಸಿಂಗ್ ಅಂತ ಕರೀತಾರೆ, ಅವ್ರನ್ನೆಲ್ಲ ನಮ್ಮ ಜಿಲ್ಲಾದಲ್ಲಿ ಕರ್ಕೊಂಡ್ಬಂದು ಅವಾಗಿನ ಟೈಮ್ನಾಗ ಇವ್ರು ಕೊಟ್ಟಂಥ ದುಡ್ಡನ್ನು ಅದನ್ನ ಯುಟಿಲೈಸ್ ಮಾಡಿದಂಥದ್ದು ಅದು ನಾವು ರಾಜಕೀಯ ಜೀವನದಲ್ಲಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡಿದಂಥ ಕೆಲಸಗಳು ನೆನಪಿಸ್ಕೊಳ್ಳೋದಷ್ಟೇ. ಆದ್ರೆ ಅವ್ನು ಹೊಳ್ಳಿ ನಾವು ನಮ್ಮ ಕೈಯಿಂದ ನಾವು ಮಾಡೋಕ್ಕಾಗಂಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗಿ ಅಂಥ ಒಬ್ಬ ಮಹಾನ್ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದು ಎಲ್ಲರಿಗೂ ದುಃಖದ ಸಂಗತಿ. ಯಾಕಂದ್ರೆ ಅವರು ನಮ್ಮ ಚಲ್ಲೂರ ಸ್ವಾಮಿ ಸಾಹೇಬ್ರು ಮಾತಾಡಿ ಹೇಳಿದ್ರು, ಅವ್ರ ಲೈಫ್ ಸ್ಟೈಲನ್ನು ನೋಡ್ಬೇಕಂದ್ರೆ ಸುಮ್ಮನೆ ಅವ್ರು ನಿಂತು ನೋಡ್ತಿರ್ಬೇಕು. ಆಮೇಲೆ ಇಷ್ಟು ಅವರು ಒಬ್ಬ ಮುಖ್ಯಮಂತ್ರಿ ಹಾಕೊಂಡು ಒಂದು ದಿನವೂ ನಾವು ಅವ್ರ ಮುಂದೆ ಎಷ್ಟು ದಿನ ಇದ್ರು ಕೂಡ ಒಂದು ದಿನ ಅವ್ರು ಸಿಟ್ಟು ಗೆದ್ದಿದ್ದ ನೋಡಿಲ್ಲ. ನಾನು ಯಾರಿಗಾರ ಸಿಟ್ಟು ಹೇಳೋದು, ಯಾರ್ದೋ ಜೊತೆ ರಫ್ ಆಗಿ ಮಾಡೋವಂಥದ್ದಾಗಲಿ, ಆಮ್ಯಾಗ ಅವ್ರ ಮಾತಿನಲ್ಲಿ ಕೂಡ ಸ್ವಲ್ಪ ಹೇರಪಿರಿಯುವಂಥದ್ದು, ಅಷ್ಟು ಸೂಕ್ಷ್ಮತೆಯಿಂದ ಮಾತಾಡೋದು ನೋಡಿದಾಗ ನಿಜವಾಗಿಯೂ ಅಂಥ ಮುಖ್ಯಮಂತ್ರಿಗಳನ್ನ ನಾವು ಅವತ್ತಿನ ಟೈಮ್ನಲ್ಲಿ ನೋಡಿದ್ವಿ. ಆದರೆ ಇವತ್ತು ಅವ್ರನ್ನ ಕಳ್ಕೊಂಡಿದ್ದು ಎಲ್ಲರಿಗೂ ನಮಗೆ ದುಃಖ ಆಗೈತೆ. ಅವ್ರ ಮನೆತನಕ್ಕೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ದೇವ್ರ ಶಕ್ತಿ ಕೊಡಿ ಅನ್ನೋಂಥ ಮಾತನ್ನು ಹೇಳ್ತೀವಿ. KPCC ಕಾರ್ಯಾಧ್ಯಕ್ಷರಾದ ವಿನಯ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ KPCC ಮಹಿಳಾ ಘಟಕದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಮಾತನಾಡಿ 2 ನಿಮಿಷ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಬಹಳ ಹಿರಿಯರು ನಮ್ಮ SM ಕೃಷ್ಣ ಸರ್ ಅವರು ನಮ್ಮನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಅಟ್ಲೀಸ್ಟ್ ಒಂದು ಇಡೀ ದಿವಸ ಬೇಕಾಗುತ್ತೆ. ನಾವು ಐ ಥಿಂಕ್ ಅವರು ಬಹುಶಃ 1962ರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಅವರು ಮೊದಲನೇ ಬಾರಿ ಅವರು ಶಾಸಕರಾದರು. ಐ ಥಿಂಕ್ ಇಂಡಿಪೆಂಡೆಂಟಾಗಿ ಗೆದ್ದು ಬಂದರು ಅವರು ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ. ಅದಾದಮೇಲೆ ಲೋಕಸಭಾ ಆಗಿರ್ಬೋದು, ವಿಧಾನ ಪರಿಷತ್ ಇರ್ಬೋದು, ರಾಜ್ಯಸಭಾ ಆಗಿರ್ಬೋದು, ಕೇಂದ್ರ ಮಂತ್ರಿಗಳಾಗಿರ್ಬೋದು, ರಾಜ್ಯಪಾಲರು, ಗವರ್ನರ್ ಆಗಿರ್ಬೋದು, ಅಫ್ಕೋರ್ಸ್ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ
99ರಲ್ಲಿ ಐ ಥಿಂಕ್ ಬಹುಶಃ ನಮ್ಮ ತಂದೆಯವರು ಆಗ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಅನಿಸುತ್ತೆ. ಸೊ ಅವರ ಕೊಡುಗೆ ನಿಜವಾಗ್ಲೂ ಬಹಳ ಇದೆ. ನಮ್ಮ ವಿಶೇಷವಾಗಿ ನಾವೆಲ್ಲರೂ ಬೆಂಗಳೂರಲ್ಲಿ ಹುಟ್ಟು ಬೆಳೆದವರು. ಬಹುಶಃ ನಮ್ಮ ವೀರಪ್ಪ ಮೊಯ್ಲಿ ಸರ್ ಅವರು ಶುರು ಮಾಡಿದಾದಮೇಲೆ ನಮ್ಮ ಬೆಂಗಳೂರು ನಿಜವಾಗ್ಲೂ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ IT BT ಒಂದು ಹಬ್ ಆಗಿದೆ, ಕಾಸ್ಮೋಪಾಲಿಟನ್ ಸಿಟಿ ಆಗಿದೆ ಅಂದರೆ ನಮ್ಮ SM ಕೃಷ್ಣ ಸಾಹೇಬ್ರೆಲ್ಲ. ಆಮೇಲೆ ಮಿಡ್ ಡೇ ಮೀಲ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ಸಿದ್ಧಗಂಗಾ ಮತ್ತು ಸುತ್ತೂರು ಮಠ ಅವರನ್ನು ನೋಡಿ ನಮ್ಮ ಮಿಡ್ ಡೇ ಮೀಲ್ಸ್ ಅವರು ಪ್ರಾರಂಭ ಮಾಡಿದ್ರು. ಅದಾದಮೇಲೆ ನೋಡಿ ಈಸ್ ಆಫ್ ಗವರ್ನೆನ್ಸ್, ಮಹಿಳೆಯರಿಗೂ ವಿಶೇಷವಾಗಿ ಯಾರ್ಯಾರು IT BTಯಲ್ಲಿ ಕೆಲಸ ಮಾಡ್ತಾರೋ ಪಾಲಿಸಿ ಇಸ್ ವೆರಿ ಇಂಪಾರ್ಟೆಂಟ್. 24 hours ಡಬಲ್ ಶಿಫ್ಟ್ಸ್ ಇರುತ್ತೆ, ಅದನ್ನು ಸಹ ಅವರು ಮಾಡಿದವರು. ಆಮೇಲೆ ಐ ಥಿಂಕ್ ಬಹುಶಃ ಅವರು ಮುಖ್ಯಮಂತ್ರಿಗಳಾದಾಗ 4 ಮೇಡಮ್ ಹೇಳಿದಾಗೆ 4 ಜನ ಮಹಿಳಾ ಸಚಿವರಾಗಿದ್ದರು. ಐ ಥಿಂಕ್ ಅವರು ಒಬ್ಬರು ಮುಜರಾಯಿ ಮಂತ್ರಿಗಳಾಗಿದ್ದರು, ಸುಮಾ ವಸಂತ್ ಮೇಡಮ್ ಅವರು, ನೀವು ಮೋಟಮ್ಮ ಮೇಡಮ್ ಅವರು, ರಾಣಿ ಸತೀಶ್ ಮೇಡಮ್ ಅವರು, ಮತ್ತು ಸುಮಾ ವಸಂತ್ ಮೇಡಮ್ ಅವರು, ಎಸ್ ನಫೀಸಾ ಫಸಲ್ ಮೇಡಮ್ ಅವರು. ಸೊ ಹಾಗಾಗಿ ಅದೇ ಅಲ್ಲ ನಮ್ಮ ಸ್ತ್ರೀ ಶಕ್ತಿ, ವಿಶೇಷವಾಗಿ ಲಕ್ಷಾಂತರ ಜನ ಮಹಿಳೆಯರು ಆರ್ಥಿಕವಾಗಿ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಸ್ತ್ರೀ ಶಕ್ತಿ ಸಂಘಗಳನ್ನ ಅವರು ಪ್ರಾರಂಭ ಮಾಡಿದವರು. ನಿಜವಾಗ್ಲೂ ಎಲ್ಲೊಂದು ಕಡೆ ಅವರು ಬಹಳ ಜನ ಇದ್ದಾರೆ, ಸಾವಿರಾರು ಜನ. ಅವರು ಎಷ್ಟೊಂದು ಜನ ಅವರು ಬೆಳೆಸಿದ್ದಾರೆ. ನಿಜವಾಗ್ಲೂ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವ್ರಿಗೆ ಮತ್ತು ನಮ್ಮೆಲ್ಲರಿಗೂ ಸಹ ಶಕ್ತಿ ಕೊಡಲಿ ಆ ದೇವರು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿರವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳು ಹಾಗೂ KPCC ಉಪಾಧ್ಯಕ್ಷರು ಆದ ಸನ್ಮಾನ್ಯ BL ಶಂಕರ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಅಂತ ಒಂದು ಮಾತನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಹಾಗಾಗಿ ಸಾಧನೆ ಮತ್ತು ಆದರ್ಶವನ್ನು ಎರಡನ್ನೂ ಕೂಡ ತನ್ನ ಜೀವಿತಾವಧಿಯಲ್ಲಿ ಆಗು ಮಾಡಿಕೊಂಡಂಥವರು ಸನ್ಮಾನ್ಯ SM ಕೃಷ್ಣ ಅವರು. 93 ವರ್ಷ ತುಂಬು ಜೀವನ, 92 ವರ್ಷ ಪೂರೈಸಿ ಮುಂದಿನ ಮೇ 1 ಬಂದಿದ್ದರೆ 93 ತುಂಬುತ್ತಾ ಇತ್ತು. ತುಂಬು ಜೀವನವನ್ನು ನಡೆಸಿದ್ದಾರೆ. ವೀರಶೈವ ಲಿಂಗಾಯತ ಪರಂಪರೆ ಪ್ರಕಾರ ಸಾವನ್ನು ಮರಣವೇ ಮಹಾನವಮಿ ಅಂತಲೂ ಕೂಡ ಕರೀತಾರೆ. ಹುಟ್ಟನ್ನು ಯಾವ ರೀತಿ ನಾವು ಸಂಭ್ರಮಿಸ್ತೇವೋ ಸಾವನ್ನು ಕೂಡ ಅದೇ ರೀತಿ ಸಂಭ್ರಮಿಸಬೇಕು ಅನ್ನೋ ಸಂದೇಶ ಅವರದು. ಹಾಗಾಗಿ ಅವರು ಮರಣವೇ ಮಹಾನವಮಿ ಅಂತಲೂ ಕೂಡ ಕರೀತಾರೆ. SM ಕೃಷ್ಣ ಅವರ ಸಾಧನೆಗಳು ಪ್ರತಿಯೊಬ್ಬ ಕಾಂಗ್ರೆಸ್ನವರಿಗೂ ಕೂಡ ಗೊತ್ತೇ ಇರುವಂಥದ್ದು, ಎಲ್ಲರ ಅನುಭವಕ್ಕೆ ದೈನಂದಿನ ಜೀವನದಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಕೆಲವರ ವಿಚಾರಗಳನ್ನು ನಾನು ತಮ್ಮ ಮುಂದೆ ನಿವೇದಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಕೃಷ್ಣರವರು ಮತ್ತು ನಮ್ಮ ಸಂಪರ್ಕ ರಾಜಕಾರಣಕ್ಕಿಂತ ಹೆಚ್ಚಾಗಿ ಮಾಳವಿಕಾ ಅವ್ರ ಮಗಳು, ದೊಡ್ಡ ಮಗಳು ಸಿದ್ಧಾರ್ಥರವ್ರನ್ನ ಮದುವೆ ಆದಂಥ ಸಂದರ್ಭದಿಂದ ಪ್ರಾರಂಭ ಆದಂಥ ಪರಿಚಯ ಇವತ್ತಿನವರೆಗೂ ಇದೆ, ಮುಂದೆನೂ ಕೂಡ ಇರ್ತದೆ. ಮತ್ತು ಮಲ್ನಾಡನ್ನ ಸಂಬಂಧ ಮಾಡಿ ಪ್ರೇಮಕ್ಕ ಅವ್ರನ್ನವರು ಮದುವೆ ಆದಂಥ ಸಂದರ್ಭದಿಂದ ನಮ್ಮ ಮತ್ತು ಅವರ ಎಲ್ಲ ಕಾಮನ್ ರಿಲೇಟಿವ್ಸು, ಈ ಥರ ಅನೇಕ ಸಂದರ್ಭಗಳೆಲ್ಲ ಇದಾಗಿತ್ತು. SM ಕೃಷ್ಣರವರು ರಾಜಕೀಯವಾಗಿ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು 2-3 ಘಟನೆಗಳನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ.
1998-99ರಲ್ಲಿ ಜನತಾ ಪರಿವಾರ ಒಳ ಜಗಳ ಬಿಗಡಾಯಿಸಿ ಪಟೇಲರು ದೇವೇಗೌಡರು ಬೇರೆ ಬೇರೆ ದಾರಿ ಹಿಡಿದಂಥ ಸಂದರ್ಭದಲ್ಲಿ ನಾವು ಪಟೇಲರ ಸರ್ಕಾರದಲ್ಲಿ ಸಚಿವರಾಗಿದ್ವಿ. ಆ ಸಂದರ್ಭದಲ್ಲಿ ಪಟೇಲರು JDU ಸೇರಿ BJP ಒಟ್ಟಿಗೆ ಸೇರ್ತಾರೆ ಅಂತಾದಾಗ 4 ಜನ ನಾವು ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ವಿ. ನಾನು, ಜಯಪ್ರಕಾಶ್ ಹೆಗಡೆ, MC ನಾಣಯ್ಯ ಮತ್ತು BMO ಇದ್ದೀನಿ. ರಮೇಶ್ ಕುಮಾರ್ ಸ್ಪೀಕರ್ ಆಗಿದ್ದರು, ಅವರು ತಟಸ್ಥರಾಗಿದ್ದರು. ಅವರು ನಮ್ಮ ಜೊತೆಗೆ ನಮ್ಮ ಅಭಿಪ್ರಾಯಕ್ಕೆ ಅವರು ಬಾಧ್ಯರಾಗಿದ್ದರು. ಆ ಸಂದರ್ಭದಲ್ಲಿ SM ಕೃಷ್ಣ ನನಗೊಂದು ಫೋನ್ ಮಾಡಿದ್ರು. ನಾವೆಲ್ಲ ಮುಂದಿನ ರಾಜಕೀಯ ಹೆಜ್ಜೆ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಲಾಲೂ ಪ್ರಸಾದ್ ಯಾದವ್ RJD ಸೇರಬೇಕು ಅನ್ನೋಂಥ ಒಂದು ಚಿಂತನೆ ನಮ್ಮಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದರು. ಹೋದೆ ನಾನು ಅವ್ರ ಹತ್ರ. ಏನು ಸರ್ ಅಂತ, ಸದ್ಯಕ್ಕೆ ನೀವು ಯಾವ ಪಾರ್ಟಿನೂ ಕೂಡ ಸೇರಬೇಡಿ ಅಂತೇಳಿ ಹೇಳಿದರು. ನಮ್ಮ 4 ಜನರನ್ನು ಕರೆಸಿ ನೀವು ಯಾವ ಪಾರ್ಟಿನೂ ಕೂಡ ಸೇರಬೇಡಿ ಅಂತ ಹೇಳಿ. ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ, ಸೇರಬೇಡಿ ನೀವ್ಯಾರು ಕೂಡ, ಹಾಗೆ ಇಲ್ಲಿ ತಟಸ್ಥರಾಗಿರಿ ವಿಧಾನ ಪರಿಷತ್ನಲ್ಲಿ ಅಂತ. ಹಾಗೆ ಸ್ವಲ್ಪ ಸಮಯ ತಟಸ್ಥರಾಗಿದ್ವಿ. ತಟಸ್ಥರಾದ ನಂತರ ವಿಧಾನ ಪರಿಷತ್ನ ಸಭಾಪತಿ ಚುನಾವಣೆ ಬಂತು. ಯಾವ ಪಕ್ಷಕ್ಕೂ ಕೂಡ ಬಹುಮತ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಮವೀರ್ ಭದ್ರಪ್ಪ ಮತ್ತು SMK ಸಾಹೇಬರು ಕರೆಸಿ ನಾಮಿನೇಷನ್ ಹಾಕಿ ಚೇರ್ಮನ್ಶಿಪ್ಪಿಗೆ ಅಂತ. ನಾನು ಇಲ್ಲ ಸರ್ ಬಹುಮತ ಇಲ್ಲ ನೀವು ಹಾಕಿ ಮುಂದಿನ ನೋಡ್ಕೊಳ್ಳೋಣ ಅಂತೇಳಿ ಹೇಳಿದ್ರು. ಹಾಗೆ ನಾಮಿನೇಷನ್ ಹಾಕಿದ್ವಿ. ಅದಾದ ನಂತರ ಸಭಾಪತಿ ಆಯಿತು. ಅದೆಲ್ಲ ಇತಿಹಾಸಕ್ಕೆ ಸೇರಿರ್ತಕ್ಕಂಥ ವಿಷಯ ಈಗ. ಹಾಗಾಗಿ ಅವರು ಭಾಳ ಅವ್ರದ್ದೇ ಆದಂಥ ಆಲೋಚನೆಗೆ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು. 1996ರಲ್ಲಿ ನಾನು ಲೋಕಸಭೆ ಸದಸ್ಯರಾಗಿದ್ದೆ. SMK ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು. ಇಬ್ಬರು ಕೂಡ ಕರ್ನಾಟಕ ಭವನದಲ್ಲಿದ್ವಿ. ಇಬ್ಬರಿಗೂ ಕ್ವಾರ್ಟರ್ ಸಿಕ್ಕಿರಲಿಲ್ಲ. ಆ ಸಂದರ್ಭ ಒಂದು ದಿವಸ ನನ್ನನ್ನು ಕರೆದು ಸಂಜೆ ಹೊತ್ತು ಕರೆದು, ಈ ಹಾಸನದ ಗೌಡರುಗಳ ಜಗಳ ಭಾಳ ವಿಕೋಪಕ್ಕೆ ಹೋಗಿದೆ ಕಂಡ್ರಿ, ವಿಪರೀತ ಆಗೋಯ್ತು ಇವ್ರದ್ದು, ಏನಾದರೂ ಮಾಡಿ ಸರಿ ಮಾಡ್ಬೇಕಲ್ರಿ ಅಂತೇಳಂದ್ರು. ಅವ್ರು ಹೇಳಿದ್ದು HD ದೇವೇಗೌಡರು ಮತ್ತು SC ಶ್ರೀಕಂಠಯ್ಯನವ್ರ ಮಧ್ಯೆ ಇದ್ದಂಥ ತೀವ್ರವಾದಂಥ ಭಿನ್ನಾಭಿಪ್ರಾಯದ ವಿಚಾರದಲ್ಲಿ. ದೇವೇಗೌಡರ ಹತ್ರ ನೀವು ಹೇಗೋ ಹತ್ತಿರದಲ್ಲೇ ಇದ್ದೀರಲ್ಲ, ನೀವು ಮಾತಾಡಿ ನೋಡಿ ಏನು ಹೇಳ್ತಾರೆ ಗೌಡರು ಅಂತೇಳಿ. ನಾನು ದೇವೇಗೌಡರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದೆ. ಅನೇಕ 1-2-3 ಸುತ್ತು ಮಾತಾಡಿದ ನಂತರ ಭೇಟಿ ಮಾಡೋಣ ಅದಕ್ಕೆ ಏನಂತೆ ಅಂದರು. ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಒಂದು ದಿವಸ SM ಕೃಷ್ಣರವ್ರನ್ನ SC ಶ್ರೀಕಂಠಯ್ಯವ್ರನ್ನ ಕರ್ಕೊಂಡು ನಾನು ಹೋದೆ. ಸುಮಾರು ಹೊತ್ತು 1-2 ಗಂಟೆಗಳ ಕಾಲ ಮಾತಾಡಿದ ನಂತರ ದೇವೇಗೌಡರು ಕೂಡ ಆಯ್ತು ಬಿಡಿ, ಆಗಿದ್ದಾಗೋಗಿದೆ, ಇನ್ಯಾಕೆ ಮುಂದಿನ ಜಗಳ. ನಾನು ಹೇಳಿದೆ ದೇವೇಗೌಡರಿಗೆ, ನೀವು ಅತ್ಯುನ್ನತ ಸ್ಥಾನವನ್ನು ತಲುಪಿ ಆಗಿದೆ, ಇನ್ಯಾಕೆ ಬಿಡಿ, ಸ್ಥಳೀಯ ರಾಜಕಾರಣ ಅದೆಲ್ಲ ಬಿಟ್ಬಿಡಿ ಅಂತೇಳಿ. ದೇವೇಗೌಡರು ಕೂಡ ದೊಡ್ಡ ಮನಸ್ಸು ಮಾಡಿ ಶ್ರೀಕಂಠಯ್ಯನವ್ರೊಟ್ಟಿಗೆ ರಾಜ್ಯ ಆಗದೇ ಸರಿ ಅಂತೇಳಿ ತೀರ್ಮಾನ ಮಾಡಿ HD ಶ್ರೀಕಂಠಯ್ಯನವ್ರನ್ನ ರಾಜ್ಯಪಾಲರು ಮಾಡೋದು ಅಂತ ತೀರ್ಮಾನ ಮಾಡಿದ್ರು. ಕೃಷ್ಣರವರು ಅದಕ್ಕೆ ಸಾಕ್ಷಿಯಾಗಿದ್ದರು. ಆದರೆ ದುರದೃಷ್ಟವಶಾತ್ ಅಷ್ಟೊಂದು ಆಗಿ 1 ತಿಂಗಳೊಳಗೆ ದೇವೇಗೌಡರ ಪ್ರಧಾನಮಂತ್ರಿ ಸ್ಥಾನ ಹೋಯಿತು. ನಂತರ ಅದು ಜಾರಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಕೃಷ್ಣರವರು 2-3 ಉದಾಹರಣೆಗಳು ನಾನು ಯಾಕೆ ಕೊಟ್ಟೆ ಅಂದರೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರಲಿಲ್ಲ. ಬಹುತೇಕ ಅವರಿಗೆ ಸಿಕ್ಕಿದಂಥ ಅವಕಾಶಗಳೆಲ್ಲವೂ ಕೂಡ ತಾನಾಗೇ ಬಂದಿದ್ದು ಹೊರತು ಅವ್ರು ಯಾವುದೇ ಅವಕಾಶವನ್ನು ಹುಡ್ಕೊಂಡು ಹೋದರು ಅಂತ ನನಗಂತೂ ಕೂಡ ಅನಿಸೋದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಷ್ಟೇ. ಸಮಾಜವಾದಿ ಪಕ್ಷದಲ್ಲಿದ್ದುಕೊಂಡು ಸಮಾಜವಾದಿ ಪಕ್ಷದ ಸಿದ್ಧಾಂತ ಮುಖಾಂತರ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಶೋಕ್ ಮೆಹ್ತಾ ಅವರು, ಚಂದ್ರಶೇಖರು, ರಾಮದನ್ನು ಮತ್ತು ಕೃಷ್ಣಕಾಂತ್ ಅವರು, ಮೋಹನ್ ದಾರಿ ಅವರು ಇರೋ ಒಂದು ಇಡೀ ತಂಡ 69ನೇ ಇಸ್ವಿನಲ್ಲಿ ಕಾಂಗ್ರೆಸ್ಗೆ ಸೇರಿದಂಥ ಸಂದರ್ಭದಲ್ಲಿ ಕರ್ನಾಟಕದಿಂದ SMK ಅವರು, ರಂಗನಾಥ್ ಅವರು, ಅವ್ರದ್ದೊಂದು ದೊಡ್ಡ ತಂಡನೂ ಕೂಡ ಕಾಂಗ್ರೆಸ್ ಒಟ್ಟಿಗೆ ಸೇರಿದ್ದು. ನಂತರ ಕಾಂಗ್ರೆಸ್ಸು ಸ್ವಲ್ಪ ಸಂಸ್ಥಾ ಕಾಂಗ್ರೆಸ್ಸು ಮತ್ತು ಈ ಕಾಂಗ್ರೆಸ್ ಆದ ನಂತರ ಕಾಂಗ್ರೆಸ್ಸಿನ ಸಿದ್ಧಾಂತಗಳೆಲ್ಲ ಸ್ವಲ್ಪ ಎಡಭಾಗಕ್ಕೆ ವಾಲಿ ಲೆಫ್ಟ್ ಆಫ್ ದಿ ಸೆಂಟರ್ ಪಾಲಿಸಿಗಳೆಲ್ಲ ಜಾರಿ ಬರಲಿಕ್ಕೆ ಸಮಾಜವಾದಿಗಳು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನೀಗ ಅಧ್ಯಕ್ಷರಾಗಿರುವಂಥ ಚಿತ್ರಕಲಾ ಪರಿಷತ್ತಿನ ಜಾಗವನ್ನು ಚಿತ್ರಕಲಾ ಪರಿಷತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ರಾಣಿ ಸತೀಶ್ ಇಲ್ಲೇ ಅವರ ತಂದೆ ಚನ್ನಬಸಪ್ಪ PW ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ SM ಕೃಷ್ಣ ಅವರು, KH ರಂಗನಾಥ್ ಅವರು, ನಾಗರತ್ನಂನವರು ಮತ್ತು ಚನ್ನಬಸಪ್ಪನವರು ಅದು ಡ್ರೈವರ್ಸ್ ಕ್ವಾರ್ಟರ್ಸ್ ಕಟ್ಟಬೇಕು ಅಂತಿದ್ದನ್ನು ಚೇಂಜ್ ಮಾಡಿ ಅದನ್ನು ಚಿತ್ರಕಲಾ ಪರಿಷತ್ತಿಗೆ 3 ಎಕರೆ ಜಾಗವನ್ನು ಕೊಡೋದ್ರಲ್ಲಿ SMK ದೊಡ್ಡದಾಗಿರ್ತಕ್ಕಂಥ ಪಾತ್ರ ವಹಿಸಿದರು. ಅಷ್ಟೇ ಅಲ್ಲ, 2004ರಲ್ಲಿ ಅವರು ಗವರ್ನರ್ ಆಗಿ ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ದಂಥ ಚಿತ್ರಕಲಾ ಪರಿಷತ್ತಿಗೆ ನನ್ನನ್ನು ಅಧ್ಯಕ್ಷರು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟು ನಂತರ ಅವರು ರಾಜ್ಯಪಾಲರು ಆಗಿರೋದು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಸ್ಕೊಳ್ತೇನೆ. ಅವರು ಎಷ್ಟರ ಮಟ್ಟಿಗೆ ಸಾಂಸ್ಕೃತಿಕವಾಗಿ ಅವರು ಸಂಪೂರ್ಣವಾಗಿ ತನ್ನ ಬದುಕನ್ನು ತೊಡಗಿಸ್ಕೊಂಡಿದ್ದರು ಅಂತೇಳಿ ಅಂದರೆ ಅವರು ಯಾವುದೇ ಹುದ್ದೆಯಲ್ಲಿರಲಿ
ಬೆಂಗಳೂರಿನ ಚಾಮರಾಜಪೇಟೆಯ ರಾಮನವಮಿ ಉತ್ಸವದ ಸಂದರ್ಭದಲ್ಲಿ 1 ತಿಂಗಳುಗಳ ಕಾಲ ನಡೆಯುವ ಸಂಗೀತ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಇದ್ದರು ಅಂದರೆ ಅವರು ರಾಜ್ಯಪಾಲರಾಗಿದ್ದಾಗ, ಕೇಂದ್ರ ಮಂತ್ರಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ಸ್ಪೀಕರ್ ಆಗಿದ್ದಾಗ, ಮೊಯ್ಲಿ ಸಾಹೇಬ್ರೊಟ್ಟಿಗೆ DCM ಆಗಿದ್ದಾಗ, ಮತ್ತು ಏನೇ ಹುದ್ದೆನಲ್ಲಿ ಶಾಸಕರಾಗಿದ್ದಾಗ ಬಹುತೇಕ ಅವರಷ್ಟು ಸಂಗೀತದ ಕಾರ್ಯಕ್ರಮಗಳನ್ನು ಭಾಗವಹಿಸಿರ್ತಕ್ಕಂಥ ಇನ್ನೊಬ್ಬ ರಾಜಕಾರಣಿ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಹಿಂದಿನ ಸಾಲಿನಲ್ಲಿ ಹೋಗಿ ಕೂತು ಸಂಗೀತ ಕೇಳ್ಕೊಂಡು ಬರ್ತಾಯಿದ್ರು. ಅವರು 90 ವರ್ಷ ಆದಂಥ ಸಂದರ್ಭದಲ್ಲೂ ಕೂಡ DK ಸಾಹೇಬರು ಇಲ್ಲೇ ಇದ್ದಾರೆ. ಏನೋ ದೊಡ್ಡ ಬೇರೆ ಪಾರ್ಟಿಗಳು ಅದು ಮಾಡ್ತಾರೆ, ಅವರು ಸಂಗೀತದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಒಂದು ಹೋಟೆಲ್ನಲ್ಲಿ. ಚೆನ್ನೈಗೆ, ಮುಂಬೈಗೆ, ದೆಹಲಿಗೆ ಸಂಗೀತ ಕಾರ್ಯಕ್ರಮ ಇದ್ದರೆ ಅಲ್ಲಿಗೆ ಹೋಗಿ ದಿನಗಟ್ಟಲೆ ಅಲ್ಲಿದ್ದು ಸಂಗೀತ ಕಾರ್ಯಕ್ರಮವನ್ನು ಕೇಳ್ಕೊಂಡು ಬರ್ತಾಯಿದ್ರು. ಇನ್ನೊಂದು ರಾಥೋಡ್ ಹೇಳಿದಾಗ ಅವ್ರಿಗೆ ಭಾಳ ಪ್ರಿಯವಾದದ್ದು ಇನ್ನೊಂದು ಸ್ಪೋರ್ಟ್ಸು. ಬಹುತೇಕ ರಾಜಕಾರಣಿಗಳ ಪೈಕಿನಲ್ಲಿ ಹೈಯೆಸ್ಟು ವಿಂಬಲ್ಡನ್ ಆಗಲಿ, ಫ್ರೆಂಚ್ ಓಪನ್ ಆಗಲಿ, ಅಮೆರಿಕನ್ ಓಪನ್ ಆಗಲಿ, ಟೆನ್ನಿಸ್ ಟೂರ್ನಮೆಂಟ್ ನೋಡಿದಂಥ ರಾಜಕಾರಣಿ ಯಾರು ಒಬ್ಬರಿದ್ದರೆ ಇಡೀ ದೇಶದಲ್ಲಿ ಅದು SM ಕೃಷ್ಣ ಮಾತ್ರ. ಆ ಥರ ಅಲ್ಲಿಗೆಲ್ಲ ಹೋಗಿ ಬರ್ತಾ ಇರ್ತಕ್ಕಂಥ ಅದು ಪುರ್ಸೊತ್ತು ಮಾಡ್ಕೊಳ್ತಾ ಇದ್ರು, ದಿನಗಟ್ಟಲೆ ಹೋಗಿ ಅಲ್ಲಿ ಇರ್ತಾಯಿದ್ರು, ಅದನ್ನು ನೋಡ್ಕೊಂಡು ಬರ್ತಾಯಿದ್ರು. ಅವ್ರಿಗೆ ಆರೋಗ್ಯ ಸ್ವಲ್ಪ ಸಹಕರಿಸ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರ ಫೇವ್ರೇಟ್ ಪಾಸ್ ಟೈಮ್ ಅಂತೇಳಿ ಅಂದರೆ ಹಿಂದಿನ ಟೆನ್ನಿಸ್ ಮ್ಯಾಚ್ಗಳನ್ನ ನೋಡ್ತಕ್ಕಂಥದ್ದು. ಈಗ ಅವ್ರ ಮನೆಯಲ್ಲೇ ಅನೇಕ ಸರ್ತಿ ಪ್ರೇಮಕ ಕೂಡ ಹೇಳ್ತಾ ಇದ್ರು, ಅವ್ರಿಗೆ ಯಾರಾದರೂ ಅವ್ರ ಜೊತೆ ಇದ್ದವರು, ಜೊತೆ ಕೂತಂಥವ್ರು ಮಾತಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂದರೆ ಅವರು ತಿರುಗಿ ಏನೂ ಮಾತಾಡ್ತಿರ್ಲಿಲ್ಲವಂತೆ, ಮೌನವಾಗಿ ಎದ್ದಲ್ಲಿಂದ ಹೋಗ್ತಾ ಇದ್ರಂತೆ. ಎಲ್ಲಿಗೆ ಹೋಗ್ತಾ ಇದ್ರು ಅಂದರೆ ಲಿವಿಂಗ್ ರೂಮ್ಗೆ ಹೋಗಿ TV ಹಾಕ್ಕೊಂಡು ಅಲ್ಲಿ ಸ್ಪೋರ್ಟ್ಸ್ ಹಳೆ ಮ್ಯಾಚ್ಗಳನ್ನ ನೋಡ್ತಾ ಕೂತ್ಕೊಂಡ್ಬಿಡ್ತಾ. ಅದರ ಅರ್ಥ ಇವರಿಗೆ ಅಸಮಾಧಾನ ಆಗಿದೆ ಅಂತ ಇವ್ರು ತಿಳ್ಕೊಳ್ಬೇಕೇ ಹೊರತು ಅವ್ರು ಹೇಳ್ತಾ ಇರಲಿಲ್ಲ. ಹಾಗೆ ಆ ರೀತಿಯ ಅಷ್ಟೊಂದು ತಾಳ್ಮೆ ಇರೋವಂಥವ್ರು, ಅಷ್ಟೊಂದು ಶಿಸ್ತು ಇರೋವಂಥವ್ರನ್ನ ನೋಡೋದು ಭಾಳ ಅಪರೂಪವಾಗಿರ್ತಕ್ಕಂಥ ಕೆಲಸ. ಅನೇಕ ವಿಚಾರಗಳಲ್ಲಿ ಅವರು ಮಾದರಿನೂ ಕೂಡ ಆಗ್ತಾರೆ. ಅವರು ಕಾಂಗ್ರೆಸ್ಸನ್ನು ಬಿಡಬೇಕಾದಂಥ ಸಂದರ್ಭ ಬಂದಾಗ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ನನಗೆ ದೂರವಾಣಿ ಕರೆ ಮಾಡಿದರು, ಕೆಲವು ವಿಚಾರಗಳನ್ನ ಕೇಳಿದರು. ಆ ಸಂದರ್ಭದಲ್ಲಿ ನಾನು ಕೆಲವು ಸಲಹೆಗಳನ್ನು ಕೊಟ್ಟೆ. ಒಂದು ಹಂತದಲ್ಲಿ ಅವರು ಒಪ್ಪಿಕೊಂಡ್ರು, ಮತ್ತು ಅದು ಯಾಕೋ ಅವ್ರ ನಿರ್ಧಾರವನ್ನು ಬದಲಾಯಿಸಿ ಅದ್ರ ಬಗ್ಗೆ ಏನೇ ಅಭಿಪ್ರಾಯ ಇರಲಿ. ಒಬ್ಬ ಪತ್ರಕರ್ತ ಒಂದು ಪ್ರಶ್ನೆ ಕೇಳಿದ, ಆರ್ ಯು ಡಿಕ್ಲೇರಿಂಗ್ ರಿಟೈರ್ಮೆಂಟ್ ಫ್ರಮ್ ಆ್ಯಕ್ಟಿವ್ ಪಾರ್ಟೀಸ್ ಅಂತ. ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ, ಒಂದು ಪಾಸ್ ಕೊಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಒಂದೊಂದು ಪದ ಆಡಲಿಕ್ಕೂ ಕೂಡ ಅಳೆದು ತೂಗಿ ಮಾತಾಡೋದು. ಅವ್ರು ಹೇಳಿದರು, ಮೈ ಡಿಯರ್ ಫ್ರೆಂಡ್, ಪೊಲಿಟಿಷಿಯನ್ಸ್ ವೋಂಟ್ ರಿಟೈರ್, ದೇ ಜಸ್ಟ್ ಫೇಡ್ ಅವೇ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದು ಸತ್ಯನೇ ಕೂಡ, ಇವತ್ತಿನ ರಾಜಕಾರಣಕ್ಕೂ ಕೂಡ ಅದು ಸತ್ಯ. ಜಸ್ಟ್ ಫೇಡ್ ಅವೇ, ದೇ ವೋಂಟ್ ರಿಟೈರ್ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಥರದ ಒಂದು ವ್ಯಕ್ತಿತ್ವವನ್ನು ಬಳಸ್ಕೊಂಡಂತೆ ನಾನು ಸಭಾಪತಿಯಾಗಿ ಒಂದು 4-5 ವರ್ಷ ಕೆಲಸ ಮಾಡಿದಂಥ ಸಂದರ್ಭದ್ದು ಬೇರೆ ಯಾವುದೇ ಸಂದರ್ಭ ಇರ್ಬೋದು. ಸುದರ್ಶನ್ ಇದ್ದಾರೆ, ಅವರು ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ. SMK ಅವರು ಇಡೀ 62ನೇ ಇಸ್ವಿನಲ್ಲಿ ದೇವೇಗೌಡರು ಮತ್ತು SM ಕೃಷ್ಣ ಒಟ್ಟೊಟ್ಟಿಗೆ ವಿಧಾನಸಭೆ ಬಂದಂತು. ದೇವೇಗೌಡರು ಕಾಂಗ್ರೆಸ್ನ ರೆಬೆಲ್ ಕ್ಯಾಂಡಿಡೇಟ್ ಆಗಿ ಹೊಳೆನರಸೀಪುರದಿಂದ, SM ಕೃಷ್ಣ ಅವರು ಮದ್ದೂರಿಂದ PSP ಕ್ಯಾಂಡಿಡೇಟ್ ಆಗಿ ವಿಧಾನಸಭೆಗೆ ಆಯ್ಕೆ. 62ನೇ ಇಸ್ವಿಯಿಂದ ಅವರು ರಾಜ್ಯಸಭೆ ಸದಸ್ಯ ಅವಧಿ ಮುಗಿಯಲ್ಲಿವರೆಗೆ ಬಹುತೇಕ ಯಾವುದಾದ್ರೂ ಒಬ್ಬ ರಾಜಕಾರಣಿಯ ಒಂದೇ ಒಂದು ಮಾತನ್ನು ಕಡತದಿಂದ ತೆಗೆದೇ ಹಾಕದೇ ಇರುವಂಥ ಒಂದು ಉದಾಹರಣೆ ಇದ್ದರೆ ಅದು SM ಕೃಷ್ಣ ಅವರದ್ದು ಮಾತ್ರ. ಕಡತದಿಂದ ತೆಗೆದೇ ಇರಿದಂಥ ಅಥವಾ ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜಲ್ಲೇ ಕೆಲವು ಸರ್ತಿ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಅನಿಸಿದರೆ ತಕ್ಷಣ ಎದ್ದು ನಿಂತು, ಅಧ್ಯಕ್ಷರೇ ಆ ಪದ ಬಳಸಿದ ನಾನು ಮೈ ಸಿನ್ಸಿಯರ್ ಅಪಾಲಜೀಸ್ ಅಂತ ಕೇಳ್ತಾ ಇದ್ರು. ಇದು ದಾಖಲೆಯಲ್ಲಿ ಇರ್ತಕ್ಕಂಥದ್ದು. ಐ ಅಪಾಲಜೈಸ್ ಅಂತ ಅಥವಾ ಮೈ ಸಿನ್ಸಿಯರ್ ಅಪಾಲಜೀಸ್ ಅಂತ ಹೇಳ್ತಾ ಇದ್ರು. ಮತ್ತು ಅವರನ್ನು ಅವರು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಂಥ ರೀತಿ, ಅವ್ರ ಬಗ್ಗೆ ಭಾಳ ಜನ ಉಗ್ರಪ್ಪ ಪ್ರಸ್ತಾಪ ಮಾಡಿದ್ರಲ್ಲ, ಅವರು ವೇಷಭೂಷಣ ಮತ್ತೊಂದು ಅದು ಇದ್ರ ಬಗ್ಗೆ ಟೀಕೆ ಮಾಡೋರು ಭಾಳ ಜನ ಇದ್ದರು. ಆದರೆ ಅವರನ್ನು ಅವರು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಂಥ ರೀತಿ ನೋಡಿಬಿಟ್ರೆ ಅದು ಭಾಳ ಯಾರಿಗೂ ಕೂಡ ಅದನ್ನ ಅನುಕರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೆಲ್ಫ್ ಡಿಸೈನರು ಕೂಡ ಅವ್ರಿಗೆ ಯಾವ ರೀತಿ ಬಟ್ಟೆ ಬೇಕು ಅನ್ನೋದನ್ನ ಅವರೇ ಡಿಸೈನ್ ಮಾಡಿಸ್ಕೊಂಡು ಅವರೇ ಹೊಲಿಸ್ಕೊಳ್ತಾ ಇದ್ರು. ಮತ್ತು ಅದೇ ರೀತಿ ಪ್ರೆಸೆಂಟ್ ಮಾಡ್ಕೊಳ್ಳೋದು, ಯಾವ್ಯಾವ ಅಕೇಶನ್ಗೆ ಯಾವ್ಯಾವ ರೀತಿ ಹೋಗಬೇಕು ಅಂತೇಳಿ ಅಂದರೆ ಅದೇ ಒಂದು ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಸಿನಿಮಾ ನಿರ್ಮಾಣ ಮಾಡ್ಬೋದು. ಆ ರೀತಿಯಲ್ಲಿ ಅವರು ಬೆಳಗ್ಗೆ ಒಂಥರ ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ರು, ಮಧ್ಯಾಹ್ನಕ್ಕೆ ಒಂಥರ ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ರು. ಮನೆಯಲ್ಲೇ ಯಾರನ್ನಾದರೂ ಭೇಟಿ ಮಾಡೋದಾದರೂ ಕೂಡ ಅವ್ರು ಏನು ಮನೆಯಲ್ಲಿ ಆರ್ಡಿನರಿ ಡ್ರೆಸ್ಸಲ್ಲಿ ಮನೇಲಿ ರಿಟೈರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದ್ದ ಡ್ರೆಸ್ ಏನಿಲ್ಲ, ಅಲ್ಲೂ ಕೂಡ ಫುಲ್ಲಿ ಡ್ರೆಸ್ಡಾಗೆ ಬರ್ತಾಯಿದ್ರು, ಶೂ ಹಾಕ್ಕೊಂಡೇ ಬರ್ತಾಯಿದ್ರು, ಮತ್ತೆಲ್ಲ ಫುಲ್ಲಿ ಡ್ರೆಸ್ಡೇ ಇರ್ತಾಯಿದ್ರು. ಯಾವತ್ತೂ ಕೂಡ ಬೇರೆ ರೀತಿಯಲ್ಲಿ ಅವ್ರು ಪ್ರೆಸೆಂಟ್ ಆಗ್ತಾನೆ ಇರಲಿಲ್ಲ. ಫುಲ್ಲಿ ಡ್ರೆಸ್ ಅಂದರೆ ಫುಲ್ಲಿ ಡ್ರೆಸ್ಡ್. ಆಮೇಲೆ ಕರ್ಟಸೀಸು, ಎಟಿಕಸೀಸು,
ನೀವು ಯಾರೇ ಅವ್ರನ್ನ ಭೇಟಿ ಮಾಡಿದವರಿಗೆ ನೆನಪಿನಲ್ಲಿ ಉಳಿಯತಕ್ಕಂಥ ಅಂಶ ಅಂದರೆ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಹೋಗಲಿ, ಪತ್ರಕರ್ತ ಯಾರೇ ಹೋಗಲಿ, ಅವ್ರನ್ನ ಎದ್ದು ನಿಂತು ಅವ್ರು ಸ್ವಾಗತ ಮಾಡ್ತಾರೆ. ಮತ್ತು ಅವರು ವಾಪಸ್ ಕಳಿಸ್ಬೇಕಾದ್ರೆ ಎದ್ದು ನಿಂತು ಸಾಧ್ಯವಾದ ಒಂದು 2-3 ಹೆಜ್ಜೆ ಬಂದು ಕೆಲವ್ರನ್ನಂತೂ ಗೇಟ್ನವ್ರಿಗೆ ಬಿಟ್ಟು ಹೋಗ್ತಕ್ಕಂಥ ಅಭ್ಯಾಸಗಳು ಕೂಡ ಇದು. ಅದು ರಾಜಕಾರಣಿನೇ ಆಗಬೇಕು ಅಂತಿಲ್ಲ, ಪ್ರಭಾವಿಗಳೇ ಆಗಿರಬೇಕು ಅಂತೇನಿಲ್ಲ, ಅಥವಾ ಭಾಳ ಇನ್ಫ್ಲೂಯೆನ್ಷಿಯಲು ಅಥವಾ ಅವರಿಂದ ನನಗೇನೋ ಲಾಭ ಅಂತಿಲ್ಲ. ಸಾಮಾನ್ಯ ಕಾರ್ಯಕರ್ತ ಇದ್ದರೆ ರತ್ನಪ್ರಭು ಭಾಳ ಸರ್ತಿ ಅಲ್ಲಿಗೆ ಹೋಗೋರು, ಅವಶ್ಯಕ ಇದ್ದು ಹೋಗೋರು, ಅನವಶ್ಯಕವಾಗಿ ಹೋಗೋರು, ಭಾಳ ಸಂದರ್ಭದಲ್ಲಿ ಹೋಗೋರು ಅಲ್ಲಿ. ಅವರಿಗೂ ಕೂಡ ಎದ್ದು ನಿಂತೇ ಸ್ವಾಗತ ಮಾಡೋರು, ಎದ್ದು ನಿಂತೆ ಹೌದಲ್ಲ, ಎದ್ದು ನಿಂತೆ ಕಳಿಸೋರು ಅವರಿಗೆ ಈ ಥರನೇ. ಹಾಗಾಗಿ ರತ್ನಪ್ರಭುನ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಅವರಿಂದ ಅವರಿಗೇನು ಸಿಕ್ತೋ ಬಿಡ್ತೋ ಗೊತ್ತಿಲ್ಲ ನನಗೇನಾದರೆ, ಯಾವತ್ತಾದ್ರು ಚೇರ್ಮನ್ ಗಿರ್ಮನೆ ಮಾಡಿದ್ರೆ ಇಲ್ಲ, ಡಿ ಕೆ ಸಾಹೇಬ್ರು ಹೇಳ್ಬೇಕು ಅದನ್ನ. ಅಂತೂ ಆ ಥರ ಆ ಥರದ ಒಂದು ನಡವಳಿಕೆಗಳನ್ನು ಭಾಳ ಅಪರೂಪವಾದ ರಾಜಕಾರಣಿಗಳಿಗೆ ಇರೋವಂಥದ್ದು. ಹಾಗಾಗಿ ಸಂಗೀತ, ಸಾಂಸ್ಕೃತಿಕ, ನೃತ್ಯ, ರಂಗಭೂಮಿ, ಚಲನಚಿತ್ರ ಈ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಆಸಕ್ತಿಯನ್ನು ಪಡೆದುಕೊಂಡಿದ್ದರು. ನಮಗೆ ಚಿತ್ರಕಲಾ ಪರಿಷತ್ತಿಗೆ ಒಂದು ಹೊಸ ಜಾಗವನ್ನು ರಾಜರಾಜೇಶ್ವರಿ ನಗರದಲ್ಲಿ ಒಂದು 14 ಎಕರೆ ಜಾಗವನ್ನು ಕೊಡಿಸಿದರು. ಅದಾದ ನಂತರ ಕಟ್ಟಡ ಕಟ್ಟಕ್ಕೆ ದುಡ್ಡಿಲ್ಲ ಅನ್ನೋದು ಗೊತ್ತಿತ್ತು. ಇವತ್ತು ಕೂಡ ಈ ಕ್ಷಣದವರೆಗೂ ಅವರು ಚಿತ್ರಕಲಾ ಪರಿಷತ್ನ ಟ್ರಸ್ಟ್ನ ಅಧ್ಯಕ್ಷರೇ ಆಗಿದ್ದಾರೆ. ಅವರು ಅಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಣಕಾಸಿನ ಸಚಿವರು ಇದ್ದಾಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ದೇಶಪಾಂಡೆ ಇದ್ದರು. ಅವರಿಬ್ಬರನ್ನೂ ಕರೆಸಿ ಹೇಳಿ 20 ಕೋಟಿ ರೂಪಾಯಿಗಳನ್ನ ಯಾವ ಕಾಲೇಜಿಗೂ ಖಾಸಗಿ ಕಾಲೇಜುಗಳಿಗೆ ಕೊಟ್ಟಿಲ್ಲ, 20 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ ಇಲ್ಲ ಬಿಲ್ಡಿಂಗ್ ಕಟ್ಟಿ ಬೆಂಗಳೂರಿಗೆ ಒಂದು ಅವಶ್ಯಕತೆ ಇದೆ. ಶಾಂತಿನಿಕೇತನ, ಬರೋಡಾ ಮತ್ತು ಜೆ ಸ್ಕೂಲ್ ಆಫ್ ಆರ್ಟ್ ಯಾವ ಥರ ಇದು ಅದೇ ಥರ ಕರ್ನಾಟಕದಲ್ಲಿ ಒಂದು ಕಾಲೇಜ್ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ. ಹಾಗಾಗಿ ಅವರು ಇರುವಂಥ ಕಮಿಟ್ಮೆಂಟು, ಇನ್ನುಳಿರ್ತಕ್ಕಂಥ ಕಟ್ಟಡಗಳು ಕಟ್ಟಿರೋದು ಅದ್ರ ಬಗ್ಗೆ ಭಾಳಷ್ಟು ಜನ ಹೇಳಿದ್ದಾರೆ, ಬೇರೆ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಗೋಸ್ಕರ ಅವರು ಜನಮಾನಸದಲ್ಲಿ ನೆನಪಿನಲ್ಲಿ ಇರ್ತಾರೆ. ಅವರು ಎಷ್ಟೇ ಸೊಫಿಸ್ಟಿಕೇಟೆಡ್ಡು, ಅರಿಸ್ಟೋಕ್ರಾಟಿಕ್ಕು, ಮತ್ತೊಂದು ಏನೇ ಹೇಳ್ಬೋದು ಅವ್ರ ಬಗ್ಗೆ, ಆದರೆ ವಸ್ತುಶಃ ಅವರು ನಾನು ಸಿದ್ಧಾರ್ಥರವರು ನಮ್ಮನ್ನು ಅಗಲಿದ ನಂತರ ಅವರು ಎಷ್ಟು ಕುಗ್ಗಿದ್ರು ಅಂತ ಅವ್ರ ಹತ್ತಿರ ಇದ್ದವ್ರಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಆ ನೋವೇ ಬಹುತೇಕ ಅವರನ್ನು ಜರ್ಜರಿತರನಾಗಿ ಮಾಡ್ತು ಅಂದ್ರೂ ಕೂಡ ತಪ್ಪಿಲ್ಲ. ಅದರಿಂದಾಗಿ ಅವರು ಇದಾದರು. ಕಳೆದ 9 ತಿಂಗಳುಗಳ ಕಾಲ ಬಹುತೇಕ ಭಾಳಷ್ಟು ದೈಹಿಕವಾಗಿ ಅವರು ನೊಂದಿದ್ದಾರೆ. ಅವರು ಹೆಚ್ಚು ಸಕ್ರಿಯರಾಗಿರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಸ್ಪತ್ರೆಗಳಲ್ಲೇ ಬಹುತೇಕ ಸಮಯವನ್ನು ಕಳೆದರು. ಯಾರನ್ನೂ ನೋಡ್ತಕ್ಕಂಥದ್ದು ಕೂಡ ಸಾಧ್ಯ ಆಗಲಿಲ್ಲ. ಅದೊಂದು ಭಾಳ ದುಃಖದ ವಿಚಾರ. ಅಂದರೆ ಇದು ಯಾರನ್ನೂ ಹೊರತುಪಡಿಸಿರ್ತಕ್ಕಂಥದ್ದಲ್ಲ, ಮಾತಾಡ್ಬೋದು, ಯಾರನ್ನೂ ಕೂಡ ಇದು ಹೊರತುಪಡಿಸಿರ್ತಕ್ಕಂಥದ್ದಲ್ಲ. ಯಾಕೆಂದರೆ ಭಾಳ ಜನ ಇವತ್ತು ನಾನಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, SMK ಅವರು ಈ ಥರ ಕೊರಗಬಾರ್ದಾಗಿತ್ತು, ಅವರು ಚಟುವಟಿಕೆಯಿಂದ ಸಕ್ರಿಯವಾಗಿದ್ದಾಗಲೇ ಅವರು ದೇಹತ್ಯಾಗ ಮಾಡಿದರೆ ಚೆನ್ನಾಗಿತ್ತು ಅಂತೇಳಿ. ಇದು ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ, ಯಾರನ್ನೂ ಬಿಟ್ಟಿರ್ತಕ್ಕಂಥದ್ದಲ್ಲ ಇದು. ರಾಮಕೃಷ್ಣ ಪರಮಹಂಸರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ರಾಮಕೃಷ್ಣ ಪರಮಹಂಸರಿಗಿಂತ ದೊಡ್ಡದಾಗಿರ್ತಕ್ಕಂಥ ಸಾಧಕ ಮತ್ತೊಬ್ಬ ಇಲ್ಲ. ಸಾಕ್ಷಾತ್ ಕಾಳಿ ಮಾತೆಯನ್ನು ದರ್ಶನ ಮಾಡಿಕೊಂಡವರು ಅಂತೇಳಿ ಹೇಳ್ತಾರೆ. ಆದರೆ ರಾಮಕೃಷ್ಣ ಪರಮಹಂಸರು ತಮ್ಮ ಕೊನೆಯ ದಿನಗಳಲ್ಲಿ ನೀರು ಕೂಡ ಕುಡಿಲಿಕ್ಕಾಗದೇ ಇರೋಂಥ ರೀತಿಯಲ್ಲಿ ಗಂಟಲು ಕ್ಯಾನ್ಸರಿಂದ ಬಳಲಿ ದೇಹ ತ್ಯಾಗ ಮಾಡಬೇಕಂತ ಸಂದರ್ಭ ಬಂತು. ಅವ್ರ ಶಿಷ್ಯರು ಅವ್ರನ್ನ ಕೇಳ್ತಾರೆ, ಯಾಕೆ ನೀವು ಇಡೀ ಸಾಕ್ಷಾತ್ ಕಾಳಿ ಮಾತೆನೇ ನಿಮಗೆ ದರ್ಶನ ಕೊಟ್ಟಿರ್ಬೇಕು, ನಿಮ್ಗೆ ಯಾಕೆ ಈ ನೋವು? ಅದಕ್ಕೆ ಪರಮಹಂಸರು ಹೇಳ್ತಾರೆ, ನನ್ನ ದೇಹ ಇದನ್ನು ಅನುಭವಿಸಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ರಮಣ ಮಹರ್ಷಿಗಳು ಕೂಡ ನಿಮಗೆ ಗೊತ್ತು. ರಮಣ ಮಹರ್ಷಿಗಳು ತಿರುವಣ್ಣಾಮಲೈ ಅವರು ಕೂಡ ಕೊನೆಯ ವರ್ಷಗಳಲ್ಲಿ ಭಾಳ ಕ್ಯಾನ್ಸರ್ ರೋಗದಿಂದ ಬಳಲೇ ಸತ್ತಿರ್ತಕ್ಕಂಥವ್ರು. ಈ ಥರ ಅನೇಕ ಉದಾಹರಣೆಗಳಿದ್ದಾವೆ. ಚಿಕ್ಕ ವಯಸ್ಸಿನಲ್ಲಿ ಸತ್ತಂಥವ್ರು ಭಾಳ ಜನ ಇದ್ದಾರೆ. ಸ್ವಾಮಿ ವಿವೇಕಾನಂದ ಇರ್ಬೋದು, ಬಸವಣ್ಣವರು ಇರ್ಬೋದು, ಅನೇಕ ಜನ ಚಿಕ್ಕ ವಯಸ್ಸಿನಲ್ಲಿ ಸತ್ತಂಥವ್ರು ಇದ್ದಾರೆ. ಹೀಗೆ ನೋವು ಮತ್ತು ದುಃಖ ಅನ್ನೋದು ಎಲ್ಲೂ ಕೂಡ ಯಾರಿಗೂ ಕೂಡ ಬಿಟ್ಟಿರ್ತಕ್ಕಂಥದ್ದಲ್ಲ. ಅದಕ್ಕೆ ಬುದ್ಧ ಹೇಳಿದ್ದು, ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತಗೊಂಡು ಬಂದರೆ ನಿನ್ನ ಮಗನನ್ನು ಬದುಕಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ ಕಾರಣ ಅದೇ ರೀತಿ. ಹಾಗಾಗಿ ಎಷ್ಟೇ ಆದರೂ ಕೂಡ, ಎಷ್ಟೇ ವಯಸ್ಸು, ತುಂಬು ಜೀವನ ಅಂತ ನಾನು ಹೇಳಿದರೂ ಕೂಡ ಅವರ ಅಗಲಿಕೆ ನಮ್ಮನ್ನು ಬಾಧಿಸ್ತದೆ. ಸಾರ್ವಜನಿಕ ಬದುಕಿನಲ್ಲಿ, ಅದು ಕರ್ನಾಟಕ, ಭಾರತ ಸಾರ್ವಜನಿಕ ಬದುಕಿನಲ್ಲಿ ಇವತ್ತಿನ ಈ ಮಾತಿನ ಮಾಲಿನ್ಯದ ವಾತಾವರಣದಲ್ಲಿ ಅಂಥವ್ರು ಇದ್ದಿದ್ರೆ ಚೆನ್ನಾಗಿತ್ತು. ಅಟ್ಲೀಸ್ಟ್ ಒಬ್ಬ ಮಾರ್ಗದರ್ಶಕರಾಗಿ ಇಂಥವ್ರು ಇದ್ದರು ಅನ್ನೋದಕ್ಕೆ ಒಂದು ಬೇಕಿತ್ತು ಅಂತೇಳಿ ಅನ್ನಿಸ್ತದೆ ಮುಂದಿನ ಪೀಳಿಗೆಗೆ. ಹಾಗಾಗಿ ಅವರು ಇಲ್ಲ ಅಂತಕ್ಕಂಥದ್ದು ಆ ಮಟ್ಟಿಗೆ ಒಂದು ಸಜ್ಜನ, ಸುಸಂಸ್ಕೃತ, ಸೌಜನ್ಯ ರಾಜಕಾರಣಿಯ ಒಂದು ಕೊರತೆಯನ್ನು ಉಂಟು ಮಾಡಿದೆ. ಅದನ್ನು ತುಂಬತಕ್ಕಂಥದ್ದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ರಾಜಕೀಯವಾಗಿ ನಮ್ಮ ಬೇರೆ ಪಕ್ಷದಲ್ಲಿರೋರು ನಾವು ಯಾವತ್ತೂ ಕೂಡ ಎದುರಾಳಿಗಳು ಅಂತ ನೋಡ್ತಾ ಇದ್ದರೆ ಹೊರತು ಶತ್ರುಗಳು ಅಂತೇಳಿ ನೋಡ್ತಾ ಇರಲಿಲ್ಲ. ಇಲ್ಲದಿದ್ದರೆ ಅವರು ದೇವೇಗೌಡರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾನೇ ಇರಲಿಲ್ಲ.
ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ 2-3 ಬಾರಿ ನಾನು ದೇವೇಗೌಡರು ಅವರು ಭೇಟಿ ಮಾಡಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ದ್ವೇಷ ಸಾಧನೆ ಮಾಡ್ತಕ್ಕಂಥ ಮನಸ್ಸೇ ಇರಲಿಲ್ಲ. ಹಾಗಾಗಿ ಯಾರನ್ನು ಬೇಕಾದ್ರೂ ಭೇಟಿ ಮಾಡ್ತಾ ಇದ್ರು. ಯಾರು ಇನ್ನೊಬ್ಬರನ್ನ ಯಾರನ್ನಾದ್ರೂ ಕೂಡ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದರೆ ಅಥವಾ ಬಂದರೆ ನಮಗೇನು ತೊಂದರೆ ಅಂತಕ್ಕಂಥ ರೀತಿ ಯೋಚನೆ ಮಾಡಿದಂಥವ್ರಲ್ಲ. ಹಾಗೆ ಅದಕ್ಕೆ ಬೇರೆ ಈವನ್ ಯಾರು ಏನು ಬೇಕಾದರೂ ಹೇಳಿ, ಈಗಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಸಿಗೆ ಸೇರಿಸುವಂಥದ್ರಲ್ಲೂ ಕೂಡ SM ಕೃಷ್ಣರವರು ದೊಡ್ಡದಾಗಿರತಕ್ಕಂಥ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥ ಸತ್ಯ. ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಎಲ್ಲೆಲ್ಲಿ ಸಭೆ ಆಯಿತು, ಹೇಗಾಯಿತು, ಏನಾಯಿತು ಅಂತೇಳಿ DK ಸಾಹೇಬರಿಗೆ ಉಳಿದಿರ್ತಕ್ಕಂಥದ್ರ ಹತ್ತಿರದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ಸನ್ನು ಬಲವಾಗಿ ಕಟ್ಟಬೇಕು, ಅವ್ರು ಬಂದರೆ ಇನ್ನೊಂದಷ್ಟು ಕಾಂಗ್ರೆಸ್ ಬಲವಾಗ್ತದೆ ಅಂತಕ್ಕಂಥ ಉದ್ದೇಶ ಅವ್ರಿಗಿತ್ತೇ ಹೊರತು ಬೇರೆ ಯಾವ ಉದ್ದೇಶನೂ ಕೂಡ ಇರಲಿಲ್ಲ. ಹಾಗಾಗಿ SM ಕೃಷ್ಣ ಒಬ್ಬ ಸಜ್ಜನಿಕೆಯ, ಸುಸಂಸ್ಕೃತ, ಸೌಜನ್ಯದ ರಾಜಕಾರಣಿ. ದೈಹಿಕವಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಹಾಕಿಕೊಟ್ಟಂಥ ಮಾರ್ಗ ಇದೆ, ಅವ್ರು ಮಾಡಿದಂಥ ಸಾಧನೆಗಳಿದ್ದಾವೆ. ಅವ್ರು ಯಾವ ರೀತಿ ಒಬ್ಬ ರಾಜಕಾರಣಿ ನಡೆದುಕೊಳ್ಬೇಕು ಸಾರ್ವಜನಿಕ ಬದುಕಿನಲ್ಲಿ ಅಂತ ತೋರಿಸ್ಕೊಟ್ಟು ಹೋಗಿದ್ದಾರೆ. ಅದನ್ನು ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅಷ್ಟು ಮಟ್ಟಿಗೆ ನಮ್ಮ ಸಾರ್ವಜನಿಕ ಬದುಕು ಶುದ್ಧವಾಗ್ತದೆ ಅನ್ನೋದು ನನ್ನ ಖಚಿತವಾಗಿರತಕ್ಕಂಥ ಒಂದು ಅಭಿಪ್ರಾಯ. ವ್ಯಕ್ತಿಗತವಾಗಿ ಒಬ್ಬ ಮಾರ್ಗದರ್ಶಕನನ್ನು ಕಳ್ಕೊಂಡಂಥ ನೋವು ನನಗಿದೆ. ಅದೇ ರೀತಿ ನಿಮ್ಮಲ್ಲಿ ಅನೇಕ ಜನರಿಗೆ, ನನಗಿಂತ ಅವರಿಗೆ ಆತ್ಮೀಯರಾಗಿ, ನನಗಿಂತ ಭಾಳ ವರ್ಷ ಅವರೊಟ್ಟಿಗೆ ಕೆಲಸ ಮಾಡೋದಂಥವ್ರಿಗೆ ಕೂಡ ಆ ರೀತಿಯ ನೋವು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಭರಿಸ್ಕೊಳ್ಳೇಬೇಕಾಗ್ತದೆ. ನಾವು ಜೀವನ ಚಕ್ರದಲ್ಲಿ ಆ ನಡೀಲೇಬೇಕಾದಂಥ ಘಟನೆಗಳನ್ನ ನಮ್ಮ ಕೈಲಿ ಯಾರ ಕೈಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಘಟಿಸಿದೆ. ಆದರೆ ಆ ಒಂದು ಕುಟುಂಬಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಮೊದಲು ಸಿದ್ಧಾರ್ಥ ಹೋದರು, ಈಗ SM ಕೃಷ್ಣ ಹೋದರು. ಹಾಗಾಗಿ ಆ ಕುಟುಂಬಕ್ಕೆ DK ಸಾಹೇಬರಿದ್ದಾರೆ, ಈಗ ಸಂಬಂಧವನ್ನು ಬೆಳೆಸಿದ್ದಾರೆ. ಆ ಕುಟುಂಬವನ್ನು ನೋಯದೇ ಇರುವಂಥ ರೀತಿಯಲ್ಲಿ ಸಂರಕ್ಷಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಚಿತ್ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯೂ ಸಿಗಲಿ, ಅವರ ಕುಟುಂಬದವರು ಈ ಸವಾಲನ್ನು ಎದುರಿಸುವಂಥ ಶಕ್ತಿನೂ ಅವ್ರಿಗೆ ಬರಲಿ. SMK ಅಂತ ರೀತಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನಡೆದುಕೊಳ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋವಂಥ ಒಂದು ಹಾರೈಕೆಯನ್ನು ಮಾಡಿ ಅವರ ನೆನಪುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೃಷ್ಣ ಸಾಹೇಬರನ್ನ ಕುರಿತು ಅನೇಕ ವಿಚಾರಗಳ ವಿನಿಮಯ ಮಾಡುವಂಥ ಶಂಕರ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಇವತ್ತು ನಾವೆಲ್ಲ ವಿಶೇಷವಾಗಿ ಹಿರಿಯ ನಾಯಕರು ಮತ್ತು ಸೌಜನ್ಯತೆಯ, ಸುಸಂಸ್ಕೃತೆಯ ಸಾಕಾರ ಮೂರ್ತಿಯಾದಂಥ SM ಕೃಷ್ಣ ಅವರ ನೆನಪು ಮಾಡ್ತಾಯಿದ್ದೇವೆ. BL ಶಂಕರ್ ಅವರು ಭಾಳ ಚೆನ್ನಾಗಿ ಕೆಲವು ವಿಚಾರಗಳನ್ನು ಹೇಳಿದರು. 100ಕ್ಕೆ 100 ಪಾಲು ಹೋಗ್ತೇನೆ. ನಾನು ಸುಮಾರು 50 ವರ್ಷದಿಂದ ರಾಜಕೀಯದಲ್ಲಿದ್ದೇನೆ. 72ರಲ್ಲಿ ಪ್ರಥಮ ಬಾರಿ ನಾನು ಮಂತ್ರಿಮಂಡಲವನ್ನು ಸೇರಿದಾಗ ಆಗ ತಾನೇ ಶಾಸನ ಸಭೆಯನ್ನು ಪ್ರವೇಶ ಮಾಡಿದ್ದೆ. ಆಗ ಘಟಾನುಘಟಿಗಳು ದೇವರಾಜ ಅರಸರ ಮಂತ್ರಿಮಂಡಲದಲ್ಲಿದ್ದರು. ದೇವರಾಜ ಅರಸರು ನಮ್ಮನ್ನು ಹೇಳದೆ ಕೇಳದೆ ಒಮ್ಮೆಲೆ ಮಂತ್ರಿ ಮಾಡಿಬಿಟ್ರು. ಆಗ ನನಗೊಂದು ರೀತಿ ಶಾಕ್ ಆಯಿತು. ಅದು ಕೂಡ ಯಾವ ಮಂತ್ರಿಮಂಡಲ ಅಂತ ಹೇಳಿದರೆ SM ಕೃಷ್ಣ ಅವರು ಉದ್ಯಮ ಮಂತ್ರಿಗಳು. ಅಲ್ಲಿ ಅವರಿಗೆ ಅಟ್ಯಾಚ್ ಆಗಿ ನಾನು ಸಣ್ಣ ಕೈಗಾರಿಕಾ ಮಂತ್ರಿ. ಸ್ವಲ್ಪ ಹೆದರಿಕೆ ಆಯಿತು. ಇಂಥ ಘಟಾನುಘಟಿಗಳ ಜೊತೆಯಲ್ಲಿ ಹೇಗೆ ಕೆಲಸ ಮಾಡೋದು ಅಂತೇಳಿ. ಆಗಿನ ಕಾಲದಲ್ಲಿ ಅಟ್ಯಾಚ್ ಮಂತ್ರಿಗಳಂದರೆ ಯಾವ ಪೋರ್ಟ್ಫೋಲಿಯೋ ಇಲ್ಲ. ಕೆಲವು ಕಾಲ ನಾವು ಯಾವ ಕೆಲಸ ಇಲ್ಲದ್ರೆ ಸುಮ್ಮನೆ ಇರಬೇಕಿತ್ತು. ಆದರೆ ನಾವೇ ಆಲೋಚನೆ ಮಾಡೋದು ಯಾವುದು ಮಾಡ್ಬೋದು ಇದರಲ್ಲಿ. ಆಗ ನಾವು ಒಂದು ರೀತಿಯ ಅನ್ವೇಷಣಾ ಪ್ರವೃತ್ತಿ ಇದ್ದದ್ರಿಂದ ಕೆಲವು
ಕಾರ್ಯಕ್ರಮಗಳನ್ನು ನಾವೇ ಮಾಡುವಾಗ ಅದಕ್ಕೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು, ಏನೋ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅಂತೇಳಿ ಆ ಭಾವನೆ ಇಟ್ಕೊಳ್ತೇವೆ. ಸೌಜನ್ಯತೆಯಿಂದ ನಾನು ಮಾಡಿದ ಎಲ್ಲ ಕಾರ್ಯಕ್ರಮಗಳಿಗೆ 100ಕ್ಕೆ 100 ಪಾಲು ಯಾವುದೇ ಆಕ್ಷೇಪಣೆ ಇರ್ತದೆ ಸಹಕಾರ ಮಾಡಿದವರು ಎಸ್.ಎಂ. ಕೃಷ್ಣ ಅವರು. ಯಾಕಂದರೆ ಏನು ಕೆಲಸ ಇಲ್ಲ ಇದ್ದರೆ ನಾವೇನಾದರೂ ಹೊಸ ಆಲೋಚನೆ ಮಾಡಬೇಕಲ್ಲ. ಅದಕ್ಕೆ ಇಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಅಂತೇಳಿ ಮಾಡಿದೆವು, ಅದಕ್ಕೂ ಅವರು ಸಹಿ ಅನ್ನಿಸಿದ್ರು. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ನ ಒಂದು ದೊಡ್ಡ ಎಸ್ಟೇಟನ್ನು ನಾವು ಆನೇಕಲ್ ತಾಲೂಕುಗಳಲ್ಲಿ ಮಾಡಿದೆವು, ಅದಕ್ಕೂ ಸಹಕಾರ ಕೊಟ್ಟರು. ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ IT ಆ ಥರ ಬೆಳೀಲಿಕ್ಕೆ ಅವರ ಆಶೀರ್ವಾದ ಇಲ್ಲದಿದ್ದರೆ ಆಗ್ತಾನೇ ಇರಲಿಲ್ಲ. ಯಾರಾದರೂ ಅಡ್ಡ ಬರ್ತಾಯಿತ್ತು, ಇವನೇನು ಅಧಿಕ ಪ್ರಸಂಗ ಮಾಡ್ತಾ ಇದ್ದಾರೆ ಅಂತ. ಅದೇ ಥರ ನಾನು ಸಣ್ಣ ಕೈಗಾರಿಕೆಯಾಗಿ ಬಹುಶಃ ಹೆಚ್ಚು ನನಗೆ ವರ್ಚಸ್ಸು ಕೀರ್ತಿ ಬರಬೇಕಾದ್ರೆ ಸಣ್ಣ ಕೈಗಾರಿಕೆಯಲ್ಲಿ ಮಾಡಿದಂಥ ನನ್ನ ಕೆಲಸದಿಂದ. ಬಹುಶಃ ಆ ಸೌಜನ್ಯ ಇಲ್ಲದ್ರೆ ಅವರು ಅಡ್ಡ ಬರ್ತಾಯಿದ್ರು. ಒಂದು ಬಾರಿ ಕೂಡ ಅವರು ಅಡ್ಡ ಬರ್ತಾಯಿಲ್ಲ, ಪ್ರೋತ್ಸಾಹ ಕೊಡ್ತಾಯಿದ್ರು. ದೇವರಾಜ ಅರಸರ ಪ್ರೋತ್ಸಾಹ ಕೂಡ ಆ ಸಂದರ್ಭದಲ್ಲಿ ಇತ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಆದ, ಅವರು ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್. ಅವರು ಅನೇಕರಿದ್ದರು. ರಾಜಶೇಖರ ಮೂರ್ತಿ ಅವರಿದ್ದರು, M.I. ಗೋರ್ಪಡೆ ಇದ್ದರು, ಅನೇಕ ಮಂದಿ ಉಚ್ಚಮಾಸ್ತಿ ಗೌಡರಿದ್ದರು, ಎಲ್ಲ ಇದ್ದರು. ನಾನು ಆಯ್ಕೆಯಾದ ಕೂಡಲೇ ನರಸೂರಾವ್ ಫೋನ್ ಬಂತು, ನೀವು ಎಸ್.ಎಂ. ಕೃಷ್ಣ ಅವರನ್ನೇ ಯಾಕೆ ಮಂತ್ರಿ ಮಾಡಬಾರ್ದು ಅಂತೇಳಿ. ನಾನು ಹೇಳಿದ್ದೆ, ಅವರು ಒಪ್ಪಿದ್ದಿದ್ದರೆ ಖಂಡಿತ ಮಂತ್ರಿ ಆಯ್ಕೆ. ನಾವು ಫಸ್ಟ್ ಟೈಮ್ ನಾವು ಉಪಮುಖ್ಯಮಂತ್ರಿ ಪೋಸ್ಟು ಕ್ರಿಯೇಟ್ ಮಾಡೋದು ಫಸ್ಟ್ ಟೈಮ್. ನಾನು ಅವ್ರು ಒಪ್ಪಿದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ತೇನೆ ಅಂತೇಳಿ, ಅವ್ರು ಬೇಕಾದ ಪೋರ್ಟ್ಫೋಲಿಯೋ ಕೊಡ್ತೇನೆ ಅಂತೇಳಿ. ನನಗೆ ಅವ್ರು ಬರೋದೇ ನನ್ನ ಮಂತ್ರಿಮಂಡಲಕ್ಕೆ ಅದೊಂದು ಶೋಭೆ ಅಂಥೇಳಿ ನೇರವಾಗಿ ಅವರು ಆಗ ಸ್ಪೀಕರ್ ಆಗಿದ್ದರು. ಕ್ರೆಸೆಂಟ್ ರೋಡಿಗೆ ಹೋದೆ. ಸೌಜನ್ಯತೆಯಿಂದ ನಡ್ಕೊಂಡ್ರು, ನನಗೆ ಅಭಿನಂದನೆ ಮಾಡಿದರು ಮುಖ್ಯಮಂತ್ರಿ ಆದದಕ್ಕೆ. ನಾನು ಅದರ ನಿರೀಕ್ಷೆ ಮಾಡಿರಲಿಲ್ಲ. ಆಗ ಹೇಳಿದೆ, ನೀವು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕು, ನಮಗೆ ಅದೊಂದು ಶಕ್ತಿ ಬರ್ತದೆ, ಉಪಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ನಿಮಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಅಂತೇಳಿ ತಾವು ಹೇಳಿ ಅದನ್ನೇ ಮಾಡ್ತೀವಿ ಅಂತೇಳಿ. ಮತ್ತು ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಮಂತ್ರಿ ಕೂಡ ಆಗ್ತೀವಿ. ಬಹುಶಃ ನಾವು ಅವರ ಮಂತ್ರಿಮಂಡಲದಲ್ಲಿ ಅವರಿಗಿಂತಲೂ ನಾನೇ ಹಸ್ತಕ್ಷೇಪ ಮಾಡಿದ್ದು ಜಾಸ್ತಿ. ಆಗ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿ ಫೌಂಡೇಶನ್ ಸ್ಟೋನ್ ಮಾಡಿದ ಮೇಲೆ 1 ಇಂಚು ಕೆಲಸ ಆಗಿದೆ. ಆಗ ನಾನು ಹೇಳಿದ್ದೆ, ನಾವು ಬೇಕಾದರೆ ಒಂದು ಫೈನಾನ್ಸ್ ಕಾರ್ಪೊರೇಷನ್ ಮಾಡೋಣ, ಇದು ಕೃಷ್ಣ ಜಲಭಾಗ್ಯ ನಿಗಮ ಅಂತೇಳಿ ಮನಿ ರೈಸ್ ಮಾಡೋಣ, ನನ್ನ ಮೂಲಕ ಕಟ್ಟೋಣ ಅಂತೇಳಿದರೆ 2 ವರ್ಷದಲ್ಲಿ 518 ಮೀಟರ್ ಏರಿಸಿದೆವು. ಮತ್ತೊಂದು 5 ಮೀಟರ್ ಗೇಟ್ ಕೂಡ ಫಿಕ್ಸ್ ಮಾಡಿದ್ವಿ. ಈಗ ನಮ್ಮ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಆಗಿದ್ದಾರೆ. ಆ ಗೇಟು ನಮ್ಮ ಅನಂತರ ಮುಖ್ಯಮಂತ್ರಿ ಆಗಿದ್ದವರು ಕತ್ತರಿಸಿಬಿಟ್ರು. ಆ ಕತ್ತರಿಸಿದಂಥ ಗೇಟು ಈಗಲೂ ಕೂಡ ಅಲ್ಲಿದೆ, ನೀವು ಹೋಗಿ ನೋಡಬೇಕು. ನಮಗಂತೂ ನಮ್ಮ ಹೃದಯವನ್ನು ಕತ್ತರಿಸಿದಾಗ ಆಯಿತು. ಯಾಕೆ ಹೇಳ್ತಾರೆ ಅಂದರೆ, ಅವರು 100ಕ್ಕೆ 100 ಪಾಲು ನಾವು ಪವರ್ ಕಟ್ ಆಗಿ ಭಾಳ ಇತ್ತು. ಆಗ ನಾನು ಕೆಲವು ಸೂಚನೆ ಕೊಟ್ಟಾಗ ಅವರು ಕೂಡಲೇ ಸ್ವೀಕಾರ ಮಾಡಿದರು. ಅವರ ಕಾಲದಲ್ಲೇ ಪವರ್ ಕಟ್ಟು ನಾವು ಫಸ್ಟ್ ಟೈಮ್ ಅದನ್ನು ತೆಗೆದಾಕಿದ್ದೀವಿ. ಇದನ್ನು ಯಾಕೆ ಇದನ್ನೆಲ್ಲ ಹೇಳ್ತಾ ಅಂದರೆ, ಬಹುಶಃ ನನ್ನ ಬದುಕಿನಲ್ಲಿ ಅಥವಾ ರಾಜಕೀಯ ಬದುಕಿನಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಮಟ್ಟದ ಕ್ರೀಡಾ ಸ್ಫೂರ್ತಿ, ಸ್ಪೋರ್ಟ್ಸ್ಮನ್ಶಿಪ್ ಅಂತೇಳಿ ಇದೆ ಅಲ್ಲ, ಈಗ ಅದು ನಮ್ಮ ಡಿಕ್ಷನರಿಯಿಂದ, ರಾಜಕೀಯ ಡಿಕ್ಷನರಿಯಿಂದ ಆ ಶಬ್ದ ಕಾರಣ ಆಗ್ತಾ ಇದೆ. ಬಹುಶಃ ನಾನು ಕಂಡಂಥ ಅತ್ಯಂತ ಅಪರೂಪದ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಕೆಲಸ ಮಾಡಿದಂಥ ಒಬ್ಬ ರಾಜಕೀಯ ವ್ಯಕ್ತಿ ಯಾರು ಅಂತ ಹೇಳಿದರೆ, ಪ್ರಥಮ ಶ್ರೇಣಿಯನ್ನು ನಾನು ಎಸ್.ಎಂ. ಕೃಷ್ಣ ಅವರಿಗೆ ಕೊಡಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೆ. ಅಂಥ ಶ್ರೇಷ್ಠತೆ ಅವರಲ್ಲಿ ಖಂಡಿತವಾಗಿ ಇತ್ತು. ಇವತ್ತು ನನಗೆ ಭಾಳ ಸಂತೋಷ ಅಂತೇಳಿದರೆ, ನಮ್ಮ ಶಿವಕುಮಾರ್ ಅವರು ಇಲ್ಲೇ ಇದ್ದಾರೆ. ಅವ್ರಿಗೆ ಕೊಟ್ಟಂಥ ಪ್ರೋತ್ಸಾಹ ನಾನು ಕೊಡಲಿಲ್ಲ. ಅವ್ರಿಗೆ ಪ್ರೋತ್ಸಾಹ ನಾನು ಸೀಟ್ ಮಾತ್ರ ಒಮ್ಮೆ MLA ಸೀಟ್ ಬಹುಶಃ ನಾನು ಕೊಟ್ಟಿರಬೇಕು ಅಷ್ಟೇ.
ಆಮೇಲೆ ಅವರು ಕೊಟ್ಟಷ್ಟು ಪ್ರೋತ್ಸಾಹ ನಾನು ಶಿವಕುಮಾರ್ಗೆ ಕೊಡಲಿಲ್ಲ. ಶಿವಕುಮಾರನ್ನು ಇವತ್ತು ಬೆಳೆಸಿ ಅವರಿಗೆ ಉತ್ತೇಜನ ಮಾಡಿಕೊಟ್ಟು ಅವರು ಮುಖ್ಯಮಂತ್ರಿ ಆಗತಕ್ಕಷ್ಟು ಅರ್ಹತೆಯನ್ನು ಇವತ್ತು ಗಳಿಸಿದರೆ ಎಸ್ ಎಂ ಕೃಷ್ಣ ಅವರಿಗೆ ಆ ಕೀರ್ತಿ, ಅಂದರೆ ಆ ಪ್ರತಿಭೆಯನ್ನು ಗುರುತಿಸಿದಂಥ ಒಂದು ನಮ್ಮ ರಾಜಕೀಯ ನಾಯಕರಿಗೆ ಬೇಕು. ಅದು ಗುಣ ಬಹಳ ಕಡಿಮೆ, ಈಗ ಅಸೂಯೆ ಜಾಸ್ತಿ. ಅಂಥ ಸಂದರ್ಭದಲ್ಲಿ ಅನೇಕ ಯುವಕರನ್ನು, ನಾನು ಕೂಡ ಅನೇಕ ಯುವಕರನ್ನು ಕಟ್ಟಿದೆ, ನಿರ್ಮಾಣ ಮಾಡಿದೆ. ಅನೇಕ ರೀತಿಯಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟು ಮಾಡಬೇಕು ಅಂತೇಳಿ ನಾನು ಮಂಜೂರು ಮಾಡಿದ ಮೇಲೆ ನಂತರ ಬಂದಂಥ ಮುಖ್ಯಮಂತ್ರಿಗಳು ಅದಕ್ಕೆ ಅಡ್ಡಗಾಲ ಹಾಕಿದ್ರು. ಆದರೆ ನನಗೆ ಅಡ್ಡಗಾಲ ಹಾಕಿದ ಕೂಡಲೇ ಅನ್ನಿಸ್ತು ಇದು ಈ ಪ್ರಾಜೆಕ್ಟ್ ಹೊರಟೋಯ್ತು, ಇನ್ನು ಬರೋದೇ ಇಲ್ಲ ಅಂತ. ಆದರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಮೇಲೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆದಮೇಲೆ ಅದನ್ನು ಕೈ ಬಿಡಲಿಲ್ಲ. ಯಾಕಂದರೆ ಏನೋ ವೀರಪ್ಪ ಮೊಯ್ಲಿಯವರು ಪ್ರಾರಂಭ ಮಾಡಿದರು, ಅದರಿಂದ ಇಲ್ಲಿ ಕೈ ಬಿಡೋಣ ಅಂತೇಳಿ ಬಿಡಲಿಲ್ಲ. ಅದನ್ನು ಮುಂದುವರಿಸಿ ಆ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕೈಗೊಂಡು ಯಶಸ್ಸು ಮಾಡಿದವರು ಎಸ್ ಎಂ ಕೃಷ್ಣ ಅವರು, ನಮ್ಮ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಸಿದರು. ಅದರಿಂದ ಅನೇಕ ಉದಾಹರಣೆಗಳನ್ನು ನೀವು ಹೆಸರಿಸ್ಬೋದು. ನಾನು ಯಾವುದು ಇನಿಷಿಯೇಟಿವ್ ತಗೊಂಡೆ ಅದನ್ನು ಮುಂದುವರಿಸಿ ಯಶಸ್ವಿಯನ್ನು ಮಟ್ಟಕ್ಕೆ ತಂದಂಥವರು ನಮ್ಮ ಎಸ್ ಎಂ ಕೃಷ್ಣ ಅವರು. ಅದರಿಂದ ಹೆಚ್ಚು ಬೆಳೆಸಲಿಕ್ಕೆ ನಾನು ಅಪೇಕ್ಷೆ ಪಡೋದಿಲ್ಲ. ಆದ್ದರಿಂದ ಇಡೀ ನನ್ನ ರಾಜಕೀಯ ಜೀವನದಲ್ಲಿ ಯಾವ ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದ್ದಂಥ ಒಬ್ಬರಿದ್ದರೆ, ನನ್ನನ್ನು ಅವರು ಟ್ಯಾಕ್ಸೇಷನ್ ಕಮಿಷನ್ ಇದ್ದು ಅಧ್ಯಕ್ಷ ಮಾಡಿದರು, ರೆವಿನ್ಯೂ ಕಮಿಷನ್ ಇದ್ದು ಅಧ್ಯಕ್ಷ ಮಾಡಿದರು. ನಾನು ಹೇಳಿದೆ ಅಧ್ಯಕ್ಷ ಮಾಡಿದ್ದು ಸರಿ, ಆದರೆ ಶಿಫಾರಸನ್ನು ನೀವು ಎಲ್ಲ ಅಡ್ಡ ಬಂದರು, ಅವರ ಅಧಿಕಾರಿಗಳು ಅಡ್ಡ ಬಂದರು, ಮಂತ್ರಿಮಂಡಲದ ಅಡ್ಡ ಬಂದರು, ಈ ಶಿಫಾರಸುಗಳನ್ನು ಮಾಡಬೇಡಿ ಆಗುವುದಿಲ್ಲ ಅಂತೇಳಿ ಹೇಳಿದರು. ಆದರೆ ಆ ಟ್ಯಾಕ್ಸೇಷನ್ ಕಮಿಷನ್ ಮತ್ತು ರೆವೆನ್ಯೂ ಕಮಿಷನ್ದ ನಾನು ಕೊಟ್ಟಂಥ ಶಿಫಾರಸನ್ನು 100ಕ್ಕೆ 100 ಪಾಲು ಅನುಷ್ಠಾನ ಮಾಡಿದವರು ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು. ಆದ್ದರಿಂದ ಸೌಜನ್ಯದ ಸಾಕಾರ ಮೂರ್ತಿಯಾದಂಥ ಎಸ್ ಎಂ ಕೃಷ್ಣ ಅವರಿಂದ ನಾವು ಕಳ್ಕೊಂಡಿದ್ದೇವೆ. ವೈಯಕ್ತಿಕವಾಗಿ ನಮಗೆ ಭಾಳ ವಿಶೇಷವಾದಂಥ ದುಃಖ ಆಗ್ತಾಯಿದೆ. ಬಹುಶಃ ಅವರನ್ನು ಪೋಷಣೆ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಅತ್ಯಂತ ಉತ್ತುಂಗ ಒಂದು ಪ್ರತಿಭಾವಂತ ಒಬ್ಬ ನಾಯಕನನ್ನಾಗಿ ನಿರ್ಮಾಣ ಮಾಡಿದಂಥವ್ರು, ಅವರಿಗೆ ಭಾಳ ದುಃಖ ಆಗಿರಬೇಕು. ಅವರ ಕುಟುಂಬಕ್ಕೆ ಭಾಳ ದುಃಖ ಆಗಿದೆ. ಅವರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವ್ರು ಬರ್ತಾರಾ? ಈಗ ಶತಮಾನ ಪುರುಷ ಎಸ್ ಎಂ ಕೃಷ್ಣ ಸಾಹೇಬ್ರ ಅಗಲಿಕೆಯನ್ನು KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ, ದಯವಿಟ್ಟು ಅಲ್ಲೇ ಕೂತ್ಕೋಬೇಕು. ದಯವಿಟ್ಟು ಅಧ್ಯಕ್ಷರು ಮತ್ತು ಎಲ್ಲ ಮಂತ್ರಿಗಳು, MLAಗಳು, ಗಣ್ಯರು ಎಲ್ಲರೂ ಕೂಡ ಈ ಒಂದು ಪುಷ್ಪಾರ್ಚನೆಯಲ್ಲಿ ಭಾಗಿಯಾಗಬೇಕು. ತದನಂತರ ಅಧ್ಯಕ್ಷರು ಮಾತನಾಡ್ತಾರೆ. ನಾನು ಮಾತಾಡ್ತೀನಿ, ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಗೌರವ ಸಲ್ಲಿಸ್ಬಿಟ್ಟು ಮಾತಾಡ್ತೀನಿ. ಆಮೇಲೆ ನಾವೆಲ್ಲ 1 ನಿಮಿಷ ಮೌನ ಆಚರಿಸಬೇಕು. ಆಮೇಲೆ ಮಾಡಿ, ನಾನೇನು ಜಾಸ್ತಿ ತಲೆಗೆ ಟೈಮ್ ತೊಗೊಳ್ಳೋದು ತಲೆಗೆಡಿಸ್ಕೊಳ್ಳಿ. ಮೇಲಿದ್ದಾರೆ
ಬನ್ನಿ ಅಧ್ಯಕ್ಷರು ಮಾತಾಡ್ತಾರೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನನಗೆ ವಿಧಾನಸೌಧದಲ್ಲಿ ಮಾತಾಡಬೇಕು ಅಂತ ಬಹಳ ಆಸೆ ಇತ್ತು. ಬೆಳಗಿನ ಜಾವ 3 ಗಂಟೆ 2:45 3 ಗಂಟೆಗೆ ನನ್ನ ಧರ್ಮಪತ್ನಿ ಫೋನ್ ಮಾಡಿದ್ದಾಳೆ, ನೋಡ್ಕೊಂಡಿಲ್ಲ. ನನ್ನ ಮಗಳು ಫೋನ್ ಮಾಡಿದ್ದಾಳೆ, ನೋಡ್ಕೊಳ್ಳಿಲ್ಲ. ಆಮೇಲೆ ನನ್ನ ಗನ್ಮನ್ ಬಂದು ಎಬ್ಬಿಸ್ದ. ನನ್ನ ಧರ್ಮಪತ್ನಿ ಫೋನ್ ಮಾಡಿದ್ದಾರೆ ಅಂತ ಕೇಳಿದೆ, ಈ ಥರ ಆಗಿದೆ ಅಂತ ಹೇಳಿದ್ರು. ತಕ್ಷಣ ಹೊರಟು ವಿಧಿನೇ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ನನ್ನ ರಾಜಕಾರಣದ ಬದುಕಿನಲ್ಲಿ ತಂದೆ ಮಗನಿಗೆ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಆ ರೀತಿ ಪೋಷಣೆ ಮಾಡಿ ಇಲ್ಲಿವರೆಗೂ ಬೆಳೆಸಿದ್ದಾರೆ. ಮೊಯ್ಲಿಯವರು ಫಸ್ಟ್ ಟಿಕೆಟ್ ಕೊಟ್ಟರು. ನಾನು ಯೂತ್ ಕಾಂಗ್ರೆಸ್ ವಿದ್ಯಾರ್ಥಿ ನಾಯಕರಾಗಿದ್ದಾಗ ಬಂಗಾರಪ್ಪನವರು ಅವರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕ ಇದ್ದಾಗ ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡಿಕೊಂಡ್ರು. ಅದಾದ ಮೇಲೆ ಬಂಗಾರಪ್ಪನವರು ಪಾರ್ಟಿ ಬಿಟ್ಟು ಹೋಗುವಂಥ ಸಂದರ್ಭ ಇತ್ತು. ನಾನೇನು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಇದ್ದವಲ್ಲ, ಅವ್ರು ಸ್ಪೀಕರ್ ಆಗಿದ್ದು. ನಮಗವ್ರಿಗೂ ಸಮಾಜ ಕುಲ ಬಾಂಧವ ಏನೇನೋ ವಿಚಾರ ಇತ್ತು, ಸಂಬಂಧಗಳು ಬೆಳೆಯುವಂಥ ಬೇಕಾದಷ್ಟೆಲ್ಲ ಅವಕಾಶಗಳೆಲ್ಲ ಇತ್ತು. ಆದಾಗ ಕೊನೆಗೆ ನಾನು ಬಂಗಾರಪ್ಪನವ್ರನ್ನ ಹೋಗಿ ಕೇಳಿದೆ. ನಾನು ಬೆಳ್ಳಿಯಪ್ಪ ಇಟ್ಟು ಹೋಗಿ ಕೇಳಿದಾಗ ಬಂಗಾರಪ್ಪನವ್ರು ಅಷ್ಟೊತ್ತಿಗೆ ಪಕ್ಷ ಬಿಡಬೇಕು, ಅವರ ಮುಖ್ಯಮಂತ್ರಿ ಸ್ಥಾನ ಹೋಗುವಂಥ ಸಂದರ್ಭ, ಇನ್ನು ಪಕ್ಷ ಬಿಟ್ಟಿರಲಿಲ್ಲ ಅವರು. ನಾನು ಬೆಳ್ಳಿಯಪ್ಪ ಇಬ್ಬರು ಮನೆಗೆ ಹೋಗಿ ಕೇಳಿದ್ರು, ಏನು ಮಾಡಬೇಕು ನಾವು ಅಂತ. ಅವ್ರು ನನ್ನ ಹಿಂದೆ ಬಾ ಅಂತ ಕರೀಲಿಲ್ಲ, ನನಗೂ ಕರೀಲಿಲ್ಲ, ಬೆಳ್ಳಿಯಪ್ಪನಿಗೂ ಕರೀಲಿಲ್ಲ. ನೀನು ಎಸ್.ಎಂ. ಕೃಷ್ಣ ಅವ್ರ ಹತ್ರಕ್ಕೆ ಹೋಗು ಅಂತ ಕಳಿಸ್ತೋದು ನನಗೆ ಬಂಗಾರಪ್ಪನವರು. ಆಗ ರಾಜಕಾರಣ ನನ್ನ ಅವರ ಜೊತೆಯಲ್ಲಿ ಪ್ರಾರಂಭ ಆಯಿತು. ಮೊಯ್ಲಿಯವರು ಸಾಹೇಬರು ಹೇಳ್ದಂಗೆ ಅವ್ರನ್ನ ಪಕ್ಷದ ಅಧ್ಯಕ್ಷರು ಮಾಡುವಾಗ ನಗ್ತಾ ಇದ್ರು ಕೆಲವರೆಲ್ಲ. ನಾನು, ನಮ್ಮ ಜಯಚಂದ್ರ, CM ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಾದರ್ 5 ಜನ ಏನೇನು ಮಾಡಿದ್ದೀವಿ ಅನ್ನೋದು ತಿಂಗಳುಗಟ್ಟಲೆ ಡೆಲ್ಲಿಲಿ ಕ್ಯಾಂಪ್ ಹಾಕಿ ಅವ್ರನ್ನ ಸೋತಾಗ ರಾಜ್ಯಸಭಾ ಸದಸ್ಯರು ಮಾಡಲಿಕ್ಕೆ ಏನೆಲ್ಲ ನಡೀತು, ಆಮೇಲೆ ಸಂಪುಟ ಹೆಂಗೆ ರಚನೆ ಆಯಿತು, ಇವೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಒತ್ತಬೇಕಾಗ್ತದೆ. ಕೊನೆಗೆ ಮೊಯ್ಲಿ ಸಾಹೇಬ್ ಹೇಳ್ದಂಗೆ ಕ್ಯಾಬಿನೆಟ್ ಬರದೆ ನಾನು ಯಾರು ಸೇರಿಸ್ಕೋಬೇಕು, ಯಾರು ಮಾಡಬೇಕು ಅಂತ. ಖರ್ಗೆ ಸಾಹೇಬರು ನನಗೆ ಧರಮ್ ಸಿಂಗ್ ಸಾಹೇಬ್ ಏನೇಯ ನಾವಿಬ್ಬರು ಯಾವಾಗಲೂ ಇರಬೇಕಾದವರು 6 ಜನ ಸೇರಿಸ್ಬಿಟ್ಟಿದ್ಯಾ ಅಂತ ನಮ್ಗೆ ಬೈದು. ಆಮೇಲೆ ಪರಮೇಶ್ವರ್ ಅವರು ಇರಲಿಲ್ಲ, ಮಂತ್ರಿಮಂಡಲದಲ್ಲಿ ಇರಲಿಲ್ಲ. ಇವತ್ತು ಭಾಳ ಜನ ಮಾತಾಡ್ಬೋದು ಅಷ್ಟೇ. ವೇಣುಗೋಪಾಲ್ ಕರ್ಕೊಂಡು ಸ್ವಲ್ಪ ಎಕ್ಸ್ಟೆಂಡ್ ಬಂದರು ಅವರು. ನಾನು ಹೇಳಿದೆ, ನೀವು ಸೆಕೆಂಡ್ ಲೈನ್ ಇದನ್ನು ಬೆಳೆಸ್ಬೇಕು. ರಂಗನಾಥ್ ಇದ್ದಾರಪ್ಪ, ಖರ್ಗೆ ಇದ್ದಾರೆ, ಇನ್ನೊಂದಿಲ್ಲ ಸೇರ್ಸೋಕ್ಕಾಯ್ತಿದೆ ಅಂತ. ಇಲ್ಲ, ಅವಕಾಶ ಕೊಡಬೇಕು ಸರ್ ನೀವು. ಅವತ್ತು ಅವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸಿದ್ರು. ಎಂತೆಂಥ ಘಟಾನುಘಟಿ ಜಯಚಂದ್ರ ಒಬ್ಬರಿದ್ರು, ಅವ್ರನ್ನ ಮಂತ್ರಿಮಂಡಲ ದೊಡ್ಡವ್ರನ್ನೆಲ್ಲ ಬಿಟ್ಟರು ಅವತ್ತಿನ ಕಾಲದಲ್ಲಿ. ನಮ್ಮ ವೈಕೆ ರಾಮ ಎಲ್ಲ ಬಿಟ್ಬಿಟ್ಟು ಕೊನೆಗೆ ಅವತ್ತು ಅವ್ರನ್ನೆಲ್ಲ ಸೇರಿಸಿದ್ರು.
ಈಗೆಲ್ಲ ಕೆಲವರೆಲ್ಲ ಮಾತಾಡ್ಬೋದಷ್ಟೇ. ಆಮೇಲೆ ಏನೇನೋ ನಡೀತು ಬಿಡಿ. ಕೊನೆಗೆ ನನಗೆಷ್ಟು ಶಕ್ತಿ ಕೊಟ್ಟಿದ್ರು, ರಾಜಕೀಯವಾಗಿ ಎಷ್ಟು ಬೆಳೆಸಿದ್ರು. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೊನೆಗೆ ಒಂದೇ ಒಂದು ನನ್ನ ಡಿಸಿಷನ್ ಕೇಳಲಿಲ್ಲ ಅಂತಂದರೆ, ನಾನು ಮುಂದಕ್ಕೆ ಚುನಾವಣೆನ ನೀವು ಹೋಗಬಾರ್ದು ಈಗ ಅಂತ ಒಂದು ಸಂದರ್ಭ. ನನಗೆ ಸೋನಿಯಾ ಗಾಂಧಿಯವರು ನನಗೆ ಕರೆದು ಹೇಳಿದ್ರು, ನೀನು ಹೇಳು ಏನಾಗಿದೆ ಅಂತ ಅಂದ್ಬಿಟ್ಟು. ಹೋಗಿ ಮನಮೋಹನ್ ಸಿಂಗ್ನ ಇವ್ರನ್ನ ಇಬ್ಬರೂ ನಮ್ಮ ಮಧ್ಯಪ್ರದೇಶನ ಕಮಲ್ನಾಥ್ ಇಬ್ಬರನ್ನ ಭೇಟಿ ಮಾಡಿ ಚೆನ್ನೈಯಲ್ಲಿ ಹೋಗಿ ಹೇಳಿದ್ದಾರೆ ನಾವು ಜೊತೆಗೆ ಹೋಗಬೇಕು ಅಂತ. ಈ ಕೆಲವರು ಎಂ ಪಿಗಳೆಲ್ಲ ಅವ್ರಿಗೆ ಎದುರಿಸ್ಬಿಟ್ಟಿದ್ದಾರೆ, ಇಲ್ಲ ನಾವಿಬ್ಬರು ಜೊತೆಗೆ ಹೋಗೋಣ, ನಮ್ಗೆ ಈಸಿ ಆಗೋಯ್ತದೆ ಅಂತ. ಕೊನೆಗೆ ನನಗೆ ಅವ್ರಿಗೂ ಸ್ವಲ್ಪ ಜಗಳ ನಡೀತು. ನಾವು ಯಾರೋ ಒಬ್ಬ ಆಫೀಸರ್ ಇದ್ದ ಜಯಪ್ರಕಾಶ್ ಅಂತ, ಅವನ ಮೇಲೆ ಜಗಳ ಮಾಡ್ತಿದ್ದೆ, ಯಾವ ಅಡ್ವೈಸ್ ಮಾಡ್ತಾ ಇದೆಯಾ ನೀನು ಅಂತ. ಅವನಿಗೆ ಹೇಳ್ಬಿಟ್ಟಿದ್ದಾರೆ, ಇನ್ನು ಶಿವಕುಮಾರ್ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಅಂತ. ಆಮೇಲೆ ರಂಗನಾಥ್ ಅವರು ಇವರು ತೀರ್ಕೊಬಿಟ್ಟಿದ್ರು, ನಾಗೇಗೌಡರು. ಅಲ್ಲಿಗೆ ಹೋದಾಗ ಕೊನೆಗೆ ನಾನು ಅವ್ರ ಜೊತೆ ಹೋಗಿರಲಿಲ್ಲ. ಬಾಯಲ್ಲಿ ನನ್ನ ಜೊತೆ ಅಂತ ಏರ್ಪೋರ್ಟ್ ಹೆಲಿಕಾಪ್ಟ್ರಲ್ಲಿ ಕುಂಡ್ರಿಸ್ಕೊಂಡು ಕರ್ಕೊಂಡು ಬಂದಾಗ ನನ್ನ ಕೇಳಿದ್ರು, ಯಾಕೆ ಜಗಳ ಮಾಡ್ತಾ ಇದೆಯಾ, ಏನು ಸಮಾಚಾರ ಅಂತ. ಇಲ್ಲ ಸರ್, ನಿಮ್ಮ ಟೈಮ್ ಸರಿ ಇಲ್ಲ, ನೀವು ಹೋಗಬಾರ್ದು, ನಾನೆಲ್ಲ ವಿಚಾರಿಸಿದ್ದೀನಿ, ಇಷ್ಟು ದಿನ ನನ್ನ ಮಾತು ಕೇಳಿದ್ದೀರಿ, ಇದೊಂದು ಮಾತು ಮಾತ್ರ ನೀವು ಬಿಡಬೇಡಿ ಅಂತ. ನಾನು ಏನೇ ಕೇಳಿದ್ರು ರಾಜಕೀಯದಲ್ಲಿ ಅವರು ನನಗೆ ಪೊಲಿಟಿಕಲಿ, ನಾನು ಅವ್ರ ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಹೋಗ್ತಿರ್ಲಿಲ್ಲ. ನನ್ನ ಭಾಳ ವಿಶ್ವಾಸದಿಂದ ಪ್ರತಿಯೊಂದು ವಿಚಾರನೂ ಕೇಳ್ಕೊಂಡು ಬಂದಿದ್ರು ಅವರು. ಈ ವಿಚಾರ ನೀವು ಯಾಕೆ ಈ ಥರ ಮಾಡ್ತಾಯಿದ್ರಿ, ಏನು ನಿಮಗೆ ತಪ್ಪಾಗಿದೆ. AICC ಅಧಿವೇಶನ ಮಾಡಿದ್ದು ಒಂದು ಇತಿಹಾಸ ಇದೆ, ಅದೆಲ್ಲ ನಾನು ಹೇಳೋಕ್ಕೆ ಟೈಮ್ ಇಲ್ಲ ನನಗೆ ಅಂತ ಹೇಳಿದಾಗ ಕೊನೆಗೆ ನಾನು ಕನ್ವಿನ್ಸ್ ಮಾಡ್ತಾಯಿದ್ರು. ನಾನು ಒಪ್ಪಲಿಲ್ಲ. ಇಲ್ಲ, ನಾನು ಹೇಳಲೇಬೇಕು, ನೀವು ತೀರ್ಮಾನ. ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇತ್ತು. ಆಮೇಲೆ ಕೊನೆಗೆ ಕ್ಯಾಬಿನೆಟ್ ಇದ್ದಂಥ ಸಂದರ್ಭದಲ್ಲಿ ಕೊನೆಗೆ ಅದೇ ಟೈಮ್ಗೆ BL ಶೇಖರ್ನ ಮತ್ತು ನಮ್ಮ ಸ್ಪೀಕರ್ ಆಗಿದ್ದಂಥ ನಮ್ಮ MV ವೆಂಕಟಪ್ಪನನ್ನು ಕರೆಸಿದ್ರು. ನೆನಪಿದೆಯಾ ಶೇಖರ್? ಎಲ್ಲಿಗೆ? ವಿನ್ಸರ್ ಮ್ಯಾಲ್ ಹೋಗ್ತಾರೆ. ಇವರಿಬ್ಬರು ಬಂದು ಕೂತ್ಕೊಂಡ್ರು ಅಲ್ಲಿ. ನೋಡ್ರಿ, ಇವ್ನು ಹಿಂಗೆ ಗಲಾಟೆ ಮಾಡ್ತಾವನೆ ಅಂತ ಇವ್ರಿಗೆ ಹೇಳಿದ್ರು. ಏನು ಸರ್ ಅಂತ ಇವ್ರು ಕೇಳಿದ್ರು. ಇವ್ರಿಗೂ ಅಭಿಪ್ರಾಯ ಕೇಳೋಕ್ಕೆ ಕರೆದಿದ್ರು. ಈ ಥರ ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇವರಿಬ್ಬರೂ DK ಶಿವಕುಮಾರ್ ಹೇಳೋದು ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅವ್ರ ಎದುರುಗಡೆನೇ ಹೇಳಿದ್ರು, ನೀವು ಹೋಗಬಾರ್ದು, ಬೇರೆ ಬೇರೆನೇ ಹೋಗ್ಬೇಕು ಅಂತ. ವಿಲಾಸರಾವ್ ದೇಶಮುಖ್ ಇನ್ಚಾರ್ಜ್ ಆಗ ಕೊನೆಗೆ ತೀರ್ಮಾನ ತೆಗೆದುಕೊಂಡ್ರು. ಹೋಯಿತು, ಸೋತಾದ್ಮೇಲೆ ತೇಜಸ್ವಿನ ನಾನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದೆ, ನಿನ್ನ ತಮ್ಮನೋ ನಿನ್ನ ಹೆಂಡ್ತಿನ ಮಾಡು ಅಂತ ಹೇಳಿದ್ರು. ನಾನು ಮಾಡಲಿಲ್ಲ. ಆಗ ತೇಜಸ್ವಿನಿ ಕೊಟ್ಟು ನಾವು ಗೆದ್ದೋ, ಸರ್ಕಾರ ಹೋಯಿತು. ಹಿಂಗೆ ಬೇಕಾದಷ್ಟು ಘಟನೆಗಳೆಲ್ಲ ಕೂಡ ಇದೆ. ಅವ್ರು ತೆಗೆದುಕೊಂಡಂಥ ಪ್ರತಿಯೊಂದು ಕಾರ್ಯಕ್ರಮ, ನಾನು ಆವಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಏನು ಹೇಳ್ತಾ ಇರ್ತೀನಲ್ಲ, ಅವರ ಅವಧಿಯಲ್ಲಿ ಯಾವ ವರ್ಗಕ್ಕಿಲ್ಲ ಅಂತ ಇಲ್ಲ. ಪುಟಾಣಿ ಮಕ್ಕಳು ಬಿಸಿ ಊಟದಿಂದ ಹಿಡಿದು, ಶ್ರೀಶಕ್ತಿಯಿಂದ ಹಿಡಿದು, ಯುವಕರಿಗಿಂದ ಹಿಡಿದು, ಟೆಕ್ನೋಕ್ರಾಟ್ಸ್ಗಿಂದ ಹಿಡಿದು, ಅವತ್ತು IT ಪಾಲಿಸಿ ಏನು ಅವರು ಒಂದು ಫೌಂಡೇಶನ್ ಹಾಕಿದ್ರಲ್ಲ, ಇವತ್ತು ಬೆಂಗಳೂರಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ. ಇವತ್ತು ಏರ್ಪೋರ್ಟ್ ಜಮೀನು ಬರೀ 6 ಲಕ್ಷಕ್ಕೆ ತೀರ್ಮಾನ ಮಾಡಿದೆ. ನಾನೇನು ತೀರ್ಮಾನ ಮಾಡಿದೆ ಅದಕ್ಕೆ ಒಪ್ಕೊಂಡ್ರು, ಬರೀ 6 ಲಕ್ಷ. ಕೊನೆಗೆ ಮೆಟ್ರೋ ಸಂದರ್ಭ ಬಂತು ಕ್ಯಾಬಿನೆಟಲ್ಲಿ. ನನ್ನ ಜೊತೆ ಇವತ್ತು ಸಗೀರು, ಬೇರೆಯವರೆಲ್ಲ, ಕೃಷ್ಣಪ್ಪ ಎಲ್ಲ ಇಲ್ಲಿಲ್ಲ, ಅವರೆಲ್ಲ ಸಗೀರು ಇದ್ದ, ಆಮೇಲೆ ಬೇರೆ ಯಾರು ಒಂದು 2-3 ಜನ ಇದ್ದರು. ದೊಡ್ಡ ಜಗಳ ಆಗೋಯ್ತು ನನಗೆ ಕ್ಯಾಬಿನೆಟ್, ನನಗೂ ಅವ್ರಿಗೂ. ನಮ್ಮ ಮಲ್ಯ ಅವ್ರಿಗೂ ರಿಲೇಷನ್ನು. ಅವರು ಮೆಟ್ರೋ ಇದನ್ನು ಮೋನೋ ರೈಲ್ಗೆ ಅಗ್ರಿಮೆಂಟ್ ಆಗಿತ್ತು, ಜಯೇಶ್ ಪಟೇಲ್ರ ಕಾಲದಲ್ಲಿ ಮೋನೋ ರೈಲ್ಗೆ ಅಗ್ರಿಮೆಂಟ್ ಆಗಿತ್ತು, ಅದನ್ನು ಮುಂದುವರಿಸ್ಬೇಕು ಅಂತ. ನಾನಿಲ್ಲ ಸರ್, ಇದು ಪಾಸಿಬಲ್ ಇಲ್ಲ. ಅಷ್ಟೊತ್ತು ನಾನು UD ಮಿನಿಸ್ಟರ್ ಆಗಿದ್ದೆ. ಕೋಆಪ್ರೇಷನ್ ಬಿಟ್ಬಿಟ್ಟು UD ನಾನು ಯಾವ್ದು ಕೇಳಿದ್ರು ಅದು ಕೊಡ್ತಾಯಿದ್ರು, ಅದು ಬೇರೆ ವಿಚಾರ. ಹಂಗೆ UD ತೊಗೊಂಡಿದ್ದೆ. ಒಂದಷ್ಟು ದಿನ 2 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಮಾಡಿ UD ಹೋಗಿದ್ದೆ. UD ಹೋದ ತಕ್ಷಣ ಕೊನೆಗೆ ಅವ್ರಿಗೂ ರಂಗನಾಥ್ ಇವ್ರಿಗೂ ಬಾಂಧವ್ಯ ಚೆನ್ನಾಗಿತ್ತು. ನಮ್ಮ ಅನಂತ್ ಕುಮಾರ್ಗೂ ಮತ್ತು ಪ್ರೈಮ್ ಮಿನಿಸ್ಟರ್ಗೂ. ಅವ್ರು ಹೋದಾಗ ಕೇಳಿದಾಗ ಕೊನೆಗೆ ನನಗಿಲ್ಲ ಸರ್, ಕೊಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಅದು ಮಕ್ಕಳು ಬೊಂಬೆ ಥರ ಇದೆ ಸರ್, ಈ ಕರ್ನಾಟಕದಲ್ಲಿ ಸೋಗಲ್ಲ ಅಂತ ಹೇಳಿದೆ. ಏನು ಸಿಟ್ಟು ಮಾಡಿಕೊಂಡು ಕೊನೆಗೆ ಆಯ್ತು ಏನು ಮಾಡಬೇಕು ಅಂತ ಹೇಳಿದ್ರು. ಇಲ್ಲ ಸರ್, ನೀವು ಬೇರೆ ಯೋಚನೆ ಮಾಡೋದು ಸರ್. ಯಾಕೆ ನನ್ನ ಸಗೀರ್ನ CM ಲಿಂಗಪ್ಪ, ಇನ್ನೊಂದು ಮುಳ್ಳ ಸುಬ್ರ, ಒಂದು 5-6 ಜನ ಟೀಮ್ ಮಾಡಿ ಇವ್ರಿಗೆ ಹೇಳ್ಬಿಟ್ಟು ವಿದೇಶಕ್ಕೆ ಕಳಿಸಿದ್ರು. ನಮ್ಮ 10-15 ದಿನ ಹೋಗಿ ಪ್ರಪಂಚ ಎಲ್ಲ ಟೂರ್ ಮಾಡ್ಕೊಂಡ್ಬಂದು ಒಂದು ರಿಪೋರ್ಟ್ ಕೊಟ್ಟು ಡೆಲ್ಲಿಗೆ ಬಂದು ನಮ್ಮ ಮೆಟ್ರೋ ನೋಡಿದು.
ಅಲ್ಲಿ ಮೆಟ್ರೋ ಈ ಮೆಟ್ರೋ ನಮ್ಮ ರಾಜ್ಯಕ್ಕೆ ಸೂಟ್ ಆಯ್ತದೆ ಅಂತ ಕೊಟ್ಟು ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಿದ್ರು. ಎತ್ಕೊಂಡೋಗಿ ನನ್ನ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರಕ್ಕೆ ಹೋದರು. ಅನಂತಕುಮಾರ್ ಬಂದಿದ್ದು ಅವತ್ತು ಜೊತೆಯಲ್ಲಿ. ಅಲ್ಲೊಬ್ಬ ಶ್ರೀಧರನ್ ಅಂತ ಅವರು ಇದ್ದರು, ಅವ್ರ ಆಫೀಸರ್ಸ್, ಅವ್ರನ್ನೂ ಕರೆದ್ರು. ಕೊನೆಗೆ ಮೆಟ್ರೋ ಬಂತು. ಹಿಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಸಾಕ್ಷಿ ಗುಡ್ಡೆನ ಅವ್ರು ಬಿಟ್ಟೋಗಿದ್ದಾರೆ. ಇವತ್ತು ನಾನು ಯಾಕೆ ಇಲ್ಲಿ ಸಭೆನ ಇಲ್ಲಿ ಮಾಡಬೇಕು ಅಂತೇಳಿ ತರಾತುರಿಂದ ಇಲ್ಲಿ ಮಾಡಿದೆ ಅಂತಂದರೆ, ಈ ಜಾಗ ನಮ್ಮದಲ್ಲ. ಈ ಜಾಗ ನಾನೇನು ಇಲ್ಲಿ ನಿಂತಿದ್ದೀನಲ್ಲ, ಈ ಜಾಗ ನಮ್ಮದಲ್ಲ. ಈ ಜಾಗ ಟೂರಿಸಂ ಕಾರ್ಪೊರೇಷನ್, ಇದು KSTDCಗೆ ಅಲಾಟ್ಮೆಂಟ್ ಆಗೋಯಿತು. ಅದು ಮಾತ್ರ ನಮ್ಮದು. ಈ ಕೆಂಚೇಗೌಡ ಏನು ಮಾಡ್ದ, ಈ ನಮ್ಮ ಇವನು ಮಂತ್ರಿ ಇದ್ದ ರೋಷನ್ ಬೇಗ್ ಎಲ್ಲ ಕೆಂಚೇಗೌಡ ಎಲ್ಲ ಬೆಂಗಳೂರು ಎಲ್ಲ ಟೂರಿಸಂ ಮಂತ್ರಿ, ಅದ್ರ ಜೊತೆ ಟೂರಿಸಂ ಮಿನಿಸ್ಟರ್ ಇದ್ದ, ಟೂರಿಸಂ ಇದ್ದಂಥ ಸಂದರ್ಭದಲ್ಲಿ ಸರ್ ಈ ಕಾಂಗ್ರೆಸ್ ಆಫೀಸ್ನ ಹಿಂದೆ ಇದ್ದಲ್ಲ, ಇದನ್ನೇನಾದ್ರು ಮಾಡಿ ನಮ್ಗೆ ಮಾಡಿಕೊಡಿ ಅಂತ ಅವ್ರು ಇನ್ನೂ ಕಟ್ಟಿರಲಿಲ್ಲ ಅಂತ ಕೆಂಚೇಗೌಡ ಹೇಳ್ದ. ನಾನು ಹೌದು ಸರ್, ಜಾಗ ಇಲ್ಲ, ಜಾಗ ಸಾಲ್ತಾ ಇಲ್ಲ, ಇನ್ನು ಮೇಲ್ಗಡೆ ಕಟ್ಟಿರಲಿಲ್ಲ. ಅದನ್ನು ಖರ್ಗೆ ಸಾಹೇಬರು ಅದನ್ನು ಕಟ್ಟಿರಲಿಲ್ಲ. ಖರ್ಗೆ ಸಾಹೇಬರು ಕಟ್ಟಿದ್ರು, ಮೇಲೆ ಕೆಳಗಡೆ ಮಾತ್ರ ಇತ್ತು. ಸೊ ಅದಕ್ಕೆ ಕೃಷ್ಣರಾಯರ ಕಾಲದಲ್ಲಿ ಅದು ಕಟ್ಟಿದ್ದು. ಸೊ ಆಗ ಬಂದ್ಬಿಟ್ಟು ಕರೆಸ್ಬಿಟ್ಟು ನೋಡ್ರಿ ಅದನ್ನು ಕಾಂಗ್ರೆಸ್ ಆಫೀಸ್ಗಂತ ಈ ಕೆಂಚೇಗೌಡ ಹೇಳ್ತಾ ಇದ್ದಾನೆ, ಮಾಡಿರಿ ಅಂತ. ಆಮೇಲೆ ಟೂರಿಸಂ ಚೀಫ್ ಮಿನಿಸ್ಟರ್ ಹೇಳ್ತಾನೆ ತಗೋಬಾರ ಕ್ಯಾಬಿನೆಟ್ಗೆ ಅಂತೇಳಿ ಒಂದೇ ಸತಿ ಅರ್ಜಿ. ನಾನು ಅಡ್ಮಿನಿಸ್ಟ್ರೇಟಿವ್ ಜನರಲ್ ಸೆಕ್ರೆಟರಿ, ನಾನು ಸೈನ್ ಆಗ್ತಿರಲಿಲ್ಲ. ನಾನೇನಿದ್ರು ನಮ್ಮ ಸುದರ್ಶನ್ ಕೈಲಿ, ವಾಸ್ತವನ್ ಕೈಲಿ ಕಾಗದಗಳು ಸೈನ್ ಹಾಕ್ತಿದ್ದೆ, ಅವ್ರ ಕೈಲಿ ಸೈನ್ ಹಾಕ್ತಿದ್ದೆ, ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಅದು ಕೂಡ. ಆಮೇಲೆ ಅವ್ರ ಕೈಲಿ ಸೈನ್ ಹಾಕ್ಸಿಸಿ ಎತ್ಕೊಂಡು ಕೊಟ್ಟು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಈ ಜಾಗ ಅವರು ಟೂರಿಸಮಿಂದ ಕಿತ್ತಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ಗೆ ಕಟ್ಟೋದಕ್ಕೆ ಇವತ್ತು ನಾವು ಈ ಭಾರತ್ ಜೋಡೋ ಭವನವನ್ನು ಇವತ್ತು ನಾವು ಕಟ್ಟಿದ್ದೀವಿ. ಹಂಗೆ ಪಾರ್ಟಿ ವಿಚಾರದಲ್ಲಿ ಯಾವತ್ತಿಲ್ಲ. ಇನ್ನೊಂದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ, ವೆನ್ ವಾಸ್ ಎ ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಅಧ್ಯಕ್ಷನ ಮನೆಗೆ ಕರೀತಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನ ಹತ್ರಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಚೀಫ್ ಮಿನಿಸ್ಟರ್ ಹುಡುಕೊಂಡು ಹೋಗ್ತಿದ್ರು. ಇವತ್ತೇನು ಜನಾರ್ದನ್ ಪೂಜಾರಿ ಒಂದು ದಿನನೂ ಅವ್ರ ಮನೆಗೆ ಹೋಗಿರಲಿಲ್ಲ. ಏನ್ರಿ ಯಾರು ನೋಡಿದ್ದೀರಾ ಅವ್ರ ಮನೆಗೆ ಹೋಗಿರೋದು? ಜನಾರ್ದನ್ ಪೂಜಾರಿ ಯೂಸ್ ಟು ಕಮ್ ಟು ಕಾಂಗ್ರೆಸ್ ಆಫೀಸ್ ಟು ಮೀಟ್ ದಿ PCC ಪ್ರೆಸಿಡೆಂಟ್. AICC ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ ಅಂತಂದರೆ ಇವರು ಅಂಬಿಕಾ ಸೋನಿ ಇರ್ಬೋದು, ಇಲ್ಲ ಬೇರೆ ನಮ್ಮ ವೈಲಾರ್ ರವಿ ಅವ್ರು ಇರ್ಬೋದು, ಗುಲಾಂ ನಬಿ ಅವ್ರು ಇರ್ಬೋದು, ಇವರು ಹೋಗಿ ಏರ್ಪೋರ್ಟಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೋತಿದ್ರು. ಅಷ್ಟು ಒಂದು ಪಕ್ಷಕ್ಕೆ ಯಾವ ರೀತಿ ಗೌರವ ಕೊಡಬೇಕೋ ಆ ಗೌರವನ ಕೊಟ್ಕೊಂಡು ಅವರು ಬರ್ಕೊಂಡು ಬರ್ತಿದ್ರು. ಅಂಥ ಒಂದು ಪಕ್ಷಕ್ಕೆ ಒಂದು ದೊಡ್ಡ ಗೌರವನ ಕೊಟ್ಕೊಂಡು ಬರ್ತಾಯಿದ್ರು. ನನ್ನ ಅವರ ಸಂಬಂಧ, ನನ್ನ ಅವರ ವಿಚಾರ, ಈಗಿರೋದು ಬೇರೆ ಬೇರೆದು ಘಟನೆಗಳು. ಅವ್ರಿಗೆ ಕೋಡೇಶ್ ಅವರು, ಈ ಮಲ್ಯ ಅವರು, ಆದಿಕೇಶಲು, JP ನಾರಾಯಣ ಸ್ವಾಮಿ ಇವರೆಲ್ಲ ಬೇಕಾದ್ರೆ ಸಹಾಯ ಮಾಡ್ತಾಯಿದ್ರು. ರಾಜಕೀಯದ ಉದ್ದಗಲಕ್ಕೂ ಬೇಕಾದ್ರೆ ಸಹಾಯ ಮಾಡಿದ್ದಾರೆ. MC ನಾಣಯ್ಯ ಅವರೆಲ್ಲ ಸೇರಿ ಒಂದು ಕೌನ್ಸಿಲಲ್ಲಿ ಇವರಿದ್ದರು. ಕೌನ್ಸಿಲಲ್ಲಿ ನಮ್ಮ ಉಗ್ರಪ್ಪ ಇವರೆಲ್ಲ ಕೌನ್ಸಿಲಲ್ಲಿದ್ದರು. BL ಶಂಕರ್ ಇವರೆಲ್ಲ, ಸುದರ್ಶನ್ ಎಲ್ಲ ಇದ್ದರು, ಸಭಾಪತಿ ಇದ್ದರು. ಏನೊಂದು ಭಾಷಣ ಮಾಡಿಬಿಟ್ರು ಟೀಕೆ ಅಂತಂದರೆ ನೀವೆಲ್ಲ ಮಾರ್ಕೊಬಿಟ್ಟಿದ್ದೀರಿ, ಅದು ಮಾಡಿಬಿಟ್ಟಿದ್ದೀರಿ, ರಾಜ್ಯಕ್ಕೆ ಇದಾಗಿದೆ, ಥರ್ಡ್ ಸಿಂಗ್ ಆಗ್ತಾಯಿದೆ, ಅದಾಗ್ತಾಯಿದೆ, ಇದಾಗ್ತಾಯಿದೆ. ಬರೀ 26,000 ಕೋಟಿ ರೂಪಾಯಿ ಬಜೆಟ್ ಅವತ್ತು. ಇವತ್ತು ಅವ್ರು ಹೇಳ್ದಂಗೆ 3 ಕೋಟಿ 3.5 ಲಕ್ಷ ಕೋಟಿ ಮೇಲೆ ಬಜೆಟ್ ಇದೆ. ಅಷ್ಟರಲ್ಲಿ ಆ ಸಂದರ್ಭದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ರು. ತೀರ್ಮಾನ ಯಾವ ಕಾರಣಕ್ಕೂ ಬೇಡ ಅಂಥೇಳಿ ಥರ್ಡ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಕೊನೆಗೆ ಬ್ರಿವರೇಜ್ ಕಾರ್ಪೊರೇಷನ್ನ ಮಾಡಿ ಇವತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಾದರೂ ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಬಂದು ಅಡಿಪಾಯ ಬಂದಿದೆ ಅಂತಂದರೆ ಇದು SM ಕೃಷ್ಣರವ್ರು ತೆಗೆದುಕೊಂಡಂಥ ಒಂದು ನಿರ್ಧಾರ. ಮಕ್ಳಿಗೂ ತೆಗೆದುಕೊಂಡ್ರು. ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ JH ಪಟೇಲ್ ಕಾಲದಲ್ಲಿ 1 ಲಕ್ಷ ಇತ್ತು ಒಂದು ಪಂಚಾಯತಿಗೆ. ತಿರ್ಗಾ ಅದಾದಮೇಲೆ ನಾವು ಬಂದಮೇಲೆ 5 ಲಕ್ಷ ಆಯಿತು. ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ಇದೇ ನಮ್ಮ ವಿನಯ್ ಕುಲಕರ್ಣಿ ಅವ್ರ ಕ್ಷೇತ್ರದಲ್ಲಿ ಇನ್ನೊಬ್ಬ MLA ಅಲ್ಲಿ ಟೌನಲ್ಲಿ ಮಾಡಿದ್ರೆ ಬೇರೆಯವ್ರ ಅಧ್ಯಕ್ಷತೆ ಮಾಡಬೇಕಾಯ್ತದೆ ಅಂತ ಈಗ ಅವ್ರ ಕ್ಷೇತ್ರದಲ್ಲಿ ಬೇಲೂರು ಘೋಷಣೆ ಅಂತ ಮಾಡಿ 26 ಇಲಾಖೆನ ನಾವು ಸೇರಿಸಿ ಆಗ ಸುಮಾರು ಒಂದು 25-26 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿದ್ದು. ಹಿಂಗೆ ಒಂದು ಇಲಾಖೆ ಒಂದು ವಿಚಾರ ಅಲ್ಲ, ಅಷ್ಟೆಲ್ಲ ಕೂಡ ಮಾಡಿ ಬೇಲೂರು ಘೋಷಣೆ ಮಾಡಿ ಕೊನೆಗೆ ರೂರಲ್ ಡೆವಲಪ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಫೌಂಡೇಶನನ್ನು ಹಾಕಿದ್ರು. ಹಂಗೆ ಇವತ್ತು
ಹೊಸ ಕರ್ನಾಟಕದ ನಿರ್ವಹಣೆಗೆ ಒಬ್ಬ ಧೀಮಂತ ನಾಯಕ, ಇವತ್ತು ಆಧುನಿಕ ಕರ್ನಾಟಕದ ಒಂದು ಮಹಾ ಶಿಲ್ಪಿ, ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡೋಗಿದ್ದು. ನಾನು ಆಗಾಗ ಹೇಳ್ತಾ ಇದ್ನಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಏರ್ಪೋರ್ಟ್ ಫೌಂಡೇಶನ್ಗೆ ಬಂದಿದ್ದು, ಆಗ ಹೇಳಿದ್ರು, ನಾನು ಎಷ್ಟೋ 3-4 ಕಡೆ ಈ ಭಾಷಣದಲ್ಲಿ ಹೇಳಿದ್ದೇನೆ, ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, ದೆನ್ ದೇ ಯೂಸ್ ಟು ಗೋ ಟು ಕಲ್ಕಟ್ಟ, then they used to go to Mumbai, they used to go to Bangalore, they used to go to Chennai. Now the situation has changed. Those leaders are first coming to Bangalore and then they are coming to Delhi ಅಂತೇಳಿ S.M. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಿದಂಥ ಮಾತು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಇದೆ. ಸೊ ಹಂಗೆ ಇವತ್ತು ಭಾಳ ಅವ್ರು ಮಾತಾಡಬೇಕಾದ್ರೆ ಭಾಳ ತೂಕ, ಮತ್ತೊಂದು ಮೊಯ್ಲಿ ಸಾಹೇಬ್ ಹೇಳ್ದಂಗೆ ಪ್ರತಿ ಒಂದೊಂದು ಮಾತುಗೂ ಭಾಳ ತೂಕದಿಂದ ಯಾರ ಮನಸ್ಸಿಗೂ ನಯಿಸಲಿಲ್ಲ. ನನಗೆ ನನ್ನ ಬಟ್ಟೆ ಸರಿಯಾಗಿ ಆಗ್ತಿರ್ಲಿಲ್ಲ, ಸ್ವಲ್ಪ ಹೆಂಗೆ ದೊಳೆ ಪಗಳೇನು ಹಾಕ್ಕೊಂಡು ಹುಡುಗಾಟ ಇನ್ನು ನಡೀತಾ ಇತ್ತು. ಒಂದಿನ ಮೇಲ್ಕಿ ಕೆಳಗಡೆ ನೋಡ್ತಾಯಿದ್ರು, ಏನು ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಟಿನಾರಾಯಣಲ್ಲಿ ಬಂದೆ, ಬಾಯಿಗೆ ಆಟಿನಾರಾಯಣ ಕರೆದ್ರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸೆ ಅಂತ ಅಂದರು. ಸೊ ಬಾಂಬೆಯಿಂದ ನನ್ನ ಫ್ರೆಂಡು ಒಬ್ಬ ಟೈಲರ್ ಅವರೇ ಕರೆಸ್ಬಿಟ್ಟು ಒಂದು 10 ಜೊತೆ ಬಟ್ಟೆನ ನನಗೆ ಹೊಲಿಸಿ ಹೆಂಗೆ ಬಟ್ಟೆ ಹಾಕಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರು ಬಟ್ಟೆ ಹೊಲಿಸೋಕ್ಕೆ. ಆ ರೀತಿ ಅಂದರೆ ಆ ರೀತಿ ಅವ್ರು ತಯಾರು ಮಾಡ್ತಿದ್ರು. ರೀಸೆಂಟಾಗಿ ನನಗೆ ಬೈಸ್ಕೊಂಡೆ ನಾನು, ಅವ್ರು ಯಾವಾಗಲೂ ಬೈತಿಲ್ಲ, ಅವ್ರು ಹೇಳ್ದಂಗೆ ಮಖ ತಿರ್ಸ್ಕೊಂಡು ಹೊಂಟೋಗ್ತಿದ್ರು, ಮಖ ತಿರ್ಸ್ಕೊಂಡು ಹೊರಟೋಗ್ಬಿಡ್ತಿದ್ರು. ಏನಾದ್ರು ತಪ್ಪು ಮಾಡಿದೆ, ಬೇಕಾದಷ್ಟು ಆಗಿದೆ ಅಂತ ಘಟನೆಗಳೆಲ್ಲ ಬೇಕಾದಷ್ಟು, ಅದು ಯಾವುದೋ ಎಲೆಕ್ಷನ್ಗಳಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ, ಆ KMF ಎಲೆಕ್ಷನಲ್ಲಿ, ಇವೆಲ್ಲ ಸ್ವಲ್ಪ ನನ್ನ ಮೇಲೆಲ್ಲ ಸಿಟ್ಟು ಮಾಡ್ಕೊಂಡದ್ರಿಂದ ಬೇಕಾದಷ್ಟು ಘಟನೆಗಳಿದೆ. ಕೆಲವರೆಲ್ಲ ಹೋಗಿ ಚಾಡಿ ಹೇಳ್ತಿದ್ದೆಲ್ಲ ಬೇಕಾದಷ್ಟು ಇದೆ, ಅವೆಲ್ಲ ಏನೇನೋ ಇದೆ, ಅದೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. ಮೊನ್ನೆ ರೀಸೆಂಟಾಗಿ ನನಗೊಂದು ಸತಿ ಬೈದಿದ್ದು ಯಾವಾಗ ಅಂತಂದರೆ, ನಾನು ಜೈಲಿಂದ ಬಂದು ಈಚೆ ಆದಮೇಲೆ ನಾನು ಹಿಂಗೆ ನನಗೆ ಅಪೋಸಿಷನ್ ಲೀಡರ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟಿದ್ರು. ಅಷ್ಟೊತ್ತಿಗೆ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವರಿಬ್ಬರು ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟಿದ್ದಾಗ ಅಪೋಸಿಷನ್ ಲೀಡರ್ ನನ್ನ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು. ನನಗೆ ಜೈಲಲ್ಲಿದ್ದಾಗ ಬಂದು ಸೋನಿಯಾ ಗಾಂಧಿ ನನಗೆ ಹೇಳಿದ್ರು, ನಾನು ಇಲ್ಲ ಹೇಳಕ್ಕೆ ನಾನು ತಯಾರಿಲ್ಲ. ಅದಾದಮೇಲೆ ಏನು ಹೇಳಿದ್ರು ಅದನ್ನು ನಾನು ಇಲ್ಲಿ ಹೇಳಕ್ಕೆ ನಾನು ತಯಾರಿಲ್ಲ. ನಾನು ಸುಮ್ಮನೆ ಇದ್ದಕ್ಕಿದ್ದಂಗೆ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನಗೆ ವಿರೋಧ ಪಕ್ಷದ ನಾಯಕ ಅಂತ ಪೇಪರೆಲ್ಲ ಬರೆದುಬಿಟ್ಟಿದ್ರು. ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದನ್ನು ಟಿ ವಿಲಿ ನೋಡ್ಬಿಟ್ಟವ್ರೆ, ಟಿ ವಿಲಿ ನೋಡ್ಬಿಟ್ಟು ಫೋನ್ ಮಾಡಿಬಿಟ್ಟು, ಏನು ನಿನಗೆ ಏನು ತಲೆ ಗೊತ್ತಿದೆಯಾ ನಿನಗೆ, ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು, ನೀನು ಕಾರು ಬಂಗ್ಲಾಗೆ ನಿನಗೆ ಯಾರು ಆ ಸ್ಥಾನ ಕೊಡ್ತಾರಾ, ಎಂತೆಂಥವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ನೀನು ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ, ಯು ಹ್ಯಾವ್ ಟು ರೆಕ್ಟಿಫೈ ದಟ್ ಮಿಸ್ಟೇಕ್ ಅಂತೇಳಿ ನನಗೆ ಫೋನಲ್ಲಿ ಬೈದರು. ಆಮೇಲೆ ಇನ್ನೊಂದು ವಾರ ಆದಮೇಲೆ ಯಾವುದೋ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿ ಅದನ್ನು ರೆಕ್ಟಿಫೈ ಮಾಡಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅದೇ ಇಲ್ಲೇ ಅಧಿಕಾರ ತೆಗೆದುಕೊಂಡೆ. ಇವತ್ತಿಷ್ಟೆಲ್ಲ ಒಂದು ದೊಡ್ಡ ಸೇವೆ ಮಾಡೋಕ್ಕೆ ಕಳೆದ 4 ವರ್ಷದಿಂದ 5 ವರ್ಷದಿಂದ ಒಂದು ಅವಕಾಶ ಸಿಕ್ಕಿದೆ, ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಹಂಗೆ ಇವತ್ತು ಭಾಳ ಪ್ರತಿ ಮಾತಲ್ಲೂ ಕೂಡ ಅಪೋಸಿಷನ್ ಪಾರ್ಟಿಗೆ ಎಷ್ಟು ಚುಚ್ಚಿ ಶಾಲಲ್ಲಿ ಹೊಡೆದಂಗೆ ಚುಚ್ಚಿದ್ರು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಅವ್ರು ಹೇಳ್ದಂಗೆ ಪ್ರತಿಯೊಂದು ಪೊಲಿಟಿಕಲ್ ಡಿಸಿಷನ್ಸ್ಗೆ ನಾವೇನೇ ಮಾಡಿದ್ರು, ಒಂದು ಹೇಳ್ತೀನಿ ಕೇಳಿ, ನಮ್ಮ KM ನಾರಾಯಣ್ ಸೀಟ್ ಕೊಡಬೇಕು ಅಂತ ತೀರ್ಮಾನ ಆಯಿತು ಬಸವನಗುಡಿ, ಅದು ಒಕ್ಕಲಿಗರಿಗೆ ಕೊಡಬೇಕು ಅಂತ. ಆಮೇಲೆ ರಾಜಾಜಿನಗರದಲ್ಲಿ ಇವ್ರಿಗೆ ಅಲ್ಲೊಬ್ಬ ನಾಗರಾಜ್ ಕೊಡಬೇಕು ಅಂತ ಮಾಜಿ ಮೇಯರ್ ಮಾಡಿದ್ರು. ಸರ್ ಪೊಲಿಟಿಕಲಿ ಹಂಗೆ ಆಗಲ್ಲ ಸರ್, ನೀವು ನಾಗರಾಜ್ ಕೊಡಬೇಕು ಅಂತ ತೀರ್ಮಾನ ಆಯಿತು. ಫೈನಲ್ ಆಗೋಗಿತ್ತು. ಆಮೇಲೆ ಕೊನೆಗೆ ಸರ್ ಹಂಗಾಗಲ್ಲ, KM ನಾರಾಯಣ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲೆಲ್ಲ ಮುಳುಗುಂದಿದ್ದಾನೆ, ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಬೇಡ, ಅವನು ಇವನು ಕೌನ್ಸಿಲರ್ ಕಾರ್ಪೊರೇಟ್ರು, ಅವ್ನು ಗೆಲ್ತಾನೆ ಸರ್, ಅವನು ಶೆಡ್ಯೂಲ್ ಕ್ಯಾಸ್ಟ್ ಹುಡುಗ, ಏನೋ ಮಾಡ್ತಾನೆ ಅಂದ ತಕ್ಷಣ ಒಪ್ಕೊಂಡವ್ರು. KM ನಾರಾಯಣ್ ಆಮೇಲೆ ಏನೋ ಮಾಡೋಣ, ಅಲ್ಲೂ SM ನಾರಾಯಣ್ ಇವನಿಗೆ ರಾಜನಗರಕ್ಕೆ ಮಾಡೋಣ ಅಂತೇಳಿ ನರೇಂದ್ರ ಬಾಬುಗೆ, ಇಬ್ಬರು ಬ್ಯಾಕ್ವರ್ಡ್ ಕ್ಲಾಸ್, ಒಬ್ಬ SC ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಇಬ್ಬರು ಒಕ್ಕಲಿಗೆ ಕೊಡೋ ಸೀಟು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರು ಜಾತಿ ಮೇಲೆ ರಾಜಕಾರಣ ಮಾಡಿದವರಲ್ಲ. ಪ್ರತಿ ಸಂದರ್ಭದಲ್ಲೂ ಯಾರನ್ನೇ ಕೂಡ ನಮ್ಮವನು, ಜಾತಿಯವನು, ಒಕ್ಕಲಿಗರವನು, ಇವನು ಮೇಜರ್ ಕಮಿಟಿ, ಇವನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ. ಪ್ರತಿಯೊಂದು ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ನಮ್ಮ MP ಗಳಂತೂ ಬೇಕಾದಷ್ಟು ಕಾಟ ಕೊಡ್ತಾಯಿದ್ರು ಬಿಡಿ. ಆಗಿದ್ದಂಥ MP ಗಳೆಲ್ಲ ಸೇರಿ ಅವ್ರ ಇದನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭ ಮಾಡಿದ್ದೆ ನಮ್ಮ MP ಗಳು. ಬೇರೆ ಅವ್ರಿಗಿನ್ನ ಅವ್ರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಇದ್ದಾರೆ. ಅವತ್ತು ಜಾಫರ್ ಶೇರ್ ಇರ್ಬೋದು, ಬಸವರಾಜ್ ಇರ್ಬೋದು, ಬೇರೆಯವ್ರು ಬಂಗಾರಪ್ಪನವ್ರೊಬ್ಬರು ಬಿಟ್ಟು ಮಿಕ್ಕಿದವರೆಲ್ಲ ಸೇರಿ ಭಾಳ ಪ್ರೆಷರ್ ಬಿಲ್ಡಪ್ ಮಾಡಿಬಿಟ್ಟು
ಅವ್ರಿಗೆ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಅವ್ರಿಗೆ ಅನುಕೂಲಕ್ಕೋಸ್ಕರ ಮಾಡಿ ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆ ಆಯಿತು. ಬಿಡಿ, ಅದನ್ನೆಲ್ಲ ಬೇರೆ ಚರ್ಚೆ. ಬಟ್ ಇವತ್ತು ಲಾಸ್ಟಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಾಗ ನಾನು ದೇಶಪಾಂಡೆ ಇನ್ನೊಂದು ಜನ ಇದ್ದು, ನಾನು ಹೇಳಿದೆ ಅವ್ರಿಗೆ ಪಾರ್ಟಿ ಬಿಟ್ಟು ಹೋಗೋಂಥ ಸಂದರ್ಭದಲ್ಲಿ ನನಗೆ ಡೆಲ್ಲಿಯಿಂದ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಸಿಗ್ತಿರ್ಲಿಲ್ಲ, ನನಗೆ ಕನೆಕ್ಟ್ ಮಾಡೋದು. ನಾನು ಅಹಮದ್ ಪಟೇಲ್ಗೂ ಗುಲಾಮ್ ನಬಿ ಆಜಾದ್ಗೂ ಕನೆಕ್ಟ್ ಮಾಡಿದೆ. ಅವ್ರು ಯಾವುದೋ ಒಂದು ವೈಯಕ್ತಿಕವಾದ ಕಾರಣಕ್ಕೆ ಅವರು ಈ ತೀರ್ಮಾನನ ತೆಗೆದುಕೊಳ್ಬೇಕಾಯಿತು. ಅಂದರೂ ನಾನು ಹೇಳಿದೆ ಲಾಸ್ಟಲ್ಲಿ, ಸರ್ ಬಿಫೋರ್ ಯು ಡೈ ಯು ಶುಡ್ ಡೈ ಎಸ್ ಎ ಕಾಂಗ್ರೆಸ್ ಮ್ಯಾನ್. ದಟ್ ಇಸ್ ವಾಟ್ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ, ಅದು ಬಿಟ್ಟು ಇನ್ನೇನಿಲ್ಲ ಅಂತ. ಅದಾದಮೇಲೆ ಖರ್ಗೆ ಸಾಹೇಬ್ರು ನಂಗೆ ಏನು ಹೇಳಿದೆ, ಮಧ್ಯೆ ಅವ್ರು ಹಾಸ್ಪಿಟ್ಲಲ್ಲಿ ಹೋದಾಗ ಚರ್ಚೆ ಬಂತು, ಇವೆಲ್ಲ ಬಂತು. ಆಮೇಲೆ ನಾನು ಫ್ಯಾಮಿಲಿಯಲ್ಲಿ ಕೆಲವು ಇಶ್ಯೂಸ್ ಇತ್ತು, ನನಗೆ ಅದನ್ನೆಲ್ಲ ಬಿಚ್ಚಿ ನಾನು ಮಾತಾಡೋಕ್ಕಾಗಲ್ಲ. ಸೊ ಐ ಡಿಂಟ್ ವಾಂಟ್ ಟು ಡಿಸ್ಟರ್ಬ್ ಯು. ಲಾಸ್ಟಲ್ಲಿ ನಮ್ಮ ಈ ಗುಳಿಗೌಡ ಅವರು ಇರೋದಷ್ಟು ಹೋಗಿ ಕೆಲವೊಂದಿಬ್ಬರು 3 ಜನ ನಾನು PCC ಪ್ರೆಸಿಡೆಂಟ್ ಎಲೆಕ್ಷನ್ ಹೊರಡೋಕ್ಕಿಂತ ಮುಂಚಿತವಾಗಿ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಿಂದ ರಿಟೈರ್ಡ್ ಆಗ್ತೀನಿ ಅನ್ನೋ ಒಂದು ಸಂದೇಶವನ್ನು ಅವ್ರ ಕೈಲಿ ಕೊಡಿಸಿದ್ರು. ಹೆಲ್ತು ಭಾಳ ಫೈನಾಗಿತ್ತು. ಆಮೇಲೆ ಲಾಸ್ಟ್ 5-6 ಮಂತ್ಸ್ ಸ್ವಲ್ಪ ನರಳೋದು ಚೇತರಿಸ್ಕೊಂಡ್ರು. ಬಟ್ ಲಾಸ್ಟ್ ತಿರ್ಗಾ ಒಂದು ತಿಂಗಳಿಂದ ಅವ್ರಿಗೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಇವತ್ತು ಅವ್ರು ಇಲ್ಲ. ಬಟ್ 92 ಇಯರ್ಸ್ ಅವ್ರದ್ದು ಡಿಸಿಪ್ಲಿನ್ ಲೈಫ್ ಇದೆಯಲ್ಲ, ಡಿಸೈರ್, ಡೆಡಿಕೇಟ್, ಡಿಸಿಪ್ಲಿನ್ ಲೈಫ್ ಇದೆಯಲ್ಲ, ಆ ಲೈಫು ಅಷ್ಟು ವರ್ಣರಂಜಿತ. ಅವ್ರು ಹೇಳ್ದಂಗೆ ಪ್ರತಿ ಬಟ್ಟೆನೂ ಕೂಡ ಅವರೇ ಡಿಸೈನ್ ಮಾಡಿಸುವಂಥ ಒಂದು ವಿಚಾರ. ಪ್ರತಿಯೊಂದರಲ್ಲೂ ಊಟ ತಿನ್ನೋದ್ರಲ್ಲಿ ಅವ್ರದ್ದು ಪ್ಯಾಷನ್ನು, ಇವೆಲ್ಲ ಕೂಡ ಐ ಥಿಂಕ್ ನಾವೆಲ್ಲ ಕಲಿಯೋದು ಬೇಕಾದಷ್ಟು ವಿಚಾರಗಳಿದೆ. ಹೇಳ್ದಂಗೆ ಮೊಯ್ಲಿ ಸಾಹೇಬರು, ಇವರು ನಮ್ಮ BL ಶಂಕರ್ ಹೇಳ್ದಂಗೆ ಸಿದ್ದರಾಮಯ್ಯನವ್ರನ್ನ ಪಾರ್ಟಿಗೆ ಸೇರಿಸ್ಬೇಕಾದ್ರೆ ಈ ಕೆಲವರೆಲ್ಲ ಭಾಳ ಜನ ಮಾತಾಡ್ಬೋದು. ಅವ್ರು ಗವರ್ನರ್ ಆಗಿ ಇಟ್ಕೊಂಡು ಏನು ರೋಲ್ ಪ್ಲೇ ಮಾಡಿದ್ರು, ಕೃಷ್ಣ ಅವ್ರ ಬಗ್ಗೆ ಎಷ್ಟೋ ಮೊಯ್ಲಿ ಇವರು ಮೇಡಮ್ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಹಿಂದೆ ಎಲ್ಲ ನಡೆದಿತ್ತು. ಅಲ್ಟಿಮೇಟ್ಲಿ ಗೋಲ್ ಹೊಡಿಲಿಕ್ಕೆ ಏನು ಒಂದು ಹೇಳಿ ಇಲ್ಲ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅದನ್ನೆಲ್ಲ ನಾವೀಗ ಹೇಳಿದ್ರೆ ಕೆಲವು ಒಪ್ತಾ ಇಲ್ವೋ, ಬಟ್ ಅಲ್ಟಿಮೇಟ್ಲಿ ಆಯಿತು. ಕೊನೆಗೆ ಅವ್ರು ಬಂದಾಗ ಗವರ್ನರ್ ಮಂತ್ರಿಗಿರಿ ಕಳ್ಕೊಂಡು ತಿರ್ಗಾ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಡೆದಾಗ ಈ ನಮ್ಮ ರಾಥೋಡು ಅಶೋಕ್ ಇಬ್ಬರು ಅದು ಯಾವುದೋ ಒಂದು ರೂಟ್ ಕೊಟ್ಬಿಟ್ಟು ಪೇಪರ್ಗೆ, ಅದೆಲ್ಲ ಬೇಕಾದಷ್ಟು ಎಲ್ಲ ಬೆಳಗಾಮಿಂದ ಬರ್ತೀನಿ ಅಂತ ಅಂದ್ಬಿಟ್ಟು ಪೇಪರ್ಗೆ ನಾವು ಕೊಟ್ಬಿಟ್ಟಿದ್ರು. ಬೆಳಗಾಮಿಂದ ಬರ್ತೀನಿ ಅಂತ ಇವ್ರಿಗೆ ಕೊಟ್ಟೆ. ಅದೆಲ್ಲ ಏನೇನೋ ಇಶ್ಯೂಸ್ ಆಯಿತು. ಲೆಟ್ ಮಿ ನಾಟ್ ಡಿಸ್ಕಸ್ ಆನ್ ದಟ್ ಇಶ್ಯೂ. ಎನಿವೆ, ಅವರ ಬದುಕಿನಲ್ಲಿ ನಾವೆಲ್ಲ ಕಲಿಯೋದು ಭಾಳ ಇದೆ. ನಮ್ಮ ವೈಯಕ್ತಿಕವಾದ ವಿಚಾರಗಳು ಬಿಡಿ, ಬಟ್ ಅವರು ಪ್ರತಿಯೊಂದು ಆಲೋಚನೆ ಮಾಡ್ತಿದ್ದು ರಾಜ್ಯದ ಹಿತಕ್ಕೆ. ನಾನು ಸುಮ್ಮನೆ ಒಂದಷ್ಟು ಉದಾಹರಣೆ ಕೊಟ್ಟರಲ್ಲ, ಯಾವುದು ಸ್ಥಾನದಲ್ಲಿ ಅವ್ರು ಮುಟ್ಟಿಲ್ಲ. ಇದ್ದಿದ್ದು 26,000 ಕೋಟಿ. ಯಾವ ವರ್ಗದಲ್ಲಿ ಅವ್ರು ಮುಟ್ಟಿಲ್ಲ, ಎಲ್ಲ ವರ್ಗದಲ್ಲೂ ಅವರು ಮುಟ್ಟಿ ಆ ಸಮಾಜಕ್ಕೆ ಬರೋದ್ರಿಂದ ನಾವಿವತ್ತು ಅವರೆಲ್ಲ ಸ್ಮರಿಸ್ಕೊಂಡು ನೆನೆಸ್ಕೊಳ್ಳೋಂಥ ಒಂದು ಪರಿಸ್ಥಿತಿಲಿದ್ದೇವೆ. ಸೊ ಅವ್ರದ್ದು ಅಂತಿಮ ನಮನ ನಾಳೆ ಬೆಳಗ್ಗೆ ಫೈನಲ್ಲು 3 ಗಂಟೆಗೆ ಮದ್ದೂರಲ್ಲಿದೆ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಡೆಲ್ಲಿಯಿಂದ ಇದರಿಂದ ಬೆಳಗಾಮಿಂದ ಬಂದು ಸೀದಾ ಹೋಗಿ ನಾನೇ ಕೆಲವು ಜಾಗ ಅವ್ರಿಗೆ ಒಂದು ಆಸೆ ಇತ್ತು. ನನ್ನ ಮಗಳಿಗೇನೋ ಹೇಳಿದ್ರಂತವರು. ನನ್ನ ಮಗಳು ಹೇಳಿದ್ರು ಅವ್ರದ್ದು ಆಸೆ ಹಿಂಗಿದೆ, ಒಂದು ಸ್ಕೂಲ್ ಕಟ್ಟಬೇಕು ಅಂತಿದ್ದಾರೆ ಆ ಜಾಗದಲ್ಲಿ ಅಂತ. ನಾನು ಫ್ಯಾಮಿಲಿ ತಾವು ಮಾತಾಡಿ ನಾನೇ ಹೋಗಿ ಚರ್ಚೆ ಮಾಡಿ ಆ ಜಾಗದೆಲ್ಲ ಸ್ವಲ್ಪ ಎಲ್ಲ ಸರಿ ಇರಲಿಲ್ಲ, ಎಲ್ಲ ಸೆಟ್ರೇಟ್ ಮಾಡಿಬಿಟ್ಟು ಎಲ್ಲ ನಾನು ನಮ್ಮ ಚಲುವರಾಯ ಸ್ವಾಮಿಯವರು ಬೇರೆಯವರೆಲ್ಲ ಹೋಗಿ ಕೂತ್ಕೊಂಡು ಮಾತಾಡಿ ಏನೇನು ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಸರ್ಕಾರದಿಂದ ಯಾವ ರೀತಿ ಗೌರವನ ಸಲ್ಲಿಸಬೇಕು ಅಂತ ಮಾತಾಡಿ ಚೀಫ್ ಮಿನಿಸ್ಟ್ರು ಕೂಡ ನಾಳೆ ರಜಾ ಘೋಷಣೆ ಮಾಡೋಂಥ ಕೆಲಸ ಅವರು ಕೂಡ ತೀರ್ಮಾನ ತೆಗೆದುಕೊಂಡು. ಸೊ ಇಡೀ ನಮ್ಮ MLAs ಎಲ್ಲ ಈಗ ಒಂದು ಸ್ಪೆಷಲ್ ಫ್ಲೈಟ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಬರ್ತಾಯಿದ್ದಾರೆ. ಬಂದು ಗೌರವ ಸಲ್ಲಿಸಿ ತಿರ್ಗಾ ನಾಳೆ ನಾವೆಲ್ಲ ಅವರ ಅಸೆಂಬ್ಲಿಗೆ ಹೋಗ್ತೀವಿ. ಏನೇ ಅವರ ಶರೀರ ಇವತ್ತು ನಮ್ಮ ಜೊತೆ ಇಲ್ಲ, ಬಟ್ ಅವ್ರ ಮಾರ್ಗದರ್ಶನ, ಅವರು ಬಿಟ್ಟು ಹೋದಂಥ ಸಾಕ್ಷಿ ಗುಡ್ಡೆ. ನಾನು ಆಗಾಗ ಹೇಳ್ತಾ ಇರ್ತೇನಲ್ಲ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಬಿಟ್ಟು ಏನು ಮಾಡ್ತಾ ಇರೋದು ಭಾಳ ಮುಖ್ಯ ಅಂತ. ಇವತ್ತು ವಿಕಾಸಸೌಧ ಕಟ್ಟವ್ರೆ, ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಅವರು ವಿಕಾಸಸೌಧ ಕಟ್ಟವ್ರೆ, ಉದ್ಯೋಗ ಸೌಧ ಕಟ್ತವ್ರು ಅವರು. ಸೊ ಹಂಗೆ ಆ ಸಂದರ್ಭದಲ್ಲಿ ಮೊಯ್ಲಿ ಸಾಹೇಬ್ ಹೇಳ್ತಾ ಇಲ್ವಾ, ಆಗ ಎಲೆಕ್ಟ್ರಾನಿಕ್ ಸಿಟಿ ಅವರು ಇವರಿಬ್ಬರು ಸೇರಿ ಎಲೆಕ್ಟ್ರಾನಿಕ್ ಸಿಟಿನ ಕಟ್ಟಲಿಕ್ಕೆ ಇವರಿಬ್ಬರದೇ. ಹಂಗೆ ಈ ಸಂದರ್ಭದಲ್ಲಿ ಮಾಡಿ ಪ್ರತಿಯೊಂದು ಕೂಡ ಪ್ರೋತ್ಸಾಹವನ್ನು ಕಟ್ಕೊಂಡು ಬಂದಿದ್ದನ್ನ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಭಾಳ ಗಂಟೆಗಟ್ಟಲೆ ಅವ್ರ ವಿಚಾರ ಮಾತಾಡ್ಬೋದು. ಬೇರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಸೇರಿ ಕೆಲವು ಲೀಡರ್ಸ್ ಎಲ್ಲ ಕರೆಸಿ ಅವ್ರ ಬಗ್ಗೆ ಅಧ್ಯಯನ ಮಾಡಿ ಚರ್ಚೆ ಮಾಡಿ ಸಮಾಜಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಸೊ ಬೇಕಾದಷ್ಟು ಸಂದರ್ಭನ ನಾನು
ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ. ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಮುಖ್ಯಮಂತ್ರಿ ಬರಬೇಕಾಯ್ತು, ಆಮೇಲೆ ಈಗ ನನಗೆ ಫೋನ್ ಮಾಡೋರು, ಅವ್ರು ಹೇಳಿದ್ರು ಬರ್ತೀನಿ ಅಂತ. ಇಲ್ಲ ಡಿಕ್ಕೆ ನಾನು ಅಲ್ಲಿ ಹೋಗಿ ಮನೆಗೆ ಹೋಗ್ಬಿಟ್ಟು ನಾನು ಬೇರೆ ಹೋಗ್ತೀನಿ. ಪಾಪ ಇನ್ನೊಬ್ಬರು ನಮ್ಮ ಜಯಣ್ಣ ಅಂತ ನಮ್ಮ ಮಾಜಿ ಶಾಸಕರು ಅವರು ಕೂಡ ತೀರ್ಕೊಂಡಿದ್ದಾರೆ. ಅದು ಕೂಡ ಭಾಳ ಒಂದು ದೊಡ್ಡ ಲಾಸ್ ಆಗಿದೆ. ಸೊ ಇವತ್ತು ನಾವೆಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಕುಟುಂಬದ ಬಿಡಿ, ಅವರ ಭಾಳ ಜನ ಬೆಳೆಸಿದಂಥ ಅನ್ಯಾಯಿಗಳು ಭಾಳ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ, ಅವರ ಅನುಭವ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ನಾವು ಎಲ್ಲ ಕುಟುಂಬದ ಸದಸ್ಯರ ರೀತಿಯಲ್ಲಿ ಇವತ್ತು ನಾವೆಲ್ಲ ದುಃಖರಾಗಿದ್ದೇವೆ. ಚಿಂತೆ ಇಲ್ಲ, ಒಳ್ಳೆ ಬದುಕನ್ನು ನೋಡಿದಂಥವ್ರು, ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನಾವೆಲ್ಲರೂ ಕೂಡ 1 ನಿಮಿಷಗಳ ಕಾಲ ಮೌನ ಆಚರಣೆ ಮಾಡಿ ಈ ಸಭೆನ ಮುಕ್ತಾಯವನ್ನು ಮಾಡೋಣ. ಧನ್ಯವಾದಗಳು. ಯಾವುದೋ ಡಿಬೇಟ್ ಚೆನ್ನಾಗಿ ಮಾತಾಡುತ್ತೆ. ಕೃಷ್ಣ ಸಾಹೇಬ್ರ ಕೆಪಿಸಿಸಿ ಆಯೋಜಿಸಿದ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡಿ ಅಪ್ರಿಷಿಯೇಟ್ ಮಾಡಿಕೊಟ್ಟು ಯಾವ ಟಿ ವಿ ಯಾವುದೋ ನೋಡಿರ್ತಾರೆ ಬಟ್ ಪ್ರತಿ